ಇವಾಗ ಒಂದು ವೇಳೆ ಇಲ್ಲಿ ಯೇಸು ಸ್ವಾಮಿ ಇದ್ದಿದ್ರೆ ಏನು ಮಾಡಿರೋರು ಅದೇ ವಾಕ್ಯ ಮಾಡೋದು. ಯಾಕಂದರೆ ವಾಕ್ಯ ಬೇರೆ ಅಲ್ಲ, ದೇವರು ಬೇರೆ ಅಲ್ಲ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು. ನೋಡಿ, ನಾನೇನು ಹೇಳ್ತೀನಿ ಅಂದರೆ, ನಮಗೆ 666 ಬಗ್ಗೆ ಅಂಡರ್ಸ್ಟ್ಯಾಂಡಿಂಗ್ ಓದು ಬಂದಿಲ್ಲ. ಯೇಸು ಸ್ವಾಮಿ ಸೆಕೆಂಡ್ ಕಮಿಂಗಲ್ಲಿ ಬರ್ತಾರೆ ಅಂತ ನಾವು ಓದು ತಿಳ್ಕೊಂಡಿಲ್ಲ. ನಮಗೆ ಪಾಸ್ಟರ್ ಹೇಳ್ಕೊಟ್ರು. ಅವಾಗಿಂದ ಎಲ್ಲ ಪ್ರೀಚರ್ಸು ಏನು ಹೇಳ್ಬಿಟ್ರು, ಇವತ್ತು ಯೇಸು ಸ್ವಾಮಿ ಬರ್ತಾರೆ, ಇವತ್ತು ಯೇಸು ಸ್ವಾಮಿ ಬರ್ತಾರೆ ಅಂತ. ಈ ರೀತಿ ಭಯ ಇಕ್ಸಿದ್ಕೆ ನಾವು ಓಹೋ ಸೆಕೆಂಡ್ ಕಮಿಂಗ್ ಇದೆ ಅಂತ ಗೊತ್ತೇ ಹೊರತು ಯಾರು ಪರ್ಸ್ನಲ್ ಆಗಿ ದ ಬುಕ್ ಆಫ್ ರೆವಲೇಷನ್ ಓದಿ 666 ಇದೆ, ಆ್ಯಂಟಿ ಕ್ರೈಸ್ಟ್ ಇದೆ, ಸೆಕೆಂಡ್ ಕಮಿಂಗ್ ಇದೆ ಅಂತ ಯಾರೂ ಓದಿ ತಿಳ್ಕೊಂಡಿರಲ್ಲ. 100% ನಾನು ಬರ್ಕೊಡ್ತೀನಿ. ಏಂಜಲ್ ಟಿ ವಿ ಅವ್ರು ಹೇಳ್ಕೊಟ್ಟಿರ್ಬೋದೇ ಹೊರತು ನಿಮಗೆ ಯಾವ ಪರ್ಸ್ನಲ್ ಏಂಜಲು ಹೇಳಿರಲ್ಲ. ಏಂಜಲ್ ಟಿ ವಿಯಲ್ಲಿ ಹೇಳ್ತಾರೆ, ಓ ಜೀಸಸ್ ಈಸ್ ಕಮಿಂಗ್. ಯಾವತ್ತಾದರೂ ನೀವು ಓದಿ ತಿಳ್ಕೊಂಡಿದ್ದೀರಾ ಜೀಸಸ್ ಈಸ್ ಕಮಿಂಗ್ ಅಂತ? ಇಲ್ಲ ಪಾಸ್ಟ್, ನಮ್ಮ ಪಾಸ್ಟ್ ಹೇಳಿದ್ದಾರೆ. ಏಂಜಲ್ ಟಿ ವಿಯಲ್ಲಿ ಯಾವಾಗಲೂ ಹೇಳ್ತಾನೆ ಇರ್ತಾರೆ. ಆ ಟಿ ವಿ ಅವ್ರು ಹೇಳ್ತಾರೆ, ಈ ಟಿ ವಿ ಅವ್ರು ಹೇಳ್ತಾರೆ ಹೊರತು ನಿನಗೆ ಪರ್ಸ್ನಲಾಗಿ ರೆವಲೇಷನ್ ಇಲ್ಲ. ಗೂಗಲ್ ಮ್ಯಾಪ್ ನೋಡಿ, ಒಂದು ರೋಡ್ ಬ್ಲಾಕ್ ಆಗಿಬಿಟ್ರೆ ಏನು ಹೇಳುತ್ತೆ? ಪ್ಲೀಸ್ ಟೇಕ್ ಡಿವಿಯೇಷನ್. ಅಲ್ಲೂ ಬ್ಲಾಕ್ ಆಗಿಬಿಟ್ಟಿದ್ರೆ ಪ್ಲೀಸ್ ಟೇಕ್ ರೈಟ್. ಅಲ್ಲೂ ಕ್ಲೋಸ್ ಆಗಿಬಿಟ್ಟಿದ್ರೆ ಪ್ಲೀಸ್ ಟೇಕ್ ಲೆಫ್ಟ್. ಸೊ ಗೂಗಲ್ ಒಂದಿಲ್ಲ ಒಂದು ರೂಟು ಗೂಗಲ್ಗೆ ಇದೆ ಅಂದರೆ ಬೈಬಲ್ಗೆ ಎಷ್ಟಿರ್ಬೋದು? ಗೂಗಲ್ಲೇ ಪ್ಲ್ಯಾನ್ ಎ ಮಿಸ್ ಮಾಡಿದ್ರೆ ಪ್ಲ್ಯಾನ್ ಬಿ ಕರ್ಕೊಂಡು ಹೋಗುತ್ತೆ ಅಂದರೆ ಬೈಬಲು ಪ್ಲ್ಯಾನ್ ಎ, ಪ್ಲ್ಯಾನ್ ಬಿ, ಪ್ಲ್ಯಾನ್ ಸಿ, ಪ್ಲ್ಯಾನ್ ಡಿ ಎಲ್ಲ ಕ್ಯಾನ್ಸಲ್ ಆದರೂ ನೆಕ್ಸ್ಟ್ ಇನ್ನೊಂದು ಪ್ಲ್ಯಾನ್ ಎಫ್ ಆದರೂ ದೇವ್ರು ಇಟ್ಟಿರ್ತಾರೆ. I welcome you all who are watching this live. ನನ್ನೊಂದಿಗೆ ಸೇರಿ ಎಲ್ಲರೂ ಕರ್ತನನ್ನು ಆರಾಧಿಸೋಣ. ಆಮೆನ್. ಸಾವಿರ ಸಾವಿರ ಶುಭವು ಅನುದಿನ ನನ್ನ ವರಿಸಲು, ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಸಾವಿರ ಸಾವಿರ ಶುಭವು ಅನುದಿನ ನನ್ನ ವರಿಸಲು, ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಒಳ್ಳೆ ಒಳ್ಳೆ ದಿನೇಸರಾಗಿ ನನ್ನ ನಡೆಸುತ್ತಲಿರುವೆ. ವಂದಿಸಲು ಮಾತು ಇಲ್ಲ. ಒಳ್ಳೆ ದಿನೇಸರಾಗಿ, ಒಳ್ಳೆ ದಿನೇಸರಾಗಿ ನನ್ನ ನಡೆಸುತ್ತಲಿರುವೆ. ವಂದಿಸಲು ಮಾತು ಇಲ್ಲ. ಹಗಲು ಇರುಳು ಎಲ್ಲ ಸಮಯಗಳಲ್ಲಿ ನನ್ನ ನಡೆಸುವ ನಿನ್ ಕರಗಳನ್ನ ಕಂಡೆ. ಅಗತ್ಯ ಹೆಚ್ಚುವಾಗ ಸಿಲುಕಿಕೊಳ್ಳದೇನ ಸಹಾಯ ಮಾಡುವ ಕರಗಳನ್ನ ಕಂಡೆ. ಹಗಲು ಇರುಳು ಎಲ್ಲ, ಹಗಲು ಇರುಳು ಎಲ್ಲ ಸಮಯಗಳಲ್ಲಿ ನನ್ನ ನಡೆಸುವ ನಿನ್ ಕರಗಳನ್ನ ಕಂಡೆ. ಅಗತ್ಯ ಹೆಚ್ಚುವಾಗ, ಅಗತ್ಯ ಹೆಚ್ಚುವಾಗ ಸಿಲುಕಿಕೊಳ್ಳದೇನ ಸಹಾಯ ಮಾಡುವ ಕರಗಳನ್ನ ಕಂಡೆ. ಎಲ್ಲ ಇಕ್ಕಟ್ಟಿರಲು ನಾ ಬೀಳಾದೆ ಕಾಯುವ ಒಳ್ಳೆ ಪ್ರಿಯ ಕರ್ತನೇ. ಎಲ್ಲ ಇಕ್ಕಟ್ಟಿರಲು ನಾ ಬೀಳಾದೆ ಕಾಯುವ ಒಳ್ಳೆ ಪ್ರಿಯ ಕರ್ತನೇ. ಸಾವಿರ ಸಾವಿರ ಶುಭವು ಅನುದಿನ ನನ್ನ ವರಿಸಲು, ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಸಾವಿರ ಸಾವಿರ ಶುಭವು ಅನುದಿನ ನನ್ನ ವರಿಸಲು, ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಒಳ್ಳೆ ದಿನೇಸರಾಗಿ ನನ್ನ ನಡೆಸುತ್ತಲಿರುವೆ. ವಂದಿಸಲು ಮಾತು ಇಲ್ಲ. ಒಳ್ಳೆ ದಿನೇಸರಾಗಿ, ಒಳ್ಳೆ ದಿನೇಸರಾಗಿ ನನ್ನ ನಡೆಸುತ್ತಲಿರುವೆ.
ನಡೆಸುವೆ. ಹೌದು ರಾಜ, ಇದುವರೆಗೂ ನನ್ನ ನಡೆಸಿರುವೆ, ಇನ್ನು ಮುಂದೆ ನನ್ನ ನಡೆಸುವೆ. ಇದುವರೆಗೂ ಆಗದೆ ನಮ್ಮನ್ನು ನಡೆಸುವಾತನು. ಓ ನಿಮಗೆ ಸ್ತೋತ್ರ ರಾಜನೇ. There is nobody like you, Jesus. Oh, none like you. ಇದುವರೆಗೂ ನನ್ನ ನಡೆಸಿರುವೆ, ಇನ್ನು ಮುಂದೆ ನನ್ನ ನಡೆಸುವೆ. ಇದುವರೆಗೂ ನನ್ನ ನಡೆಸಿರುವೆ, ಇನ್ನು ಮುಂದೆ ನನ್ನ ನಡೆಸುವೆ. ನೀನೇ ನೀನೇ ಯೆಹೋವಾ ಹೀರೇ, ನನ್ನೆಲ್ಲವ ನೋಡಿಕೊಳ್ಳು. ನೀನೇ ರಾಜ, ನೀನೇ ಯೆಹೋವಾ ಶಮ್ಮ, ನನ್ನೊಂದಿಗೆ ಇರುವವನು. ನೀನೇ ಯೆಹೋವಾ ಹೀರೇ, ನನ್ನೆಲ್ಲವ ನೋಡಿಕೊಳ್ಳು. ನೀನೇ ಯೆಹೋವಾ ಶಮ್ಮ, ನನ್ನೊಂದಿಗೆ ಇರುವವನು. ನೀನೇ ನಮ್ಮೊಂದಿಗಿರುವಾತನೇ. Lord, we give you all the glory, honor, praise to your name alone, Jesus. Thank you, Holy Spirit. Spirit of the living God, right now I come in your awesome presence. Lord, I thank you for everything. I thank you for this wonderful opportunity that you've given me. Thank you, Holy Spirit. Lord, right now I pray as a man of God comes and gives the word. Lord, you take control. You lead us, you guide us. I give everything into your hands. In the mighty name of Jesus, I pray. Amen. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆನ್ಲೈನಲ್ಲಿ ನೋಡ್ತಾ ಇರುವಂಥವರು, ಇಲ್ಲಿ ಬಂದಿರೋರು ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಆಹ್ವಾನವನ್ನು ತಿಳಿಸ್ಕೊಳ್ತೇನೆ. ಸೊ ವಾಕ್ಯ ಕೇಳೋದಕ್ಕೆ ಎಲ್ಲ ಸಿದ್ಧರಾಗಿದ್ದೀವಿ. ಪ್ರೈಸ್ ದಿ ಲಾರ್ಡ್. ನೋಡಿ, ದೇವರಿದ್ದು ಏನು ಮಾಡ್ತಾರೋ ಅದು ವಾಕ್ಯ ಮಾಡುತ್ತೆ. ಇವಾಗ ಒಂದು ವೇಳೆ ಇಲ್ಲಿ ಯೇಸು ಸ್ವಾಮಿ ಇದ್ದಿದ್ರೆ ಏನು ಮಾಡಿರೋರು ಅದೇ ವಾಕ್ಯ ಮಾಡೋದು. ಯಾಕಂದರೆ ವಾಕ್ಯ ಬೇರೆ ಅಲ್ಲ, ದೇವರು ಬೇರೆ ಅಲ್ಲ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು. ಸೊ ರೆಡಿಯಾಗಿರಿ, ಎಕ್ಸೈಟ್ಮೆಂಟಲ್ಲಿ ಇರಬೇಕು. ಇವತ್ತು ನನ್ನ ಲೈಫ್ ಚೇಂಜ್ ಆಗುತ್ತೆ ಅಂತ. ಆಮೇನ್. ನೋಡಿ, ಯಾವಾಗೆಲ್ಲ ಪ್ರಸಂಗ ಕೇಳ್ತೀವೋ, ಯಾವಾಗೆಲ್ಲ ವಾಕ್ಯ ಕೇಳ್ತೀವೋ, ವಿ ಶುಡ್ ಬಿ ಎಕ್ಸೈಟೆಡ್. ನೋಡಿ, ಅಟೆನ್ಷನ್ ಕೊಡೋದಕ್ಕೂ ಎಕ್ಸೈಟ್ಮೆಂಟ್ಗೂ ವ್ಯತ್ಯಾಸ ಇದೆ. ಇವಾಗ ನೋಡಿ, ಇವಾಗ ಪಾಸ್ಟರ್ ಬಂದರೆ ಎಲ್ಲರಿಗೂ ಏನು ಒಂದು ಅಟೆನ್ಷನ್, ಓ ಇವತ್ತೇನು ಮಾತಾಡ್ತಾರೆ ಅಂತ. ಅದೇ ಸ್ಕ್ರೀನಲ್ಲಿ ಯಶೋ ಅಥವಾ ಶಿವರಾಜ್ ಕುಮಾರೋ ಯಾರೋ ಬಂದರೆ ಏನಾಗ್ತೈತೆ? ಎಕ್ಸೈಟ್ಮೆಂಟ್. ಯಾಕೆ ವಿಸಿಲ್ ಹೊಡಿತಾರೆ ಗೊತ್ತಾ? ಎಕ್ಸೈಟ್ಮೆಂಟ್, ವಾವ್ ಅಂತ. ಫಸ್ಟ್ ಸೀನ್ಗೆ ಏನು ಮಾಡ್ತಾರೆ? ಒಂದು ಪಿಕ್ಚರಲ್ಲಿ ಕುಂತ್ಕೊಂಡು ಎಲ್ಲರೂ ಫಸ್ಟ್ ಸೀನ್ ಹೀರೋ ಬಂದಿದ್ದ ತಕ್ಷಣ ಏನು ಮಾಡ್ತಾರೆ? ಎಲ್ಲರೂ ವಿಸಿಲ್ ಹೊಡಿತಾರೆ, ಕ್ಲಾಪ್ ಹೊಡಿತಾರೆ. ಯಾಕೆ ಗೊತ್ತಾ? ಎಕ್ಸೈಟ್ಮೆಂಟು. ಪಾಸ್ಟರ್ ಬಂದರೆ ಅಟೆನ್ಷನ್. ಆದರೆ ನಾವು ಹೆಂಗಿರ್ಬೇಕು ಅಂದರೆ, ವಾಕ್ಯ ಕೇಳಬೇಕಾದ್ರೆ ವಿ ಶುಡ್ ಬಿ ಎಕ್ಸೈಟೆಡ್. ಆಮೇಲೆ ಯಾಕೆ ಗೊತ್ತಾ? ಈ ವಾಕ್ಯ ಇವತ್ತು ನಮ್ಮ ಲೈಫನ್ನೇ ಟರ್ನ್ ಔಟ್ ಮಾಡುತ್ತೆ, ನಮ್ಮ ಲೈಫನ್ನೇ ಚೇಂಜ್ ಮಾಡುತ್ತೆ. ಪ್ರೈಸ್ ದಿ ಲಾರ್ಡ್. ನೋಡಿ, ಯೇಸು ಸ್ವಾಮಿ ಇದ್ದು ಏನು ಮಾಡ್ತಾರೋ ಅದು ವಾಕ್ಯ ಮಾಡುತ್ತೆ. ಅಂದರೆ ಶತಾಧಿಪತಿ ಏನು ಹೇಳ್ತಾನೆ? ಯೇಸು ಸ್ವಾಮಿ ನಾನು ಬಂದು ಗುಣಪಡಿಸ್ತೀನಿ ಅಂದಾಗ ಅವನೇನು ಹೇಳ್ತಾನೆ? ಗುರುವೇ, ದೇವರೇ, ನೀನು ಒಂದು ಮಾತು ಹೇಳಿದ್ರೆ ಸಾಕು, ನೀನು ಬರಬೇಕಾದಂಥ ಅವಶ್ಯಕತೆ ಇಲ್ಲ. ಅಂದರೆ ನೀನು ಬಂದು ಏನು ಮಾಡ್ತೀಯೋ ಅದು ವಾಕ್ಯನೇ ಮಾಡುತ್ತೆ ಅಂತ ನನಗೆ ಗೊತ್ತು ಅಂತ ಹೇಳ್ತಾನೆ. ಯಾವುದರಲ್ಲೇ ಆಗಲಿ ಒಂದು ಲೈಟ್ ಬರಬೇಕು, ಒಂದು ರೆವಲೇಷನ್ ಬರಬೇಕು. ಅದು ಬಂದ್ಬಿಟ್ರೆ
ಯು ವಿಲ್ ನೆವರ್ ಬಿ ದ ಸೇಮ್ ಅಗೈನ್. ಒಂದು ಪ್ರೀಚರ್ ಈ ರೀತಿ ಹೇಳ್ತಾರೆ, ಅನೇಕ ವರ್ಷಗಳಿಂದ ಅವರು ಪಾವರ್ಟಿಯಲ್ಲಿದ್ದರಂತೆ. ಸೊ ಒಂದು ಪುಸ್ತಕನ, ಒಂದು ಚಿಕ್ಕ ಒಂದು ಬುಕ್ಕನ್ನು ತೊಗೊಂಡು ಅವರೊಂದು ಬೆಟ್ಟದ ಮೇಲೆ ಹೋಗಿ ಸುಮ್ಮನೆ ಬುಕ್ಕನ್ನು ಓದಿ ಸ್ವಲ್ಪ ಪ್ರೇಯರ್ ಮಾಡೋಣ, ಮೆಡಿಟೇಟ್ ಮಾಡೋಣ ಅಂತ ಹೋದ್ರಂತೆ. ಆ ಒಂದು ಚಿಕ್ಕ ಪುಸ್ತಕದಲ್ಲಿ ದ ಬ್ಲೆಸ್ಸಿಂಗ್ ಆಫ್ ದ ಲಾರ್ಡ್ ಅನ್ನೋ ಒಂದು ಚಿಕ್ಕ ರೆವಲೇಷನ್ ಅವ್ರು ಹೇಳ್ತಾರೆ. ಆ ಒಂದು ಚಿಕ್ಕ ರೆವಲೇಷನ್, ಒಂದು ಸ್ಪಾರ್ಕ್ ನನ್ನ ಹೃದಯದಲ್ಲಿ ಬಂದ್ಬಿಡ್ತು. ನಾನು ಅಲ್ಲಿಂದ ತಿರ್ಗಾ ಬರಬೇಕಾದ್ರೆ ನಾನು ಒಂದನ್ನು ಮಾತ್ರ ಹೇಳಿದೆ, ಐ ವಿಲ್ ನೆವರ್ ಬಿ ಪೋರ್ ಅಗೇನ್ ಇನ್ ಮೈ ಲೈಫ್ ಟೈಮ್. ಅವ್ರು ಹೇಳ್ತಾರೆ, ಅವತ್ತಿಂದ ನನ್ನ ಲೈಫು ಇಲ್ಲಿವರೆಗೂ ಯಾವುದರಲ್ಲೂ ಕೊರತೆ ಇಲ್ಲದೆ, ನಾವು ಐ ಆಮ್ ಎ ಕಮಾಂಡರ್ ಆಫ್ ವೆಲ್ತ್ ಅಂತ ಹೇಳ್ತಾರೆ. ನಾವು ಐ ಹ್ಯಾವ್ ಬಿಕಮ್ ಎ ಕಮಾಂಡರ್ ಆಫ್ ವೆಲ್ತ್. 43 ವರ್ಷದಲ್ಲಿ ಇಲ್ಲಿವರೆಗೂ 43 ಇಯರ್ಸ್ ಫ್ಲೋ ಬರ್ತಾನೇ ಇದೆ, ಹೆಂಗೆ ಬರ್ತೈತೆ, ಎಲ್ಲಿಂದ ಬರ್ತೈತೆ ಗೊತ್ತಿಲ್ಲ, ಆದರೆ ಬರ್ತಾನೇ ಐತೆ. ಯಾಕೆ ಗೊತ್ತಾ, ನಾವೇನು ಕೆಲಸ ಮಾಡ್ತಾಯಿದ್ದೀವಿ ನೋಡಿ, ಒಂದು ವೇಳೆ ನೀವು ಪೇಂಟ್ರ್ ಆಗಿರ್ಬೋದು, ಅಥವಾ ನೀವು ಕಾರ್ಪೆಂಟ್ರ್ ಆಗಿರ್ಬೋದು, ಅಥವಾ ಮನೆ ಕೆಲಸ ಮಾಡೋರಾಗಿರ್ಬೋದು, ಎಲೆಕ್ಟ್ರಿಷಿಯನ್ ಆಗಿರ್ಬೋದು, ಡ್ರೈವರ್ ಆಗಿರ್ಬೋದು, ಕಾಂಟ್ರಾಕ್ಟರ್ ಆಗಿರ್ಬೋದು, ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ನೀವೇನೇ ಮಾಡ್ತಾ ಇರ್ಬೋದು. ಆದರೆ ನಿಮ್ಮ ಬಿಸ್ನೆಸ್ಸು ನಿಮ್ಮನ್ನು ಆಶ್ವಾಸೋದಿಲ್ಲ, ನಿಮಗೆ ಸಿಗೋ ರೆವಲೇಷನ್ನೇ ನಿಮ್ಮನ್ನು ಆಶ್ವಾಸೋದು. ಸೊ ಅಟೆಂಟಿವ್ ಆಗಿ ಕೇಳಿ. ಒಂದು. ಎರಡನೇದು, ದೇವರೇ ನನ್ನೊಂದಿಗೆ ನೀನು ಮಾತನಾಡು. ಇವತ್ತು ನೀನು ಮಾತನಾಡುವ ಮಾತು ನನ್ನ ಲೈಫನ್ನು ಬದಲಾಯಿಸೋದಕ್ಕೆ ನಾನು ಏನು ಮಾಡಬೇಕಾದ್ರೂ ನಾನು ಸಿದ್ಧ ಆಗಿದ್ದೀನಿ, ನಾನು ರೆಡಿಯಾಗಿದ್ದೀನಿ ದೇವರೇ ಅಂತ ಒಂದು ಎಕ್ಸ್ಪೆಕ್ಟೇಷನಲ್ಲಿ ನೀವು ಕೇಳೋದಾದರೆ ಖಂಡಿತವಾಗ್ಲೂ ದೇವರು ಎಲ್ಲವನ್ನು ಬದಲಾಯಿಸ್ತಾರೆ. ಆಮೇಲೆ ನಮ್ಗೆ ಒಂದು ರೆವಲೇಷನ್ ಬರಬೇಕು. ನೋಡಿ, ಕೆನೆತ್ ಹೇಗೇನ್ ಅಂತ ಒಂದು ಸೇವಕರಿದ್ದಾರೆ. ಅವ್ರು ಹೇಳ್ತಾರೆ, ಅವರು ಎಫೆಷಿಯನ್ಸ್ 1:18 ಅವರು ಅವ್ರ ಲೈಫಲ್ಲಿ 14 ಇಯರ್ಸ್ ಪ್ರೇಯರ್ ಮಾಡಿದ್ರಂತೆ. ಓಪನ್ ಮೈ ಐಸ್ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಐಸ್, ಒಳಗಡೆ ಮನೋನೇತ್ರಗಳು ತೆರೆಯಲ್ಪಡಲಿ. ಪೌಲನ್ ಪ್ರಾರ್ಥನೆ ಮಾಡಿದಂಥ ಆ ಪ್ರಾರ್ಥನೆಯನ್ನಿಟ್ಟು 14 ವರ್ಷ ಪ್ರೇಯರ್ ಮಾಡಿದಂತೆ. ದೇವರೇ ನನ್ನ ಮನೋನೇತ್ರಗಳು ತೆರೆಯಲ್ಪಡಲಿ, ದೇವರೇ ನನ್ನ ಮನೋನೇತ್ರಗಳು ತೆರೆಯಲ್ಪಡಲಿ. ಯಾಕೆ ಗೊತ್ತಾ, ನೋಡಿ ಸತ್ಯವೇದ ಈ ರೀತಿ ಹೇಳುತ್ತೆ. ಯೆಶಾಯನಿಗೆ ಬರೆದ ಪುಸ್ತಕ 61, ಅಂಡರ್ಸ್ಟ್ಯಾಂಡಿಂಗ್ ಬಿಬ್ಲಿಕಲ್ ಪ್ರಾಸ್ಪರಿಟಿ. ಇವತ್ತು ಆ ಮೆಸೇಜನ್ನ ನಾವು ಕೇಳೋಣ. ಪ್ರಾಸ್ಪರಿಟಿನ ಅರ್ಥ ಮಾಡ್ಕೊಬೇಕು. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಬಿಬ್ಲಿಕಲ್ ಪ್ರಾಸ್ಪರಿಟಿ. ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ನೋಡಿ, ಅರೈಸ್ ಶೈನ್ ಫಾರ್ ಯುವರ್ ಲೈಟ್ ಹ್ಯಾಸ್ ಕಮ್. ಐ ಮೀನ್ ವೆನ್ ಯು ವಿಲ್ ಶೈನ್, ಯಾವಾಗ ಪ್ರಕಾಶಿಸೋದಕ್ಕೆ ಸಾಧ್ಯ, ನಿನಗೆ ಬೆಳಕು ಬಂತು. ಎಲ್ಲರೂ ಹೇಳಿ, ನಿನಗೆ ಬೆಳಕು ಬಂತು. ಪ್ರೈಸ್ ಗಾಡ್. ಸರಿ, ಇವತ್ತು ಆ ಲೈಟೇ ನೋಡಿ, ಪ್ರಾಸ್ಪರಿಟಿಗೆ ಅಂತ ಒಂದು ಲೈಟ್ ಇದೆ, ಹೀಲಿಂಗ್ಗೆ ಅಂತ ಒಂದು ಲೈಟ್ ಇದೆ, ಗ್ರೇಸ್ ಆಫ್ ಗಾಡ್ಗೆ ಅಂತ ಒಂದು ಲೈಟ್ ಇದೆ. ಇವತ್ತು ನಾವು ಏನು ತಿಳ್ಕೊಂಡಿದ್ದೀವೋ, ಏನು ಕಲ್ತ್ಕೊಂಡಿದ್ದೀವೋ ಎಲ್ಲನೂ ನಮಗೆ ಬೇರೆಯವ್ರು ಹೇಳ್ಕೊಟ್ಟಿದ್ದೆ. ಬೇರೆ ಪಾಸ್ಟರ್ಸ್ ಹೇಳ್ಕೊಟ್ಟಿದ್ದು, ನಮ್ಮ ಪಾಸ್ಟರ್ ಹೇಳ್ಕೊಟ್ಟಿದ್ದು, ನಮ್ಮ ಬೋಧಕರು ಹೇಳ್ಕೊಟ್ಟಿದ್ದು ಅಷ್ಟೇ ಗೊತ್ತು. ಆದರೆ ನಮಗೆ ಅಂತ ಒಂದು ಲೈಟ್ ಬಂದಿಲ್ಲ. ದೇವರು ನಿಮ್ಮೊಂದಿಗೆ ಸ್ಪಷ್ಟವಾಗಿ ಮಾತನಾಡಬೇಕು. ಆದಿಕಾಂಡ ಬರೆದ ಪುಸ್ತಕ 22, 17, 18. ಜೆನಿಸಿಸ್ 22, 17 and 18. ನೀನು ನನ್ನ ಮಾತನ್ನು ಕೇಳಿದ್ದರಿಂದ ಭೂಮಿಯ ಎಲ್ಲ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಎಂಬುದಾಗಿ ಯೆಹೋವನು ತನ್ನ ಆಣೆ ಇಟ್ಟು ಹೇಳಿದ್ದಾನೆ ಅಂದನು. ತನ್ನ ಆಣೆ ಇಟ್ಟು ಹೇಳಿದ್ದಾನೆ. ನೋಡಿ, ಯಾವ ಪ್ರಸಂಗ ಕೇಳಿದ್ರು ಒಂದು ವಾಯ್ಸ್ ನಮ್ಗೆ ಬರಬೇಕು, ದಿಸ್ ಈಸ್ ಫಾರ್ ಯು ಅಂತ. ದಟ್ ಈಸ್ ಪರ್ಸ್ನಲ್ ವಾಯ್ಸ್. ನೋಡಿ, ಈ ರೀತಿ ಹೇಳ್ತೀನಿ. ಇವಾಗ ಬಿಬ್ಲಿಕಲ್ ಆಗಿ ಬೈಬಲ್ ಪ್ರಕಾರ ದೇವರು ಹೇಳ್ತಾರೆ ಎಲ್ಲರೂ ತಮ್ಮ ಆದಾಯದಲ್ಲೇ 10% ಕೊಡಬೇಕು ಅಂತ. ಆದರೆ ಕೆಲವರಿಗೆ ಪರ್ಸ್ನಲಾಗಿ ದೇವರು ಮಾತಾಡ್ತಾರೆ, ಯು ಡೋಂಟ್ ಸೋ 10%, ಯು ಸೋ 25%. ದಿಸ್ ಇಸ್ ನಾಟ್ ಇನ್ ಬೈಬಲ್, ದಿಸ್ ಈಸ್ ಪರ್ಸ್ನಲ್ ವಾಯ್ಸ್. ಇವಾಗ ನಾನು ಒಂದು ಅನೌನ್ಸ್ಮೆಂಟ್ ಮಾಡಿದ ತಕ್ಷಣವೇ ಇದಕ್ಕೆ ನಾನು ಮಾಡಬೇಕಲ್ಲ ಅನ್ನೋ ಯೋಚನೆ ನಿಮ್ಮೊಳಗಡೆ ಬರುತ್ತಲ್ಲ, ದಟ್ ಈಸ್ ದ ವಾಯ್ಸ್ ಆಫ್ ದ ಹೋಲಿ ಸ್ಪಿರಿಟ್. ಈ ರೀತಿ ಹೇಳ್ತೀನಿ ನೋಡಿ. ಇವಾಗ ಒಂದು ಬಟ್ಟೆ ಅಂಗಡಿಗೆ ಹೋಗ್ತೀವಿ, ಒಂದು ಶೋರೂಮ್ ಒಳಗಡೆ ಹೋಗಿದ ತಕ್ಷಣ ಅಲ್ಲಿ ತುಂಬ ರೆಡಿಮೇಡ್ ಬಟ್ಟೆ ಇರುತ್ತೆ. ಶೂಟ್ ಅಂತ ಇಟ್ಕೊಳ್ಳಿ, ರೆಡಿಮೇಡ್ ಶೂಟ್ ಇರುತ್ತೆ. ಅಲ್ಲಿ ಹೋಗಿದ ತಕ್ಷಣ ಶೂಟ್ ಎತ್ತಾಕ್ತೀವಿ, ಒಂದು ಕೈ ಸರಿ ಇರಲ್ಲ, ಅಥವಾ ಶೋಲ್ಡ್ರ್ ಸರಿ ಇರಲ್ಲ ಫಿಟ್ಟಿಂಗು, ಅಥವಾ ಲೆಂತು. ಸೊ ಟ್ರೈ ಮಾಡಿ ಹಾಕ್ತೀವಿ. ಯಾವುದಾದ್ರೂ ಒಂದು ಓಕೆ ಪರ್ಫೆಕ್ಟ್ ಅಂದ್ಕೊಂಡು ನಾವು ಹಾಕ್ಕೊಂಡ್ಬಿಡ್ತೀವಿ. ಆದರೆ ದಿಸ್ ಈಸ್ ರೆಡಿಮೇಡ್ ಶೂಟ್ಸ್. ಆದರೆ
ಕೆಲವು ಶೂಟ್ ಬಂದ್ಬಿಟ್ಟು ಕಸ್ಟಮೈಸ್ಡ್ ಶೂಟ್. ಏನು ಅಂದರೆ ನನಗೆ ಯಾವ ರೀತಿ ಬೇಕೋ, ನನಗೆ ಯಾವ ಡಿಸೈನ್ ಬೇಕೋ, ನನಗೆ ಯಾವ ಸ್ಟೈಲ್ ಬೇಕೋ ಒಂದು ಟೈಲರ್ನ ಇಟ್ಟು, ಒಂದು ಫ್ಯಾಷನ್ ಡಿಸೈನರ್ನ ಇಟ್ಟು ನನಗೆ ಹೆಂಗೆ ಬೇಕೋ ಆ ಥರ ಹೊಲ್ಸ್ಕೊಳ್ಳೋದು ಬಂದ್ಬಿಟ್ಟು ಕಸ್ಟಮೈಸ್ಡ್ ಶೂಟ್. ಸೊ ಇದು ನನಗೆ ತಕ್ಕನಾಗಿ, ಇದು ನನಗೆ ಮಾತ್ರ ಹೊಲಿಯೋದು. ಇದು ರೆಡಿಮೇಡ್ ಶೂಟ್ ಬಂದ್ಬಿಟ್ಟು ಯಾರಿಗೆ ಫಿಟ್ ಆಗುತ್ತೋ ಹಾಕೊಳ್ಳೋದು. ಬೈಬಲಲ್ಲಿರೋ ವಾಕ್ಯಗಳು ಕೆಲವೊಂದು ನಿಮಗೆ ಸೂಟ್ ಆದರೆ ಎತ್ಕೊಬೋದು, ಆದರೆ ಕೆಲವೊಂದು ಕಸ್ಟಮೈಸ್ಡ್ ವರ್ಸಸ್ ಇರುತ್ತೆ. ದಟ್ ಈಸ್ ಸ್ಪೆಷಲಿ ಓನ್ಲಿ ಫಾರ್ ಯು. ಪ್ರೈಸ್ ದಿ ಲಾರ್ಡ್. ನೀವು ಆ ವಾಕ್ಯನ ಇಟ್ಟು ಹೇಳ್ತೀರಾ, ನೋ, ದಿಸ್ ವರ್ಡ್ ಈಸ್ ಫಾರ್ ಮೀ, ಟುಡೇ ಹೋಲಿ ಸ್ಪಿರಿಟ್ ಸ್ಪೋಕ್ ಟು ಮೀ, ಇದು ನನಗೆ ದೇವರು ಮಾತನಾಡಿದ್ದು ಅನ್ನೋ ಒಂದು ವಾಕ್ಯ ನಿಮ್ಮೊಳಗಡೆ ಬರುತ್ತಲ್ಲ, ದಟ್ ಈಸ್ ಕಸ್ಟಮೈಸ್ಡ್ ವರ್ಡ್ ಆಫ್ ಗಾಡ್. ಅದಕ್ಕೇ ರೇಮ ಅಂತ ಹೇಳ್ತಾರೆ. ಯೋಬನಿಗೆ ಬರೆದ ಪುಸ್ತಕ 29:4, ದ ಬುಕ್ ಆಫ್ ಜೋಬ್ ಚಾಪ್ಟರ್ 29 verse 4. ಇವತ್ತು ಬೇರೆ ಇಂಟ್ರಡಕ್ಷನ್ ಮಾತ್ರ ಕೊಡ್ತೀನಿ. ಯು ವಿಲ್ ಬಿ ಸೋ ಎಕ್ಸೈಟೆಡ್ ಆ್ಯಂಡ್ ಯು ವಿಲ್ ಕಂಟಿನ್ಯೂ ಟು ಹಿಯರ್ ದಿಸ್ ಮೆಸೇಜ್. ನೀವು ತಿರ್ಗಾ ಈ ವಾಕ್ಯಗಳನ್ನು ಕೇಳೋದಕ್ಕೆ ನೀವು ರೆಡಿ ಆಗಿಬಿಡ್ತೀರ. ಇವತ್ತು ನಾನು ನಿಮ್ಮನ್ನು ರೆಡಿ ಮಾಡ್ತೀನಿ. ನೀವು ಈ ವಾಕ್ಯನ ಇವತ್ತಿಂದ ಚೆನ್ನಾಗಿ ತಿಳ್ಕೊಳ್ಳಿ. ಈ ವಾಕ್ಯನ ಕೇಳ್ತಾನೆ ನಿಮ್ಮ ಲೈಫಲ್ಲಿ ಒಂದು ಓವರ್ಫ್ಲೋ ಖಂಡಿತವಾಗಲೂ ಬರುತ್ತೆ. ಪ್ರೈಸ್ ದಿ ಲಾರ್ಡ್. ಆ ದಿನಗಳು ನನ್ನ ಜೀವಮಾನದ ಸುಗ್ಗಿ ಕಾಲವು, ದೇವರ ಸ್ನೇಹವು ನನ್ನ ಗೂಡಾರವನ್ನು ಆವರಿಸಿಕೊಂಡಿತ್ತು. ಆಮೇಲೆ ನೋಡಿ, ಆಶೀರ್ವಾದ ಅಂದರೆ ಎರಡು ವಿಧವಾದ ಆಶೀರ್ವಾದ ಇದೆ. ಒಂದು ದೇವರು ಕೊಡುವಂಥ ಆಶೀರ್ವಾದ, ಇನ್ನೊಂದು ನಾವೇ ಹೆಂಗಾದರೂ ಸಂಪಾದನೆ ಮಾಡಿ ಏಮಾರಿಸಿ ಅಲ್ಲಿ ಇಲ್ಲಿ ಕಳ್ತನ ಮಾಡಿ ಅವ್ರು ನೀವು ನೇಮಾರಿಸಿ ಮಾಡ್ಕೊಳ್ಳೋ ಆಶೀರ್ವಾದಗಳು ಬೇರೆ. ರಾತ್ರಿ ಆಗಲು ಕಷ್ಟಪಟ್ಟು ಬೆವರು ಸುರಿಸಿ, ಕೆಲವರು ಹೇಳ್ತಾರೆ ನೋಡಿ, ಒಂದೊಂದು ಮನೆ ನಾನು ಕಟ್ಟಿದ್ದು, ಒಂದೊಂದು ಮನೆಯೂ ನಾನು ಬೆವರು ಸುರಿಸಿ ಕಟ್ಟಿದ್ದೀನಿ. ಇದು ಅವ್ರು ಕಷ್ಟಪಟ್ಟು ಕಟ್ಟೋದು. ಆದರೆ ದೇವರು ಇಷ್ಟಪಟ್ಟು ಕೊಡೋದು ಬೇರೆ, ಕಷ್ಟಪಟ್ಟು ಕಟ್ಟೋದು ಬೇರೆ. ಸೊ ನಮ್ಮ ಲೈಫಲ್ಲಿ ಎಷ್ಟೇ ಕಷ್ಟಪಟ್ಟು ಕಟ್ಟಿದ್ರೂ ಸಹ, ಸಂಪಾದನೆ ಮಾಡಿದ್ರೂ ಸಹ ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ. ವೆನ್ ಗಾಡ್ ಬ್ಲೆಸ್ ಯು, ದಟ್ ವಿಲ್ ಬಿ ಅನ್ಲಿಮಿಟೆಡ್. ಆಮೆನ್. ದೇವರು ಕೊಡುವಂಥ ಆಶೀರ್ವಾದದಲ್ಲಿ ದುಃಖ ಇರಲ್ಲ. ಏನಿರಲ್ಲ? ದುಃಖ ಇರಲ್ಲ ಅಂದರೆ ಅವರು ಏಮಾರಿಸೋದಿರಲ್ಲ. ನೋಡಿ, ಇವತ್ತು ಎಲ್ಲರೂ ಕಷ್ಟಪಟ್ಟು ಕೆಲಸ ಮಾಡಿಬಿಟ್ಟು ಮಕ್ಳಿಗೆ ಸೇರಿಸಿರ್ತಾರೆ. ಅವ್ರು ಹೋಗಿದ್ಮೇಲೆ ಮಕ್ಕಳು ಅದನ್ನು ಏನು ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತೇ ಇರಲ್ಲ. ಇವನೆಲ್ಲ ಹೋಗಿಬಿಟ್ಟು ಪತ್ರನ ಅಡ ಮಾಡಿ ಇಟ್ಟಿರ್ತಾನೆ, ಅಥವಾ ಅವ್ರು ಯಾರೋ ಏಮಾರಿಸಿರ್ತಾರೆ, ಇಲ್ಲ ಎಲ್ಲೆಲ್ಲೋ ಹೋಗ್ಬಿಡ್ತೈತೆ. ನೋಡಿ, ಅವ್ರು ಇರೋವರೆಗೂ ಚೆನ್ನಾಗಿ ಆ ಮನೇನ ನೋಡ್ಕೊಳ್ತಾರೆ, ಜಾಗ ನೋಡ್ಕೊಳ್ತಾರೆ. ಅವ್ರು ಸತ್ತ ಮೇಲೆ ಸೊ ಕೆಲವೊಂದು ಹೆರಿಡಿಟಿ ಪ್ರಾಪರ್ಟಿ ಎಲ್ಲ ಬಂದ್ಬಿಟ್ಟು ಇದ್ರೂ ಇರ್ಬೋದು, ಹೋದರೆ ಹೋಗ್ಬೋದು. ಅದರಲ್ಲಿ ದುಃಖ ಇರುತ್ತೆ. ಕೆಲವ್ರು ನೋಡಿ ಎಲ್ಲ ಇರುತ್ತೆ, ತಿನ್ನೋಕ್ಕಾಗಲ್ಲ. ಆಶೀರ್ವಾದದಲ್ಲಿ ವ್ಯತ್ಯಾಸವಾದಂಥ ಆಶೀರ್ವಾದಗಳಿದೆ. ಸೊ ದೇವರು ಒಂದು ಕೊಟ್ಟರೆ ನಿನಗೆ ನೆಮ್ಮದಿ ಇರುತ್ತೆ, ಅದರಲ್ಲಿ ಸಂತೋಷ ಇರುತ್ತೆ, ಅದು ಯಾವಾಗಲೂ ಆನಂದಕರವಾಗಿರುತ್ತೆ. ಅದರಲ್ಲಿ ಯಾವ ವ್ಯಸನವೂ ಇರಲ್ಲ, ಅದರಲ್ಲಿ ಯಾವ ದುಃಖವೂ ಇರಲ್ಲ. ಅಂಥ ಒಂದು ಆಶೀರ್ವಾದನ ಇವತ್ತು ನಾನು ರಿಲೀಸ್ ಮಾಡ್ತೀನಿ ಯೇಸುವಿನ ನಾಮದಲ್ಲಿ. ನಾವು ಒಂದೊಂದು ಚೆನ್ನಾಗಿ ತಿಳ್ಕೊಬೇಕು. ದರಿದ್ರ ಕಾಯಿಲೆ ಅನ್ನೋದು ನಮ್ಮ ಲೈಫಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ, ಇಟ್ಸ್ ಕಾಮನ್, ಎಲ್ಲರಿಗೂ ಇರುವಂಥದ್ದು ತಾನೇ ಅಂತ ನಾವು ಅದೇ ರೀತಿ ಈ ಲೋಕದೊಂದಿಗೆ ಹೊಂದಾಣಿಕೆ ಆಗಿ ನಾವು ಹೋಗ್ಬಿಟ್ಟಿದ್ದೀವಿ. ನಮ್ಮ ಮೈಂಡ್ ಸೆಟ್ ನೋಡಿ, ಮೈಂಡ್ ಸೆಟ್ ಅಂದರೆ ಏನು ಗೊತ್ತಾ? ಕೆಲವೊಂದಕ್ಕೆ ಅದು ಫಿಕ್ಸ್ ಆಗಿಬಿಟ್ಟಿರ್ತೈತೆ ಅಷ್ಟೇ ಅಂತ. ಇವಾಗ ಉದಾಹರಣೆ ನಾನು ಈ ರೀತಿ ಹೇಳ್ತೀನಿ ನೋಡಿ. ಈಗ ಒಂದು ಡ್ರೆಸ್ಸು ಯಾವ ಥರ, ಇವಾಗ ಮೋಸ ಹಾಕಿ ಡ್ರೆಸ್ ಥರ ನಾನು ಹಾಕ್ಕೊಂಬಂದೆ ಅಂತ ಇಟ್ಕೊಳ್ಳಿ, ನೈಟಿ ಥರ ಫುಲ್ಲು ನೈಟಿ ಇಲ್ಲಿವರೆಗೂ ಹಾಕ್ಕೊಂಡಿದ್ದೀನಿ, ಕೈಯಲ್ಲಿ ಒಂದು ಕೋಲು ಇಟ್ಕೊಂಬಂದಿದ್ದೀನಿ. ನಾನೇ ಇವತ್ತು ಮೋಸೆ ಥರ ದೇವ್ರು ನನಗೆ ಅದ್ಭುತ ಮಾಡಬೇಕು, ನಡೆಯುತ್ತೆ ಅಂತ ನಾನು ಫುಲ್ಲು ಒಂದು ಅಂಗಿ ಥರ ಅಥವಾ ಒಂದು ನೈಟಿ ಥರ ಹಾಕ್ಕೊಂಡು ಕಲರ್ ಹಾಕ್ಕೊಂಡು ಕೈಯಲ್ಲಿ ಒಂದು ಕೋಲು ಇಟ್ಕೊಂಡ್ಬರ್ತೀನಿ. ಕೋಲನ್ನು ಹಿಂಗೆ ಇಟ್ಕೊಂಡು ಮಾತಾಡ್ತೀನಿ. ನೀವೇನು ಮಾಡ್ತೀರಾ? ನಾನಿವಾಗ ಆದಿಕಾಂಡ ಬರೆದ ಪುಸ್ತಕ 27ನೇ ಅಧ್ಯಾಯ ನಾನು ಹೇಳ್ತೀನಿ, ನೀವೇನು ನೋಡ್ತಾ ಇರ್ತೀರಾ? ಇಷ್ಟು ದಿವಸ ಪಾಸ್ಟ್ರು ಚೆನ್ನಾಗೇ ತಾನೇ ಇದ್ದರು, ಇವತ್ತು ಸಡನ್ನಾಗಿ ಏನಾಯ್ತು ಪಾಸ್ಟ್ರಿಗೆ ಅಂದ್ಬಿಟ್ಟು ಒಂದು ಕ್ವಶನ್ ಬರುತ್ತಾ ಇಲ್ವಾ? 2ನೇ ವಾರನೂ ತಿರ್ಗಿ ಅದೇ ಥರ ಬರ್ತೀನಿ, ಬೇರೆ ಕಲರ್ ಅಂಗಿ, ಓಕೆನಾ? ಸೆಕೆಂಡ್ ಟೈಮ್ ಬರ್ತೀನಿ, ಅವಾಗ ಏನು ಹೇಳ್ತೀರಾ? ಎಲ್ಲ ವಿಚಿತ್ರವಾಗಿ ನೋಡ್ತೀರಾ ಇಲ್ವಾ? ಓಕೆ. 3ನೇ ವಾರನೂ ಹಂಗೆ ಬರ್ತೀನಿ, ಅದೇ ಥರ ಅಂಗಿ, ಕೈಯಲ್ಲಿ ಒಂದು ಕೋಲು. ಏನು ನೋಡ್ತೀರಾ? ನಗಾಡ್ತೀರಾ ಅಲ್ವಾ? 4ನೇ ವಾರನೂ ಹಂಗೆ ಬರ್ತೀನಿ, ಏನು ಮಾಡ್ತೀರಾ? ಹಿಂಗೆ ನಗಾಡ್ತಾನೆ ಇರ್ತೀರ.
ಓಕೆ, 5ನೇ ವಾರನೂ ಹಂಗೆ ಬರ್ತೀನಿ. ಸೊ ಈ ರೀತಿ ಒಂದು 4-5 ತಿಂಗಳು ಬರ್ತಾನೆ ಇರ್ತೀನಿ, ಸೇಮ್ ಡ್ರೆಸ್ಸು, ಅದೇ ಕೋಲು. ಈಗ ನಾನು ಹೇಳ್ತೀನಿ, ನೆಹೆಮೀಯ ಬರೆದಿರೋ ಪುಸ್ತಕ ಅಂದಿದ ತಕ್ಷಣ ನೀವೇನು ಮಾಡ್ತೀರಾ? ಇಂಟ್ರೆಸ್ಟಾಗಿ ನೆಹೆಮೀಯ ಎಲ್ಲಿದೆ ಅಂತ ಹುಡುಕ್ತಾರೆ. ಯಾಕೆ ಗೊತ್ತಾ? ಈ ಕೋಟು ನೋಡಿ 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 ನಿಮ್ಗೇನಾಗೋಯ್ತು? ನಾನು ಹಾಕ್ಕೊಂಬಂದಿದ್ದು ಅಂಗೀನು ಈ ಕೋಲು ನೋಡ್ಬಿಟ್ಟು ಏನು ನಿಮ್ಗೇನಾಗೋಯ್ತು? ಪಾಸ್ಟರು ಹಿಂಗೆ ಬರೋದು ಏನು ಮಾಡೋಕ್ಕಾಗಲ್ಲ, ಕಾಮನ್. ಸೊ ಈ ಕೋಟು ನನ್ನ ಕೈಯಲ್ಲಿರೋ ಕೋಲು ನಿಮ್ಮ ಮೈಂಡ್ಗೆ ಏನಾಗೋಯ್ತು? ಫಿಕ್ಸ್ಡ್ ಆಗೋಯ್ತು. ಅಂದರೆ ಇವ್ರು ಹಿಂಗೇಪ ಬರೋದು ಅಂತ. ಈಗ ನಾವು ನೆಹೆಮೀಯನ ಬರೆದ ಪುಸ್ತಕ, ಯೋನನು ಬರೆದ ಪುಸ್ತಕ ಅಂದಿದ ತಕ್ಷಣ ನೀವು ಇಂಟ್ರೆಸ್ಟಾಗಿ ಎಲ್ಲಿ ನೋಡ್ತೀರಾ? ಬೈಬಲ್ನ ನೋಡ್ತೀರಾ ಹೊರತು ನನ್ನ ಕೋಟನ್ನು ಮತ್ತೆ ನೋಡೋದಿಲ್ಲ. ಯಾಕೆ ಗೊತ್ತಾ? ನಿಮ್ಮ ಮೈಂಡ್ ಫಿಕ್ಸ್ ಆಗೋಯ್ತು, ಪಾಸ್ಟರ್ ಇದೆ ಯಾವಾಗಲೂ ಹಾಕೋದು ಅಂತ. ಇದೇ ರೀತಿಯೇ ನಮ್ಮ ಲೈಫಲ್ಲಿ ದರಿದ್ರ, ಕಾಯಿಲೆ, ಇದನ್ನೆಲ್ಲ ಸೈತಾನ ಏನು ಮಾಡಿಬಿಟ್ಟು ಗೊತ್ತಾ? ಈ ಲೋಕದಲ್ಲಿ ಹಿಂಗೆ ಇರೋದು. ಸೊ ನಮ್ಮ ಮೈಂಡ್ ಫಿಕ್ಸ್ ಆಗಿಬಿಟ್ಟಿದೆ, ಯಾವುದು ನನ್ನ ಲೈಫಲ್ಲಿ ಚೇಂಜ್ ಆಗೋಲ್ಲ, ಯಾವುದು ನನ್ನ ಲೈಫಲ್ಲಿ ಬದಲಾವಣೆ ಆಗೋದಿಲ್ಲ, ಇದೇ ಕೆಲಸನೇ, ಇದೇ ಥರ ದರಿದ್ರ ಇದ್ದೇ ಇರುತ್ತೆ, ಸಾಯೋವರೆಗೂ ನನ್ನ ಲೈಫಲ್ಲಿ ಹಿಂಗೆ ಕಳೆದು ಬಿಡ್ತೀನಿ, ಇದೇ ಕಾಯಿಲೆನಾ, ಇದೇ ಕಾಯಿಲೆಯಲ್ಲೇ ಇದ್ದು ಸತ್ತೋಗ್ತೀನಿ ಹೊರತು ಬದಲಾವಣೆ ಆಗುತ್ತೆ ಅನ್ನೋದನ್ನು ನಮ್ಮ ಮೈಂಡಲ್ಲಿ ತೊಗೊಂಬರ್ದೆ, ನಮ್ಮ ಮೈಂಡನ್ನು ಸೈತಾನನ ಹಾಕಿದಂಥ ಬೀಜನ ನಾವು ಫಿಕ್ಸ್ ಮಾಡಿಬಿಟ್ಟಿರ್ತೀವಿ. ಮೈ ಲೈಫ್ ವಿಲ್ ಬಿ ಲೈಕ್ ದಿಸ್ ಓನ್ಲಿ ಅಕಾರ್ಡಿಂಗ್ ಟು ದಿಸ್ ವರ್ಲ್ಡ್. ಈ ಲೋಕ ಹೆಂಗೋಗುತ್ತೋ ನಾನು ಹಂಗೆ ಹೋಗಬೇಕು ಅಂತ ನಿಮ್ಮ ಮೈಂಡ್ ಫಿಕ್ಸ್ ಮಾಡಿರೋದ್ರಿಂದ ಅವ್ರಿಗೇನಾಗುತ್ತೋ ನನಗೂ ಅದೇ ಆಗುತ್ತೆ. ರೆಗ್ಯುಲರು, ಕಷ್ಟ ಅನ್ನೋದು ರೆಗ್ಯುಲರು, ಹೋರಾಟ ಅನ್ನೋದು ರೆಗ್ಯುಲರು, ದರಿದ್ರ ಅನ್ನೋದು ರೆಗ್ಯುಲರು, ಕಾಯಿಲೆ ಅನ್ನೋದು ರೆಗ್ಯುಲರು ಅಂತ ನನ್ನ ಮೈಂಡ್ಗೆ ಸೈತಾನನು ಇದೇ ರೆಗ್ಯುಲರ್ ಲೈಫ್ ಅಂತ ಹಾಕ್ಬಿಟ್ಟಿದ್ದಾನೆ. ಸೊ ಟುಡೇ ವಿ ಹ್ಯಾವ್ ಟು ಬ್ರೇಕ್ ದಟ್ ಇನ್ ದ ನೇಮ್ ಆಫ್ ಜೀಸಸ್. ಐ ಮೀನ್, ನಾನು ಇನ್ಮೇಲೆ ರೆಗ್ಯುಲರ್ ಲೈಫ್ ಬಾಳೋದಿಲ್ಲ. ಎಲ್ಲರೂ ಹೇಳಿ, I am not going to live a natural life. I am going to live a supernatural life. ಯೇಸುವಿನ ನಾಮದಲ್ಲಿ ಸೂಪರ್ ನ್ಯಾಚುರಲ್ ಲೈಫ್ ನಾನು ಬಾಳೋದಕ್ಕೆ ದೇವರು ನನ್ನನ್ನು ಕರೆದಿದ್ದಾರೆ. ಆಮೆನ್. ನೋಡಿ, ಯಾವಾಗ ನಾವು ದೇವರನ್ನು ಸ್ವೀಕಾರ ಮಾಡ್ಕೊಂಡ್ಬಿಟ್ವೋ ಆಗಲೇ ದೇವರು ನಮ್ಮನ್ನು ಸೀಲ್ ಮಾಡಿಬಿಟ್ರು. ಎಫೆಸಿಯನ್ಸ್ 1:13, ಎಫೆಸದವರು ಬರೆದ ಪುಸ್ತಕ 1:13. ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ನೋಡಿ, ಯಾವಾಗ ನಾವು ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಂಡ್ಬಿಟ್ವೋ, ಯು ವೇರ್ ಸೀಲ್ಡ್ ವಿತ್ ದ ಹೋಲಿ ಸ್ಪಿರಿಟ್. ಸೀಲ್ಡ್ ಅಂದರೆ ಎಲ್ಲ ಆಶೀರ್ವಾದ, ವಾಗ್ದಾನ, ಪ್ರಾಮಿಸ್, ಎವ್ರಿಥಿಂಗ್, ಬ್ಲೆಸ್ಸಿಂಗ್, ಎವ್ರಿಥಿಂಗ್ ಈಸ್ ಇನ್ಸೈಡ್ ಅಸ್. ಸೀಲ್ ಆಗೋಯ್ತು. ಅದನ್ನು ಸೈತಾನನ್ನು ಕದ್ಕೊಳ್ಳೋದಕ್ಕೋ ಕಳ್ತನ ಮಾಡೋದಕ್ಕೋ ಆಗೋದಿಲ್ಲ. ಆಮೆನ್. ಸೊ ರಿಡೆಂಪ್ಷನ್, ರಕ್ಷಣೆ ಹೊಂದಿದ ಮೇಲೆ ಸೀಲ್ ಆಗೋಯ್ತು. ಈ ರಕ್ಷಣೆಯನ್ನು ನಾವು ಕಳ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಆಮೆನ್. ಇವತ್ತು ಎಲ್ಲರೂ ಎದುರಿಸೋದು ಏನು ಗೊತ್ತಾ? ನೀನು ಸಿದ್ಧವಾಗಿದ್ಯಾ? ಆರ್ ಯು ರೆಡಿ? ಆರ್ ಯು ರೆಡಿ? ಆರ್ ಯು ಪ್ರಿಪೇರ್ಡ್? ನಾನು ಕೇಳ್ತೀನಿ, ಏನು ಪ್ರಿಪೇರ್ಡ್ ಆಗಬೇಕು? ಆರ್ ಯು ರೆಡಿ? ತಮಿಳಲ್ಲಿ ಹೇಳ್ತಾರೆ ಆಯತ್ತಮ್ಮ ಹೇಳ್ತಾರೆ. ಏನು ಆಯತ್ತಮ್ಮ? ಹೆಂಗೆ ಆಯತ್ತ ಆಗೋದು? ಹೆಂಗೆ ಸಿದ್ಧವಾಗೋದು ಹೇಳಿ? ನೀವು ಹೆಂಗೆ ಸಿದ್ಧರಾಗ್ತೀರಾ? ಹೆಂಗೆ ಸಿದ್ಧರಾಗ್ತೀರಾ? ಡೈಲಿ ಯೇಸುವೆ ನಿನ್ನ ರಕ್ತದಿಂದ ನಾನು ತೊಳೆದು ಶುದ್ಧ ಮಾಡಪ್ಪ, ಇವತ್ತು ರಾತ್ರಿ ಬಂದರೆ ನಾನು ರೆಡಿ ಆಗ್ಬೇಕು, ಇದೇ ತಾನೇ? ನೋಡಿ, ಇವಾಗ ಒಂದು ಊರಿಗೆ ಹೋಗ್ಬೇಕು, ಇವಾಗ ಹೊರದೇಶಕ್ಕೆ ಹೋಗ್ಬೇಕು, ಸಿದ್ಧ ಆಗಬೇಕು. ಹೆಂಗೆ ಸಿದ್ಧ ಆಗ್ತೀರಾ? ಹೊರದೇಶಕ್ಕೆ ಹೋಗ್ತೀರಾ, ಇವಾಗ ಫಾರಿನ್ಗೆ ಹೋಗ್ತೀರಾ, ಹೆಂಗೆ ಸಿದ್ಧರಾಗ್ತೀರಾ? ಬ್ಯಾಗ್ ಪ್ಯಾಕ್ ಮಾಡಬೇಕು ಅಲ್ವಾ? ನೆಕ್ಸ್ಟ್ ಶಾಪಿಂಗ್. ಸಿದ್ಧ ಆಗೋದು ಅಂದರೆ ಎಲ್ಲರೂ ಹೆಂಗೆ ಅಂದ್ಕೊಳ್ತಾರೆ ಗೊತ್ತಾ? ಸೂಟ್ ಕೇಸ್ ರೆಡಿ ಮಾಡಬೇಕು, ಬಟ್ಟೆ ಅಯನ್ ಮಾಡಬೇಕು, ಹೊಸ ಬಟ್ಟೆ ತೊಗೊಬೇಕು, ಅಲ್ಲಿರೋ ಕಲ್ಚರ್ ತಕ್ಕನಾಗಿ ಬಟ್ಟೆ ಹಾಕಬೇಕು. ನೋಡಿ, ನೀವು ಸೂಟ್ ಕೇಸ್ ರೆಡಿ ಮಾಡೋದ್ರಿಂದ, ಹೊಸ ಬಟ್ಟೆ ತೊಗೊಳೋದ್ರಿಂದ ಹೊರದೇಶಕ್ಕೆ ಹೋಗೋಕ್ಕಾಗೋದಿಲ್ಲ. ಫಸ್ಟು ನೀವು ಬಟ್ಟೆ ರೆಡಿ ಇದೆಯೋ, ಲಗೇಜ್ ರೆಡಿ ಇದೆಯೋ, ಸೂಟ್ ಕೇಸ್ ರೆಡಿ ಇದೆಯೋ, ಫಸ್ಟು ನೀವು ವೀಸಾ ರೆಡಿ ಆಗಬೇಕು, ಪಾಸ್ಪೋರ್ಟ್ ರೆಡಿ ಆಗಬೇಕು. ಪಾಸ್ಪೋರ್ಟು ವೀಸಾ ರೆಡಿ ಇದ್ದರೆ ನೀವು ಹೆಂಗೆ ಬೇಕಾದ್ರೂ ಹೋಗ್ಬೋದು. ಸೂಟ್ ಕೇಸ್ ಇಲ್ಲಾಂದ್ರೂ ಹೋಗ್ಬಿಡ್ಬೋದು. ನಾನೊಂದು ಹೇಳ, ಸಿದ್ಧಾನ ಆರ್ ಯು ಪ್ರಿಪೇರ್ಡ್ ಅಂತ ಕೇಳ್ತಾರಲ್ಲ, ದೇವರು ಒಂದು ವೇಳೆ ನಿನಗೆ ಸಾಲ್ವೇಷನ್ ಕೊಡಲಿಲ್ಲ ಅಂದರೆ ನೀವೇನೇ ರೆಡಿಯಾಗಿ ಯೇಸುವೆ ರಕ್ತದಿಂದ ತೊಳಿ ಅಂದರೂ ನೀವು ಹೋಗೋಕ್ಕಾಗಲ್ಲ.
ಯೇಸುವೆ ನನ್ನ ಮೈಂಡು, ನನ್ನ ಬಾಯಿ, ನನ್ನ ಕಣ್ಣು ಎಲ್ಲ ತೊಳೆಯಪ್ಪ ಅಂದಿದ ತಕ್ಷಣ ಹೋಗ್ಬಿಡ್ತೀರಾ? ಹೋಗೋಕ್ಕಾಗಲ್ಲ. ನೋಡಿ, ನೀವು ಪರಲೋಕಕ್ಕೆ ಹೋಗ್ತೀರಾ ಅಂತ ಫಸ್ಟೇ ದೇವ್ರು ನಿನಗೆ ಸ್ಯಾಲ್ವೇಷನ್ ಕೊಟ್ಟು ಪ್ರಿಪ್ರೇಷನ್ ಮಾಡಿ ರಕ್ಷಣೆ ಕೊಟ್ಟಿರೋದಕ್ಕೆ ಯಾವಾಗ ಬೇಕಾದ್ ಬಂದ್ರೂ, ಯಾವಾಗ ಇವತ್ತೇ ಯೇಸು ಸ್ವಾಮಿ ಬಂದರೂ ಯು ಕ್ಯಾನ್ ಗೋ. ಸೊ ಯು ಡೋಂಟ್ ಹ್ಯಾವ್ ಟು ಗೆಟ್ ಪ್ರಿಪೇರ್ಡ್ ಫಾರ್ ದಟ್. ಇವತ್ತು ಯಾವ ಪ್ರೀಚಿಂಗ್ ಕೇಳಿ, ಸೆಕೆಂಡ್ ಕಮಿಂಗ್ ರ್ಯಾಪ್ಚರ್ ಬರುತ್ತೆ. ನಾನು ಒಂದನ್ನು ಕೇಳ್ತೀನಿ, ಯಾವ ಪ್ರಸಂಗ ಆದರೂ ಎಷ್ಟು ಜನಕ್ಕೆ ಗೊತ್ತು ಯೇಸು ಸ್ವಾಮಿ ಬರ್ತಾರೆ ಅಂತ? ಓಕೆ, ಎಷ್ಟು ಜನಕ್ಕೆ ಗೊತ್ತು 666 ಇದೆ ಅಂತ? 666 ಇದೆ ಅಂತ 600. ಎಷ್ಟು ಜನಕ್ಕೆ ಗೊತ್ತು ಆ್ಯಂಟಿ ಕ್ರೈಸ್ಟ್? ಎಷ್ಟು ಜನಕ್ಕೆ ಗೊತ್ತು ಕ್ರಿಸ್ತ ವಿರೋಧಿ ಬರ್ತಾನೆ ಅಂತ? ಗೊತ್ತಾ? ಎಷ್ಟು ಜನಕ್ಕೆ ಗೊತ್ತು ರ್ಯಾಪ್ಚರ್ ಇದೆ ಅಂತ? ಎಷ್ಟು ಜನಕ್ಕೆ ಗೊತ್ತು ಸಡನ್ಗೆ ಯೇಸು ಸ್ವಾಮಿ ಸೆಕೆಂಡ್ ಕಮಿಂಗಲ್ಲಿ ಬಂದು ಸತ್ತವ್ರನ್ನ ಅಥವಾ ಸತ್ತವ್ರನ್ನ ಹಾಗೆ ಕರ್ಕೊಂಡು ಹೋಗ್ತಾರೆ, ನಾವೆಲ್ಲ ಹಾಗೆ ಆರೋಗ್ತೀವಿ ಅಂತ ಎಷ್ಟು ಜನಕ್ಕೆ ಗೊತ್ತು? ಎಲ್ಲಿ ಓದಿದ್ರ ಇದನ್ನು? ಯೇಸು ಸ್ವಾಮಿ ಬರ್ತಾರೆ 666, ಸೀಕ್ರೆಟ್ ಕಮಿಂಗ್, ಸೆಕೆಂಡ್ ಕಮಿಂಗ್, ಇದೆಲ್ಲ ನೀವು ಓದಿ ತಿಳ್ಕೊಂಡ್ರ ಅಥವಾ ನಿಮ್ಮ ಪಾಸ್ಟ್ ಹೇಳಿದ್ದ? ನೋಡಿ, ಅದೇ ಕ್ವಶನ್ನೇ. 666 ಇದೆಯಾ ಅಂದರೆ ಹಾಂ ಇದೆ. 666 ಏನು 666 ಅಂದರೆ ಅದೇ 666. ಹೇಗೆ ನೋಡಿ, ನಾನೇನು ಹೇಳ್ತೀನಿ ಅಂದರೆ, ನಮಗೆ 666 ಬಗ್ಗೆ ಅಂಡರ್ಸ್ಟ್ಯಾಂಡಿಂಗ್ ಬಂದಿಲ್ಲ. ಯೇಸು ಸ್ವಾಮಿ ಸೆಕೆಂಡ್ ಕಮಿಂಗಲ್ಲಿ ಬರ್ತಾರೆ ಅಂತ ನಾವು ತಿಳ್ಕೊಂಡಿಲ್ಲ. ನಮಗೆ ಪಾಸ್ಟರ್ ಹೇಳ್ಕೊಟ್ರು. ಅವಾಗಿಂದ ಎಲ್ಲ ಪ್ರೀಚರ್ಸು ಏನು ಹೇಳ್ಬಿಟ್ರು, ಇವತ್ತು ಯೇಸು ಸ್ವಾಮಿ ಬರ್ತಾರೆ ಅಂತ ಈ ರೀತಿ ಭಯ ಇಕ್ಸಿದ್ಕೆ ನಾವು ಓಹೋ ಸೆಕೆಂಡ್ ಕಮಿಂಗ್ ಇದೆ ಅಂತ ಗೊತ್ತೇ ಹೊರತು ಯಾರು ಪರ್ಸ್ನಲ್ ಆಗಿ ದ ಬುಕ್ ಆಫ್ ರೆವಲೇಷನ್ ಓದಿ 666 ಇದೆ, ಆ್ಯಂಟಿ ಕ್ರೈಸ್ಟ್ ಇದೆ, ಸೆಕೆಂಡ್ ಕಮಿಂಗ್ ಇದೆ ಅಂತ ಯಾರೂ ಓದಿ ತಿಳ್ಕೊಂಡಿರಲ್ಲ. 100% ನಾನು ಬರ್ಕೊಡ್ತೀನಿ. ಏಂಜಲ್ ಟಿ ವಿ ಅವ್ರು ಹೇಳ್ಕೊಟ್ಟಿರ್ಬೋದೇ ಹೊರತು ನಿಮಗೆ ಯಾವ ಪರ್ಸ್ನಲ್ ಏಂಜಲು ಹೇಳಿರಲ್ಲ. ಏಂಜಲ್ ಟಿ ವಿಯಲ್ಲಿ ಹೇಳ್ತಾರೆ, ಓ ಜೀಸಸ್ ಈಸ್ ಕಮಿಂಗ್. ಯಾವತ್ತಾದರೂ ನೀವು ಓದಿ ತಿಳ್ಕೊಂಡಿದ್ದೀರಾ ಜೀಸಸ್ ಈಸ್ ಕಮಿಂಗ್ ಅಂತ? ಇಲ್ಲ ಪಾಸ್ಟರ್, ನಮ್ಮ ಪಾಸ್ಟ್ ಹೇಳಿದ್ದಾರೆ. ಏಂಜಲ್ ಟಿ ವಿಯಲ್ಲಿ ಯಾವಾಗಲೂ ಹೇಳ್ತಾನೆ ಇರ್ತಾರೆ. ಆ ಟಿ ವಿ ಅವ್ರು ಹೇಳ್ತಾರೆ, ಈ ಟಿ ವಿ ಅವ್ರು ಹೇಳ್ತಾರೆ ಹೊರತು ನಿನಗೆ ಪರ್ಸ್ನಲಾಗಿ ರೆವಲೇಷನ್ ಇಲ್ಲ. ಆಮ್ ಐ ರೈಟ್? ನಾವು ಇವಾಗ LKGಯಲ್ಲಿ ಇರ್ತೀವಿ ಅಂತ ಇಟ್ಕೊಳ್ಳಿ. ಈಗ ಕಾಲೇಜ್ ಟೀಚಿಂಗ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ. UKG, ಕೆಲವರು ಫಸ್ಟ್ ಸ್ಟ್ಯಾಂಡರ್ಡು, ಕೆಲವರು ಸೆಕೆಂಡ್ ಸ್ಟ್ಯಾಂಡರ್ಡು, ಕೆಲವರು ಥರ್ಡ್ ಸ್ಟ್ಯಾಂಡರ್ಡ್. ಈ ರೀತಿ ವರ್ಡ್ ಆಫ್ ಗಾಡಲ್ಲಿ ಕೆಲವರು ಬಂದ್ಬಿಟ್ಟು ರ್ಯಾಂಕ್ಸ್ ಇರುತ್ತೆ. ಆ ರ್ಯಾಂಕ್ಸ್ ತಕ್ಕನಂಗೆ ಹೋಗ್ಬೇಕು. ಒಂದೇ ಸತಿ ಫಸ್ಟ್ ಸ್ಟ್ಯಾಂಡರ್ಡ್ ಹುಡುಗನ 7th ಸ್ಟ್ಯಾಂಡರ್ಡ್ಗೆ ಹಾಕಿ ಮೇಡಮ್ ಅಂತ ಹೇಳಿದ್ರೆ ಹಾಕೋಕ್ಕಾಗಲ್ಲ. ಯಾಕೆ ಗೊತ್ತಾ? ಅವ್ನು ಓದೋಕ್ಕಾಗಲ್ಲ. ಪ್ರಾಸ್ಪರಿಟಿನೂ ಅದೇ ಥರನೇ. ದೇವರು ಇವತ್ತೇ ಯಾಕೆ ಒಂದೇ ದಿನದಲ್ಲಿ ಆಶೀರ್ವದಿಸೋಕ್ಕಾಗಲ್ಲ ಅಂದಮೇಲೆ, ಯಾಕೆ ಆಗಲ್ಲ ಅಂದರೆ ಒಂದೇ ದಿವಸದಲ್ಲಿ ಆಶೀರ್ವದಿಸಿದ್ರೆ ನಿನಗೆ ತಡೆಯೋಕ್ಕಾಗಲ್ಲ. ನೋಡಿ, ದೆರ್ ಆರ್ ರೆಲಮ್ಸ್ ಆಫ್ ಪ್ರಾಸ್ಪರಿಟಿ. ಕೆಲವ್ರಿಗೆ ಥೌಸಂಡ್ಸಲ್ಲಿ ಹ್ಯಾಂಡಲ್ ಮಾಡೋಕ್ಕೆ ಗೊತ್ತು, ಕೆಲವ್ರಿಗೆ ಲ್ಯಾಕ್ಸ್ ಹ್ಯಾಂಡಲ್ ಮಾಡೋಕ್ಕೆ ಗೊತ್ತು, ಕೆಲವ್ರಿಗೆ ಮಾತ್ರನೇ ಕ್ರೋರ್ಸ್ ಹ್ಯಾಂಡಲ್ ಮಾಡೋಕ್ಕೆ ಗೊತ್ತು. ಈ ಥೌಸಂಡ್ಸ್ನ ಹ್ಯಾಂಡಲ್ ಮಾಡೋಕ್ಕೆ ಬರದೇ ಇರೋರ ಹತ್ರ ಸಡನ್ನಿಗೆ 1 crore ಬಂದುಬಿಡ್ತಂದ್ರೆ ಅವ್ನು ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಹುಚ್ಚಿಡ್ದೋಗುತ್ತೆ. ರಾತ್ರಿ ಎಲ್ಲ ಯೋಚನೆ ಮಾಡಿ ಟೆನ್ಷನ್ ಆಗಿಬಿಡ್ತಿದೆ, BP ಬಂದುಬಿಡುತ್ತೆ, ತಲೆ ಕೂದಲು ಉದುರೋಗುತ್ತೆ, ಶುಗರ್ ಬಂದುಬಿಡುತ್ತೆ. ಅದಕ್ಕೇ ದೇವರು ಸ್ಟೆಪ್ ಬೈ ಸ್ಟೆಪ್ಪು ನಿನಗೆ ರೆವಲೇಷನ್ ಕೊಟ್ಟು ನಿನಗೆ ಒಂದೊಂದೇ ತಿಳಿಸೋದು. ಅದಕ್ಕೇ ಅಂಡರ್ಸ್ಟ್ಯಾಂಡಿಂಗ್ ಬಿಬ್ಲಿಕಲ್ ಪ್ರಾಸ್ಪರಿಟಿ, ಅಂಡರ್ಸ್ಟ್ಯಾಂಡಿಂಗ್ ಫೈನಾನ್ಷಿಯಲ್ ಪ್ರಾಸ್ಪರಿಟಿ ಅನ್ನೋದನ್ನು ಇವತ್ತು ಒಂದು ಟೀಚಿಂಗ್ ಮಾಡ್ತೀನಿ. ಯು ವಿಲ್ ನೆವರ್ ಬಿ ದ ಸೇಮ್ ಅಗೈನ್. ಟೀಚ್ ಮಾಡ್ತಾ ನನ್ನ ಲೈಫು ಚೇಂಜ್ ಆಗ್ತಾನೇ ಇರುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ನಮಗೆ ಲೈಟ್ ಬರಬೇಕು, ನಮಗೆ ಅಂಡರ್ಸ್ಟ್ಯಾಂಡಿಂಗ್ ಬರಬೇಕು. ಆಗ ಮಾತ್ರನೇ ದೇವರು ಆಶ್ರಯಿಸೋದಕ್ಕಾಗೋದು. ಆಮೇಲೆ ಫಸ್ಟೇ ದೇವರು ಆಶ್ರಯಿಸಿದ್ದಾರೆ, ನಮಗೆ ತಿಳುವಳಿಕೆ ಬೇಕು. ಅಂಡರ್ಸ್ಟ್ಯಾಂಡಿಂಗ್, ವಿ ನೀಡ್ ಅಂಡರ್ಸ್ಟ್ಯಾಂಡಿಂಗ್. ನೋಡಿ, ಏನು ಬೇಡ, ಲೈಫಲ್ಲಿ ಆರೋಗ್ಯವಾಗಿ ಆಶೀರ್ವಾದವಾಗಿ ಇರಬೇಕು ಅಂದರೆ ನಮಗೆ ಅಂಡರ್ಸ್ಟ್ಯಾಂಡಿಂಗ್ ಮಾತ್ರನೇ ಬೇಕು. ಸೊ ಯು ಆರ್ ಸೀಲ್ಡ್. ಸೊ ರಿಡೆಂಪ್ಷನ್ ಅನ್ನೋದು ನೋಡಿ, Hebrews 9:12, ಇಬ್ರಿಯರಿಗೆ ಬರೆದ ಪುಸ್ತಕ 9:12 ಓದಿ. ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಂಡವನಾಗಿ ಒಂದೇ ಸಾರಿ ದೇವರ ಸನ್ನಿಧಾನಕ್ಕೆ ಪ್ರವೇಶಿಸಿದನು. ನಿತ್ಯ ವಿಮೋಚನೆ. ಎಷ್ಟು ಜನಕ್ಕೆ ವಿಮೋಚನೆ ಆಗಿದೆ ನೋಡಿ? ಸೇವ್ಡ್. ಆರ್ ಯು ಸೇವ್ಡ್? ಸ್ಯಾಲ್ವೇಷನ್ ಅಂದರೆ ಏನು ಗೊತ್ತಾ? ವಿಮೋಚನೆ. ವಿಮೋಚನೆ ಎಷ್ಟು ದಿವಸಕ್ಕಾಗಿದೆ ಅಂತ ನನಗೂ ನಿಮಗೂ ವಿಮೋಚನೆ ಎಷ್ಟು ದಿವಸಕ್ಕಾಗಿದೆ? ನಿತ್ಯಕ್ಕೂ. ಎಲ್ಲರೂ ಹೇಳಿ. ಸೊ the redemption what we got is eternal. The redemption what we received is eternal. ಪಾಸ್ಟರ್, ಇವಾಗ ನಾನು ರಕ್ಷಣೆ ಹೊಂದಿದ ಮೇಲೆ ಮತ್ತೆ ದೇವ್ರನ್ನ ಬಿಟ್ಟು ಹೋಗ್ಬಿಟ್ಟೆ,
ನಾನು ಹಿಂಜಾರಿ ಹೋಗ್ಬಿಟ್ಟೆ, ಪ್ರಾರ್ಥನೆ ಮಾಡಿಲ್ಲ, ಯೇಸು ಸ್ವಾಮಿನ ಬಿಟ್ಬಿಟ್ಟು ತುಂಬ ದಿವಸ ನಾನು ಚರ್ಚ್ಗೆ ಹೋಗಿಲ್ಲ, ಮತ್ತೆ ಇನ್ನೊಂದು ಸತಿ ರಕ್ಷಣೆ ಹೊಂದಬೇಕಾ? ನೋಡಿ, ಉದಾಹರಣೆ, ಈಗ ಲೈಸೆನ್ಸ್ ತೊಗೊಳ್ತೀರ ಅಂತ ಇಟ್ಕೊಳ್ಳಿ. ಲೈಸೆನ್ಸಲ್ಲಿ ಫಸ್ಟ್ ಲೈಸೆನ್ಸ್ ತೊಗೊಬೇಕಾದ್ರೆ ಏನು ತೊಗೊಬೇಕು? ಫಸ್ಟು LL ತೊಗೊಬೇಕು, ಲರ್ನಿಂಗ್ ಲೈಸೆನ್ಸ್. ಆಮೇಲೆ DL ತೊಗೊಬೇಕು, ಡ್ರೈವಿಂಗ್ ಲೈಸೆನ್ಸು. ಡ್ರೈವಿಂಗ್ ಲೈಸೆನ್ಸ್ ತೊಗೊಬೇಕಾದ್ರೆ ಏನು ಮಾಡಬೇಕು? ಅವ್ರ ಮುಂದೆ ಓಡಿಸಿ ತೋರಿಸ್ಬೇಕು. ಸೊ 2 ವೀಲರ್ ಆದರೆ 2 ವೀಲರ್ ಓಡಿಸಿ ತೋರಿಸ್ಬೇಕು, 4 ವೀಲರ್ ಆದರೆ 4 ವೀಲರ್ ಓಡಿಸಿ ತೋರಿಸ್ಬೇಕು. ಒಂದು ಸತಿ ಓಡಿಸಿ ತೋರಿಸ್ಬಿಟ್ರೆ ಅವ್ರು ಸೀಲ್ ಹಾಕ್ಬಿಟ್ಟು ನಿಮಗೆ ಸೈನ್ ಹಾಕಿ ಕೊಟ್ಬಿಡ್ತಾರೆ, ಲೈಸೆನ್ಸ್ ಸಿಕ್ಬಿಡ್ತು. ನೀವು ತೊಗೊಂಡು ಒಂದು 6 ತಿಂಗಳಾಗೋಯ್ತು, 1 ವರ್ಷ ಆಗೋಯ್ತು, 2 ವರ್ಷ ಆಗೋಯ್ತು, ಕಳೆದೋಯ್ತು. ಏನು ಮಾಡಬೇಕು? ಇನ್ನೊಂದು ಸತಿ ಅದೇ ಇನ್ಸ್ಪೆಕ್ಟ್ರ್ ಮುಂದೆ ಫಸ್ಟ್ಲಿಂದ ಇದು ಫಸ್ಟ್ ಗೇರ್, ಇದು ಸೆಕೆಂಡ್ ಗೇರ್ ಅಂತ ಓಡಿಸಿ ತೋರಿಸ್ಬೇಕಾ? ಅಥವಾ ಡೂಪ್ಲಿಕೇಟ್ ಅಂದರೆ ಕಳೆದೋಗಿದ್ದನ್ನು ಮಾತ್ರ ತೊಗೊಬೇಕು? ಯಾಕೆ ಗೊತ್ತಾ? ಒಂದು ಸತಿ ನೀವು ಲೈಸೆನ್ಸ್ ಹೋಲ್ಡರ್ ಆಗಿಬಿಟ್ರೆ ನಿಮ್ಮದು ಡೀಟೇಲ್ಸ್ ಎಲ್ಲನೂ ಸಿಸ್ಟಮಲ್ಲಿ, ಕಂಪ್ಯೂಟ್ರಲ್ಲಿ ಫೀಡ್ ಆಗಿಬಿಟ್ಟಿರ್ತೈತೆ. ಪಾಸ್ಪೋರ್ಟೇ ನೋಡಿ, ಒಂದು ಸತಿ ಯಾವಾಗಲೂ ಚಿಕ್ಕ ವಯಸ್ಸಲ್ಲಿ ಮಾಡಿದ ಪಾಸ್ಪೋರ್ಟನ್ನು ಆದರೂ ಸರಿ ಕಂಪ್ಯೂಟರ್ ಫೀಡ್ ಆಗಿಬಿಟ್ಟಿರ್ತೈತೆ. ನೀವು ಒಂದು 15-20 ವರ್ಷ ಇನ್ಮೇಲೆ ಪಾಸ್ಪೋರ್ಟ್ ಕಳೆದೋಯ್ತು ಅಂತ, ಒಂದು ವೇಳೆ ಪಾಸ್ಪೋರ್ಟ್ ಕಳೆದೋಯ್ತು ಅಂತ ಹೋದರೆ ಅವ್ರು ಹೇಳ್ತಾರೆ, ಫಸ್ಟೇ 20 ವರ್ಷಕ್ಕೆ 25 ವರ್ಷಕ್ಕೆ ಮುಂಚೆನೇ ಮಾಡಿದ್ರಲ್ಲ ಅಂತ ಕೇಳ್ತಾರೆ. ಸೊ ನಿಮಗೆ ಇಷ್ಟ ಬಂದಾಗಲ್ಲ ಹೋಗಿ ಪಾಸ್ಪೋರ್ಟ್ ಅಪ್ಲೈ ಮಾಡೋಕ್ಕಾಗಲ್ಲ, ನಿಮ್ಗೆ ಇಷ್ಟ ಬಂದಾಗಲ್ಲ ಲೈಸೆನ್ಸ್ ಅಪ್ಲೈ ಮಾಡೋಕ್ಕಾಗಲ್ಲ. ಒನ್ಸ್ ಇಟ್ಸ್ ಡನ್. ಸರ್ ಲೈಸೆನ್ಸ್ ಕಳೆದೋಯ್ತು, ನಾನು ಇನ್ನೊಂದು ಸತಿ ಓಡಿಸಿ ತೋರಿಸಲ್ಲ. ಅವ್ರು ಹೇಳ್ತಾರೆ, ಏನು ಬೇಡಪ್ಪ, ನೀನು ಓಡಿಸಿರೋದು ಫಸ್ಟೇ ಏನಿದೆ, ರೆಕಾರ್ಡ್ ಇದೆ, ನಿನ್ನ ಹೆಸರು ರೆಕಾರ್ಡಲ್ಲಿದೆ, ನೀವು ರಕ್ಷಣೆನ ಕಳ್ಕೊಳ್ಳೋಂಗೇ ಇಲ್ಲ. ದೇವರೇ ನಾನು ನೀನು ಬಿಟ್ಬಿಟ್ಟು ಹೋಗ್ಬಿಟ್ಟೆ ಅಂತ ದೇವ್ರು ಹೇಳ್ತಾರೆ. ಪರವಾಗಿಲ್ಲಪ್ಪ, ರೆಕಾರ್ಡಲ್ಲಿ ನಿನ್ನ ಹೆಸರಿದೆ, ಸೀಲ್ ಹಾಕಿರೋದು ಇನ್ನೂ ಹಂಗೆ ಇದೆ. ದೇವರೇ ನಾನು ತುಂಬ ದಿವಸ ಆಯಿತು ಚರ್ಚಿಗೆ ಬಂದು, ಪರವಾಗಿಲ್ಲಪ್ಪ, ರೆಕಾರ್ಡಲ್ಲಿ ನಿನ್ನ ಹೆಸರಿದೆ. ದೇವರೇ ನಾನು ಪ್ರೇಯರೇ ಮಾಡಿಲ್ಲ, ಪರವಾಗಿಲ್ಲಪ್ಪ, ರೆಕಾರ್ಡಲ್ಲಿ ನಿನ್ನ ಹೆಸರಿದೆ. ದೇವರೇ 10 ವರ್ಷ ಆಯಿತು ನಾನು ಇಂಜಾರಿ ಹೋದೆ, ಪರವಾಗಿಲ್ಲಪ್ಪ, ರೆಕಾರ್ಡಲ್ಲಿ ನಿನ್ನ ಹೆಸರಿದೆ. ಕಮಾನ್. ಇನ್ನೊಂದು ಸತಿ ಲೂಕನಿಗೆ ಬರೆದ ಪುಸ್ತಕ 10:20. ದ ಬುಕ್ ಆಫ್ ಲೂಕ್ ಚಾಪ್ಟರ್ 10 verse 20. ಆದರೂ ದೆವ್ವಗಳು ನಮಗೆ ಅಧೀನವಾಗಿವೆ ಎಂದು ಸಂತೋಷ ಪಡದೆ ನಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆದಿರುತ್ತವೆ ಎಂದು ಸಂತೋಷ ಪಡಿರಿ ಎಂಬುದಾಗಿ ಹೇಳಿದನು. ಆಮೆನ್. ಏನಿದೆ ಅಂತೆ? ಪರಲೋಕದಲ್ಲಿ ಫುಲ್ ಡೀಟೇಲ್ಸ್ ಇದೆ, ತಲೆಯನ್ನೇ ಕೆಡ್ಸ್ಕೊಂಬಾರ್ದು. ಹೆಸರು ಇರೋರೆಲ್ಲ ಉಸಿರು ಹೋದ್ರು ಹೋಗೇ ಹೋಗ್ತಾರೆ. ಯಾಕಿಷ್ಟು ಸಿದ್ಧಾನ, ಆರ್ ಯು ರೆಡಿ ಅಂತ ಯಾಕಿಷ್ಟು ತಲೆ ಕೆಡ್ಸ್ಕೊಳ್ತಾರೆ ಅಂತ ಗೊತ್ತಿಲ್ಲ. ಸೊ ಸತ್ಯವೇದ ಏನು ಹೇಳುತ್ತಂದರೆ, ನಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆದಿರುತ್ತವೆ ಎಂದು ಸಂತೋಷ ಪಡಿರಿ. ನಂದು ನಿಮ್ಮದು ಹೆಸರು ಎಲ್ಲಿದೆ ಅಂತೆ? ಪರಲೋಕದಲ್ಲಿ ಎಲ್ಲಿಟ್ಟಿದ್ದಾರಂತೆ ಹೆಸರು? ಜೀವ ಬಾಧ್ಯರ ಪುಸ್ತಕ. ಸೊ ಒಬ್ಬೊಬ್ಬರು ಹೆಸರು ಇದೆಯಾ ಇಲ್ಲ ಅಂದರೆ ಬುಕ್ ಚೆಕ್ ಮಾಡಬೇಕಲ್ವಾ? ಸೊ ಫಿಲಿಪ್ ಬಾಬು, PL ಫಿಲಿಪ್ ಬಾಬು, ಕರೆಕ್ಟಾ? ಸರಿ, ಓಕೆ. ಇನ್ನೊಂದು ಕ್ವಶನ್ ಕೇಳ್ತೀನಿ. ನೀವು ರಕ್ಷಣೆ ಹೊಂದಿದ್ದು ಯಾವಾಗ? ದೀಕ್ಷಾಸನ ಎತ್ತಿ ಡೇಟ್ ಅಲ್ಲ, ಅದು ಪಾಸ್ಟ್ ಹತ್ರ ಇರುತ್ತೆ ಡೇಟು. ನಿಮ್ಗೆ ಗೊತ್ತಿಲ್ಲ ಅಂದ್ರೂ ನಾನು ಕೇಳಿದ್ದು, ಯಾವಾಗ ನೀವು ರಕ್ಷಣೆ ಹೊಂದಿದ್ರಾ ಅನ್ನೋ ಡೇಟ್ ನಿಮಗೆ ಗೊತ್ತು? ಗರ್ಭದಲ್ಲೇ ಡೇಟ್ ಇತ್ತಾ? ಏನು ಬಿಡ್ತೀರಾ ಕತೆ ಅಂದರೆ, ಸುಮ್ಮನೆ ಒಂದು ಕ್ವಶನ್ ಕೇಳಿದ್ರೆ ಇಷ್ಟುದಾನ? ಯಾವಾಗ ರಕ್ಷಣೆ ಹೊಂದಿದ್ರೆ ಗರ್ಭದಲ್ಲೇ ಅಂತೆ. ನೋಡಿ, ಕೆನೆತಗಿನ ಹೇಳ್ತಾರೆ, ಇಷ್ಟನೇ ವರ್ಷ, ಇಷ್ಟನೇ ತಿಂಗಳು, ಇಷ್ಟೇ ಈ ದಿವಸ, ಈ ಟೈಮು. ಅವ್ರು ಹೇಳ್ತಾರೆ, ಈ ಟೈಮಲ್ಲಿ ಇಷ್ಟನೇ ದಿವಸ, ಇಷ್ಟನೇ ತಿಂಗಳು, ಇಷ್ಟನೇ ವರ್ಷದಲ್ಲಿ ನಾನು ರಕ್ಷಣೆ ಹೊಂದಿದೆ ಅಂತ ಹೇಳ್ತಾರೆ. ಆ ಥರ ಎಷ್ಟು ಜನಕ್ಕೆ ಗೊತ್ತು? ಇಷ್ಟನೇ ತಿಂಗಳು, ಇಷ್ಟನೇ ವರ್ಷ, ಇಷ್ಟನೇ ದಿನ, ಈ ಟೈಮಲ್ಲಿ ರಕ್ಷಣೆ ಹೊಂದಿದ್ದೀನಿ, ಯೇಸು ಸ್ವಾಮಿ ನಾನು ನಮ್ಮದೇ ಅಂತ ಎಷ್ಟು ಜನಕ್ಕೆ ಗೊತ್ತು? ಟೈಮ್, ಡೇಟ್, ಡೇ, ಇಯರ್ ಎಷ್ಟು ಜನಕ್ಕೆ ಗೊತ್ತು? ಇಲ್ಲೇ ಒಬ್ಬರೂ ಇಲ್ಲ. ಮತ್ತು ಯಾವ ಗ್ಯಾರಂಟಿ ಮೇಲೆ ನೀವು ರೆಡಿ ಆಗ್ತಾ ಇದ್ದೀರಾ ಪರಲೋಕ? ಯಾವ ಗ್ಯಾರಂಟಿ ಮೇಲೆ ನೀವು ರೆಡಿ ಆಗ್ತಿದ್ದೀರಾ ಪರಲೋಕಕ್ಕೆ ಹೋಗೋಕ್ಕೆ? ನಿಮಗೆ ಡೇನೇ ಗೊತ್ತಿಲ್ಲ, ಇಯರ್ ಗೊತ್ತಿಲ್ಲ,
ನೋಡಿ, ಎಲ್ಲ ಅವ್ರ ಅಂದಾಜಲ್ಲೇ ಕ್ರಿಶ್ಚಿಯಾನಿಟಿ ಹೋಗ್ತಾ ಇರೋದು. ಡೀಟೇಲ್ಸ್ ಎಲ್ಲ ಎತ್ತಿದ್ರೆ ಫಸ್ಟ್ ಆಫ್ ಆಲ್ ನೀವು ರಕ್ಷಣೆ ಹೊಂದಿದ್ದೀರಾ ಇಲ್ವಾ ಅನ್ನೋದೇ ಗೊತ್ತಿಲ್ಲ. ಯೇಸು ಸ್ವಾಮಿ ನಿಮ್ಮ ಹೃದಯದಲ್ಲಿ ಬಂದಿದ್ದಾರೆ ಅನ್ನೋದಕ್ಕೆ ಎಷ್ಟು ಜನ ಗ್ಯಾರಂಟಿ ಇದೆ? ಓಕೆನಾ? ಯೇಸು ಸ್ವಾಮಿ ನಿಮ್ಮ ಮನಸ್ಸಲ್ಲಿ ಇದ್ದಾರೆ ಅನ್ನೋದು ಏನು ಗ್ಯಾರಂಟಿ? ನಿಮ್ಮ ಹೃದಯದಲ್ಲಿ ದೇವರಿದ್ದಾರೆ ಅನ್ನೋದು ಗ್ಯಾರಂಟಿ ಏನು? ಸ್ವಭಾವ ಚೇಂಜ್ ಆಗುತ್ತೆ ಬೇರೆ. ನಾನು ಅದರಲ್ಲೂ ಒಂದು ಕ್ವಶನ್ ಕೇಳ್ತೀನಿ, ಏನು ಸ್ವಭಾವ ಚೇಂಜ್ ಆಯಿತು? ರಕ್ಷಣೆ ಹೊಂದಕ್ಕಿಂತ ಮುಂಚೆ ಕೋಪ ಬರ್ತಾಯಿತ್ತು, ಇವಾಗ ಕೋಪ ಬರುತ್ತಾ ಇಲ್ವಾ? ಬರ್ತೈತೆ, ಆದರೆ ಅಷ್ಟಿಲ್ಲ, ಸ್ವಲ್ಪ. ಅಂದರೆ ಇವಾಗ ನಿಮ್ಮನ್ನು ಫುಲ್ಲಾಗಿ ಪರಲೋಕಕ್ಕೆ ಹಾಕಬೇಕಾ? ಸ್ವಲ್ಪ ಎತ್ಕೊಂಡೋಗಿ ಆ ಕಡೆ ಹಾಕ್ಬೇಕಾ? ಏನಂತೆ? ಪರಲೋಕ ಭಾಗದಲ್ಲ, ನಾನೇನೋ ಬಾಕ್ಸಲ್ಲಿ ಹಾಕ್ಬೇಕು ಅಂದ್ಕೊಂಡು ಬಾಗಿಲಲ್ಲಿ. ಓ ಹೋಗ್ಲಿ, ಪರಲೋಕಕ್ಕೆ ಬಾಗಿಲೈತೆ ಅಂತ ಗೊತ್ತಾ ನಿಮಗೆ? ಬಾಗಿಲೈತಾ ಗೊತ್ತಾ? ಯಾರು ಸೆಕ್ಯೂರಿಟಿ ಅಲ್ಲಿ ಹೇಳಿ? ಸರಿ, ಓಕೆ. ಬಾಗಿಲಿಗೆ ಬೀಗ ಹಾಕಿದ್ದಾರಾ ಗೊತ್ತಾ? ಬಾಗಿಲಿಗೆ ಬೀಗ ಇದೆಯಾ? ಎಷ್ಟು ದೊಡ್ಡದು ಬೀಗ? ಶಿಲೆ ಹೇಳ್ತಾರೆ, ಪರಲೋಕದ ಬೀಗದ ಕೈ ನಾನು ನಿನಗೆ ಕೊಡುವೇನೆ. ಎಷ್ಟು ಜನ ಬೀಗದ ಕೈ ಇಟ್ಟಿದ್ದೀರಾ? ನೋಡಿ, ಚೆಕ್ ಮಾಡಿ ವ್ಯಾನಿಟಿ ಬ್ಯಾಗಲ್ಲಿ ಇದೆಯಾ ಅಂತ. ಎಷ್ಟು ಜನದ ಹತ್ರ ಕೀ ಇದೆ ಪರಲೋಕದ್ದು? ನೋಡಿ, ನಾವು ಬಾಳ್ತಾ ಇರೋದೆಲ್ಲ ಹೆಂಗೆ ಗೊತ್ತಾ ಕ್ರಿಶ್ಚಿಯಾನಿಟಿ? ನಮಗೊಬ್ರು ಹೇಳ್ಕೊಟ್ರು, ಹಂಗೇ ಓಡ್ತಾಯಿದ್ದೀವಿ. ಚಿಕ್ಕ ವಯಸ್ಸಲ್ಲೂ ಒಂದು ಪಾಸ್ಟ್ರ್ ಪ್ರಸಂಗ ಕೇಳಿದ್ವಿ, ಹಂಗೇ ಓಡ್ತಾ. ಯೇಸು ಸ್ವಾಮಿ ಬರ್ತಾರೆ ಅಂತ ಹೇಳ್ಕೊಟ್ರು, ಹಂಗೇ ಓಡ್ತಾಯಿದ್ವಿ. ಪರಲೋಕಕ್ಕೆ ಬಾಗಿಲೈತೆ ಅಂತ ಯಾರೋ ಹೇಳ್ಕೊಟ್ರು, ದೊಡ್ಡ ಡೋರ್ನೇ ಯೋಚನೆ ಮಾಡ್ಕೊಂಡು ಕುಂತಿದ್ದೀವಿ. ಬೀಗಿದ ಕೈ ನಮ್ಮ ಕೈಲಿ ಐತೆ ಅಂತ ಬೀಗಿದ ಕೈನೇ ಯೋಚನೆ ಮಾಡಿ. ಯಾರೋ ಒಬ್ರು ಹೇಳಿದ್ರೆ ಹೊರ್ತು ನಿನಗೆ ಬೈಬಲಲ್ಲಿ ಅಂಡರ್ಸ್ಟ್ಯಾಂಡಿಂಗೇ ಇಲ್ಲಪ್ಪ. ಯು ಡೋಂಟ್ ನೋ ದ ಡೇಟ್ ಆಫ್ ಸ್ಯಾಲ್ವೇಷನ್ ಆಲ್ಸೋ. ಹೌ ಯು ವಿಲ್ ಗೋ ಟು ಹೆವೆನ್? ಒಂದು. ಎರಡನೇದು, ಯೇಸು ಸ್ವಾಮಿ ನಿಮ್ಮೊಳಗಡೆ ಇದ್ದಾರ ಅನ್ನೋ ಗ್ಯಾರಂಟಿ ಏನು ಅಂದರೆ, ಒಬ್ಬೊಬ್ಬರು ಒಂದೊಂದು ಹೇಳ್ತಾ ಇದ್ದೀರಾ. ದೇವ್ರು ಇದ್ದಾರ ನಿಮ್ಮೊಳಗಡೆ? ಏನು ಗ್ಯಾರಂಟಿ? ದೇವ್ರು ಹೇಳಿದ್ರಂತೆ ಅಗಲೋದಿಲ್ಲ, ಕೈ ಬಿಡೋದಿಲ್ಲ, ಅದೇ ಗ್ಯಾರಂಟಿ. ಕೈ ಇಟ್ಕೊಂಡವ್ರೆ ಅಂತ ಎಷ್ಟು ಜನಕ್ಕೆ ಗೊತ್ತು? ಸುಜಯ್, ದೇವ್ರು ನಿನ್ನ ಜೊತೆ ಇದ್ದಾರೆ ತಾನೆ? ಏನು ಗ್ಯಾರಂಟಿ? ಏನು ಗ್ಯಾರಂಟಿ ಇಲ್ಲ ಪಾಸ್ಟರ್, ನಮ್ಮ ಫಿಲಿಪ್ ಪಾಸ್ಟರ್ ಹೇಳ್ಕೊಟ್ರು. ವರ್ಡ್ ಸೇಸ್ ದಟ್, ಬಟ್ ಯು ಡೋಂಟ್ ನೋ, ಅಲ್ವಾ? ಕರೆಕ್ಟಾ? ದೇವ್ರು ನಿನ್ನ ಜೊತೆ ಇದ್ದಾರಪ್ಪ, ಏನು ಗ್ಯಾರಂಟಿ? ವಾಕ್ಯ ಎಲ್ಲಿದೆ? ಒಳಗಡೆ ತೋರ್ಸು. ನೋಡಿ, ನಮಗೆ ಏನೂ ಗೊತ್ತಿಲ್ಲ, ನಾವು ಸುಮ್ಮನೆ ಹಂಗೆ ಒಂದು 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 ಫ್ಲೋ ಅಲ್ಲಿ ಹೋಗ್ತಾ ಇದ್ದೀವಿ ಕ್ರಿಶ್ಚಿಯಾನಿಟಿ. ಅರ್ಥ ಆಯ್ತಾ? ನಾನು ಕರೆಕ್ಟ್ ಕ್ವಶನ್ ಹೇಳಿದ್ರೆ ನಿಮ್ಗೆ ಆನ್ಸರೇ ಇರಲ್ಲ. ಇವಾಗ ನಾನು ಏನಕ್ಕೆ ಈ ಕ್ವಶನ್ ಕೇಳಿದೆ ಅಂದರೆ, ರಕ್ಷಣೆ ಹೊಂದಿದ್ದ ಡೇ ಗೊತ್ತಿಲ್ಲ, ರಕ್ಷಣೆ ಹೊಂದಿದ್ದು ಟೈಮ್ ಗೊತ್ತಿಲ್ಲ, ರಕ್ಷಣೆ ಹೊಂದಿದ್ದ ವಾರ ಗೊತ್ತಿಲ್ಲ. ಒಂದು ಅಂದಾಜಲ್ಲಿ ನಾವು ಚರ್ಚಿಗೆ ಬರ್ತಾಯಿದ್ದೀವಿ. ಆಮ್ ಐ ರೈಟ್? ನಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆದಿರುತ್ತವೆ. ನೋಡಿ, ಪ್ರಾಸ್ಪರಿಟಿ ಪ್ರೀಚಿಂಗ್ಗೆ ಅಂತ ಹೋಗಿ ಈಗ ನಿಮ್ಮ ಹೆಸರು ಐತಾ ಇಲ್ವಾ ಅಂತ ಫಸ್ಟ್ ಕನ್ಫರ್ಮೇಷನ್. ಫಸ್ಟ್ ಆಫ್ ಆಲ್ ಹೆಸರು ಐತಾ ಇಲ್ವಾ ಅಂತ ಕನ್ಫರ್ಮೇಷನಲ್ಲೇ ಇನ್ನೂ ಇದ್ದೀನಿ. ಡಾಕ್ಯುಮೆಂಟ್ಸಲ್ಲಿ ನಿಮ್ಮ ಹೆಸರು ಇದೆಯಾ ಅಂತ ಇನ್ನೂ ಅದರಲ್ಲೇ ಚೆಕ್ ಮಾಡ್ತಾಯಿದ್ದೀವಿ. ಸೊ ಒಂದು ಸತಿ ಲೈಸೆನ್ಸ್ ಆಗಿಬಿಟ್ರೆ ಇಟ್ಸ್ ಫಿನಿಶ್ಡ್. ಮೀನ್ ಅದೇ ರೀತಿಯೇ ಇವಾಗ ನೋಡಿ, ಒಂದು ಜಾಗ ಇದೆ ನಿಮ್ಮದು, ಅಥವಾ ಒಂದು ಮನೆ ಇದೆ, ನೀವು ಇನ್ನೊಬ್ರಿಗೆ ರಿಜಿಸ್ಟ್ರೇಷನ್ ಮಾಡಿಕೊಟ್ಬಿಟ್ರೆ, ಅಥವಾ ಮಕ್ಕಳ ಮೇಲೆ ಮಾಡಿಕೊಟ್ಬಿಟ್ರೆ, ಎಲ್ಲಿ ಹೋಗ್ಬಿಟ್ಬಿಟ್ಟು ಮಾಡಬೇಕು ಅದನ್ನು? ರಿಜಿಸ್ಟ್ರೇಷನ್ ಆಫೀಸ್ಗೆ ಹೋಗ್ಬೇಕು ಅಲ್ವಾ? ಅಲ್ಲಿ ಹೋಗಿ ಒಂದು ಸತಿ ಏನು ಮಾಡ್ತಾರೆ, ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ತಾರೆ, ಎಲ್ಲ ಮಾಡಿಬಿಟ್ಟು ಫೋಟೋ ಹಿಡಿತಾರೆ. ಆಮೇಲೆ ಪತ್ರದಲ್ಲಿ ಏನು ಮಾಡಬೇಕು, ಡೀಡಲ್ಲಿ ಸೈನ್ ಹಾಕ್ಬಿಡ್ಬಿಡು. ಒಂದು ಸತಿ ಡೀಡಲ್ಲಿ ಸೈನ್ ಹಾಕ್ಬಿಟ್ಟು ಮನೆಗೆ ಬಂದುಬಿಡ್ತೀರ. ತಿರ್ಗಾ
ನಾನು ಮಾಡಬಾರ್ದಾಗಿತ್ತು ತಿರ್ಗಾ ಹೋಗ್ತೀರಾ. ಸರ್ ನನಗೆ ಅದೆಲ್ಲ ಗೊತ್ತಿಲ್ಲ, ನನಗೆ ವಾಪಸ್ ಬೇಕು ಅಂದರೆ ನಡೆಯುತ್ತಾ? ನೀವು ಕೋರ್ಟ್ಗೆ ಹೋಗಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ, ಎಲ್ಲಾದರೂ ಹೋಗಲಿ, ಒಂದು ಸತಿ ನಿಮಗೆ ರಿಜಿಸ್ಟ್ರೇಷನ್ ಆಫೀಸಲ್ಲಿ ಒಂದು ಸತಿ ಡಾಕ್ಯುಮೆಂಟ್ ಸೈನ್ ಆಗಿಬಿಟ್ರೆ ಇಟ್ ವಿಲ್ ನೆವರ್ ಬಿ ಚೇಂಜ್ಡ್. ಇಟ್ ಕೆನಾಟ್ ಬಿ ರಿವರ್ಸ್ಡ್. ಅದೇ ರೀತಿಯೇ ಒನ್ಸ್ ಯು ಆರ್ ಸೇವ್ಡ್, ಇಟ್ ಕೆನಾಟ್ ಬಿ ರಿವರ್ಸ್ಡ್. ಎಸ್, ಪ್ರೈಸ್ ದಿ ಲಾರ್ಡ್. ನೋಡಿ, ರೆವಲೇಷನ್ ಬರೋರು ಮಾತ್ರನೇ ಕೈ ತಟ್ಟಬೇಕು. ನೀಲಿಗೆ ರೆವಲೇಷನ್ ಬಂತು, ವಾವ್, ಶಿ ಈಸ್ ಕ್ಲಾಪಿಂಗ್ ಹರ್ ಹ್ಯಾಂಡ್. ನೀವೆಲ್ಲ ಯಾಕೆ ತಟ್ಟಿದ್ರು ಗೊತ್ತಾ? ಏನೋ ಅವರೊಬ್ಬರೇ ತಟ್ತಾ ಇದ್ದಾರಲ್ಲ, ಕರೆಕ್ಟಾ? ಕರೆಕ್ಟಾ? ಹಂಗೆ ಇವತ್ತು ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಅವ್ರು ಮಾಡ್ತಾಯಿದ್ದಾರೆ, ನಾವು ಮಾಡ್ತಾಯಿದ್ದೀವಿ. ಇವತ್ತು ಯಾಕೆ ತಲೆಗೆ ಎಲ್ಲರೂ ಬಟ್ಟೆ ಹಾಕ್ಕೊಂಬರ್ತೀವಿ? ತಲೆಗೆ ತಲೆ ಮೇಲೆ ಬಟ್ಟೆ ಯಾಕೆ ಗೊತ್ತಾ? ಆ ಚರ್ಚಲ್ಲಿ ಎಲ್ಲರೂ ತಲೆಯಲ್ಲಿ ಬಟ್ಟೆ ಹಾಕ್ಕೊಂಡಾರೆ. ಯಾಕೆ ವೈಟ್ ಆ್ಯಂಡ್ ವೈಟ್ ಹಾಕ್ತೀವಿ? ಆ ಚರ್ಚವರು ನೋಡಿದ್ರೇ ಏಂಜಲ್ ಥರ ಕಾಣ್ತಾರೆ. ನಾನು ವೈಟ್ ಆ್ಯಂಡ್ ವೈಟ್ ಹಾಕ್ತೀನಿ. ಸೊ ಯಾವ ಫಾಲೋ ಮಾಡಿದ್ರೂ ನಾವು ಇನ್ನೊಬ್ರು ಏನು ಮಾಡ್ತಾಯಿದ್ದಾರೋ ಅದನ್ನೇ ನಾವು ಮಾಡ್ತಾಯಿದ್ದೀವಿ ಹೊರತು ನಮಗೆ ಅಂತ ಓನ್ ರೆವಲೇಷನ್ ಯಾವುದೂ ಇಲ್ಲ. ನೋಡಿ, ನಾನೇನು ಹೇಳ್ತೀನಿ ಅಂದರೆ, ನನಗೆ ಅಂತ ಒಂದು ರೆವಲೇಷನ್ ಬರಬೇಕು, ನಿಮಗೆ ಅಂತ ಒಂದು ವಾಕ್ಯ ಬರಬೇಕು. ದಟ್ ವರ್ಡ್ ವಿಲ್ ಟೇಕ್ ಯು ಟು ದ ಹೈಯರ್ ಸ್ಟ್ಯಾಂಡರ್ಡ್. ಅದೇ ಹೇಳೋದು, ಪ್ರಾಸ್ಪರಿಟಿ ಅಂತ ಒಂದು ರೆವಲೇಷನ್ ಬಂದುಬಿಟ್ರೆ ಯು ವಿಲ್ ಫ್ಲೈ ಹೈ ಇನ್ ಜೀಸಸ್ ನೇಮ್. ಅದಕ್ಕೇ ಯಾರಿಗೆ ಯಾವ ರೆವಲೇಷನ್ ಬರ್ತೋ ಗೊತ್ತಿಲ್ಲ, ಜಸ್ಟ್ ಹಿಯರ್ ದ ಮೆಸೇಜ್ ವಿತ್ ಎಕ್ಸ್ಪೆಕ್ಟೇಷನ್ಸ್. ಸುಮ್ಮನೆ ಕೇಳ್ತಾನೇ ರೀ. ಸಡನ್ನಿಗೆ ಒಂದು ಮೆಸೇಜು ನಿಮಗೆ ಅಂತ ದೇವ್ರು ಮಾತನಾಡಿರ್ತಾರೆ, ಕಮಾನ್, ಇಟ್ ವಿಲ್ ಚೇಂಜ್ ಎವ್ರಿಥಿಂಗ್. ನಾನು ಒಂದು ರೆವಲೇಷನ್ ಓದಿದ ತಕ್ಷಣ ಯೋಚನೆ ಮಾಡಿದೆ, ಹೌದಲ್ವಾ, ಐ ಶುಡ್ ನಾಟ್ ಬಿ ಲೈಕ್ ದಿಸ್. ನಾನು ಈ ಥರ ಇರಬಾರ್ದಲ್ವಾ? ನನ್ನ ಪೊಸಿಷನ್ ಚೇಂಜ್ ಆಗಬೇಕು, ನನ್ನ ಪ್ರಾಸ್ಪರಿಟಿ ಚೇಂಜ್ ಆಗಬೇಕು, ನನ್ನ ಲೆವೆಲ್ ಚೇಂಜ್ ಆಗಬೇಕು, ನನ್ನ ಸ್ಟ್ಯಾಂಡರ್ಡ್ ಚೇಂಜ್ ಆಗಬೇಕು, ಮಿನಿಸ್ಟ್ರಿ ಚೇಂಜ್ ಆಗಬೇಕು, ಎಲ್ಲನೂ ಚೇಂಜ್ ಆಗಬೇಕು ಅಂತ ಸಡನ್ನಾಗಿ ಒಂದು ಲೈಟ್ ಬರುತ್ತೆ ನೋಡಿ. ಆವಾಗ ನಾನು ಒಂದೊಂದಕ್ಕೆ ಸ್ಟೆಪ್ ಇಡೋದಕ್ಕೆ ಟ್ರೈ ಮಾಡ್ತೀನಿ. ಅದೇ ಥರ ಎಲ್ಲನೂ ಚೇಂಜಸ್ ಆಗಿಬಿಡುತ್ತೆ. ಇವತ್ತು ನೀವು ನೋಡ್ತಾ ಇರ್ಬೋದು, ಒಂದೇ ಥರ ಹೋಗ್ತಾ ಇರ್ತೈತೆ. ಸಡನ್ನಿಗೆ ವೆನ್ ಐ ಗೆಟ್ ಲೈಟ್, ಸಡನ್ಲಿ ಎವ್ರಿಥಿಂಗ್ ಚೇಂಜಸ್. ಆಮೆನ್. ಸರಿ, ಓಕೆ. ರಕ್ಷಣೆ ಹೊಂದಿದ್ದ ಬಗ್ಗೆ ನಾನು ಫಸ್ಟ್ ಬಂದ್ಬಿಡ್ತೀನಿ, ಕನ್ಕ್ಲೂಷನ್ ಮುಗಿಸ್ಬಿಡೋಣ. ರಕ್ಷಣೆ ಹೊಂದಿದ್ದು ಡೇಟು ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಡೇ ಗೊತ್ತಿಲ್ಲ. ಕೆಲವ್ರಿಗೆ ಮಾತ್ರ ಗೊತ್ತು, ಸ್ವಲ್ಪ ಅಟ್ಲೀಸ್ಟ್ ತಿಂಗಳು ಗೊತ್ತು, ಅಟ್ಲೀಸ್ಟ್ ಡೇಟ್ ಗೊತ್ತು. ಆದರೆ ಯಾವ ಟೈಮ್ ಅಂತಲೂ ಯಾರಿಗೂ ಗೊತ್ತಿರಲ್ಲ. ಆದರೆ ಯಾವ ಟೈಮು ಯಾವಾಗ ಅನ್ನೋದು ಬೈಬಲಲ್ಲಿ ಒಂದು ವಾಕ್ಯ ಇದೆ. ಅಪೊಸ್ತಲರಿಗೆ ಬರೆದ ಪುಸ್ತಕ 13ನೇ ಅಧ್ಯಾಯ 48ನೇ ವಾಕ್ಯ. ದ ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 13 verse 48. ಅಲ್ಲಿದ್ದ ಅನ್ಯಜನರು ಆ ಮಾತನ್ನು ಕೇಳಿ ಸಂತೋಷಪಟ್ಟು ದೇವರ ವಾಕ್ಯವನ್ನು ಹೊಗಳಿದರು ಮತ್ತು ನಿತ್ಯ ಜೀವಕ್ಕೆ ನೇಮಿಸಲ್ಪಟ್ಟವರೆಲ್ಲರೂ ನಂಬಿದರು. ಹಲ್ಲೆಲೂಯಾ. ಇದರಲ್ಲಿ ಎಷ್ಟು ಜನಕ್ಕೆ ರೆವಲೇಷನ್ ಬರ್ತಾ ಇದೆ ಗೊತ್ತಿಲ್ಲ. ನೋಡಿ, ಚೆನ್ನಾಗಿ ತಿಳ್ಕೊಳ್ಳಿ. ನಿತ್ಯ ಜೀವಕ್ಕೆ ನೇಮಿಸಲ್ಪಟ್ಟವರೆಲ್ಲರೂ ನಂಬಿದರು. ಇನ್ನೊಂದು ಸತಿ ಹೇಳ, ನಿತ್ಯ ಜೀವಕ್ಕೆ ನೇಮಿಸಲ್ಪಟ್ಟವರೆಲ್ಲರೂ ನಂಬಿದರು. ಯಾರು ನಂಬಿದ್ರಂತೆ? ನಿತ್ಯ ಜೀವಕ್ಕೆ ಯಾರೆಲ್ಲ ನೇಮಿಸಲ್ಪಟ್ಟರೋ ಅವರೆಲ್ಲ ನಂಬಿಟ್ರಂತೆ. ಇವತ್ತು ನಾನು ನೀವು ನಂಬಿರೋದು ನಾನು ನಂಬಿದ ದಿನದಲ್ಲಿ ತಿಂಗಳಲ್ಲ, ನಿನ್ನನ್ನು ದೇವರು ನೇಮಿಸಿದ್ರಿಂದ ನೀನು ನಂಬಿದ್ಯಾ. ಕಮಾನ್. ಆ್ಯಂಡ್ ಆಲ್ ಹೂ ಆರ್ ಚೋಸನ್ ಫಾರ್ ಎಟರ್ನಲ್ ಲೈಫ್ ಬಿಕೇಮ್ ಬಿಲೀವರ್ಸ್. And as many as had been appointed to eternal life believed. ನೀವು ಯೇಸು ಸ್ವಾಮಿ ನಂಬಿದ್ದೀರಾ ಅಂದರೆ ನೀವೇನೋ ದೊಡ್ಡ ಧನ ಕಾರ್ಯ ಮಾಡಿದ್ದಂಗಿಲ್ಲ. ದೇವರು ಫಸ್ಟೇ ನೀನು ನಂಬಬೇಕು ಅಂತ ಅಪಾಯಿಂಟ್ ಮಾಡಿದ್ರಿಂದನೇ ನೀನು ನಂಬಿರೋದು. ಸಾವರ್ನಿಟಿ ಗಾಡ್ ಅಂತ ಹೇಳ್ತಾರೆ. ಅದೊಂದು ರೆವಲೇಷನ್ ಇದೆ ನೋಡಿ. ಅಂದರೆ ಒಬ್ಬ ಮನುಷ್ಯ ಹುಟ್ಟೋದಕ್ಕಿಂತ ಮುಂಚೆನೇ ಇವನು ಏನಾಗ್ತಾನೆ ಅಂತ ದೇವ್ರಿಗೆ ಚೆನ್ನಾಗಿ ಗೊತ್ತು. ಯೆರೆಮೀಯನಿಗೆ ದೇವರು ಹೇಳ್ತಾರೆ, ತಾಯಿನ ಗರ್ಭದಲ್ಲೇ ಹೇಳ್ತಾರೆ, ಇವನು ಪ್ರವಾದಿಯಾಗಿ ನೇಮಿಸಿದ್ದೇನೆ. ಯಾಕೋಬ ಏಸ ಇಬ್ಬರು ಹೊಟ್ಟೆಯಲ್ಲಿದ್ದಾಗಲೇ ಹೇಳ್ಬಿಟ್ರು, ಯಾಕೋಬನೇ ದೊಡ್ಡವನಾಗೋದು, ಅವನೇ ಇವನಿಗಿಂತ ಅಧಿಕವಾಗಿ ಆಶೀರ್ವಾದವಾಗಿರೋದಂತ ಹೊಟ್ಟೆಯಲ್ಲಿದ್ದಾಗಲೇ ದೇವರು ಹೇಳ್ಬಿಟ್ರು. ಇನ್ನು ಹುಟ್ಟೋದಕ್ಕಿಂತ ಮುಂಚೆನೇ ಹೇಳ್ಬಿಟ್ರು. ಸಾವರ್ನಿಟಿ ಗಾಡ್ ಅಂತ ಹೇಳ್ತಾರೆ. ಸೊ ನಮ್ಮೆಲ್ಲರಿಗೂ ಒಂದು ಕ್ವಶನ್ ಬರುತ್ತೆ, ಹಂಗಾದ್ರೆ ಬೇರೆಯವರೆಲ್ಲ ರಕ್ಷಣೆ ಹೊಂದಿಲ್ವಲ್ಲ, ಅವ್ರನ್ನೆಲ್ಲ ದೇವ್ರು ಯೋಚನೆ ಮಾಡಿಲ್ವಾ ಅಂತ. ನೋಡಿ, ಯೋಚನೆ ಮಾಡ್ತಾರಾ ನಂಬ್ತಾರಾ ಅನ್ನೋ ಹೃದಯ ಇರುತ್ತಾ ಇಲ್ವಾ ಅಂತ ಗಾಡ್ ನೋಸ್ ಬಿಫೋರ್ ಓನ್ಲಿ.
ನೀನು ಹುಟ್ಟೋದಕ್ಕಿಂತ ಮುಂಚೆನೇ ಇವರು ನಾನು ಹುಟ್ಟೋದಕ್ಕಿಂತ ಮುಂಚೆನೇ ನನ್ನ ಸೇವೆ ಮಾಡೋಕ್ಕಾಗುತ್ತಾ, ನನಗೆ ಪ್ರೀಚ್ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ ನನ್ನ ಅಪಿಯರೆನ್ಸಲ್ಲೋ ಅಥವಾ ನಾನು ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀನೋ ಅಥವಾ ಐ ಆಮ್ ಎಬಿಲಿಟಿ ಕೇಪಬಲ್ ವಿಸ್ಡಮ್ ಇದನ್ನೆಲ್ಲ ನೋಡಿ ಸೆಲೆಕ್ಟ್ ಮಾಡಲ್ವಂತೆ. ಅವ್ರು ತಾಯಿನ ಗರ್ಭದಲ್ಲಿದ್ದಾಗಲೇ ಈ ಪ್ರೀಚರ್ ಅಂತ ದೇವ್ರು ಚೂಸ್ ಮಾಡಿಬಿಡ್ತಾರಂತೆ. ಸೊ ನನ್ನ ಆ್ಯಕ್ಟಿವಿಟೀಸ್ ನನ್ನ ಸಾಲ್ವೇಷನ್ನ ಕಳ್ಕೊಳ್ಳೋಕ್ಕಾಗೋದಿಲ್ಲ. ವಾಟ್ ಐ ಬಿಲೀವ್ಡ್ ಕಾಂಟ್ ಬಿ ರಿವರ್ಸ್ಡ್. ನೋಡಿ, ಸೀಲ್ ಆಗಿಬಿಟ್ಟಿದೆ, ಹೆಸರು ಬರೆದುಬಿಟ್ಟಿದ್ದಾರೆ ಅಂತ ಸುಮ್ಮನೆ ಏನೋ ಒಂದು ಬುಕ್ಕಲ್ಲಿ ಪರಲೋಕದಲ್ಲಿ ನನ್ನ ಹೆಸರು ಇರಬೇಕೇನೋ ಅಂತ ಎಲ್ಲರೂ ಯೋಚನೆ ಮಾಡುತ್ತಾರೆ. ಪಾಸ್ಟರ್ ಯಾವ ಪೇಜಲ್ಲಿ ಇರುತ್ತೋ ಗೊತ್ತಿಲ್ಲ, ಲಾಸ್ಟ್ ಪೇಜಲ್ಲಿ ಒಂದು ವೇಳೆ ಹೆಸರು ಬರೆಯೋದು ಬಿಟ್ಬಿಟ್ರೋ ಮರ್ತುಬಿಟ್ರೋ, ಇಲ್ಲ ಎಷ್ಟು ಜನ ಹೆಸರು ಐತೆ, ನನ್ನ ಹೆಸರು ಅಲ್ಲಿ ಐತೋ ಇಲ್ವೋ. ನೋಡಿ, ಅದಕ್ಕೆ ಅಂತ ಒಂದು ಸ್ಪೆಷಲ್ ಬುಕ್ ಇದೆ. ಏನು ಬುಕ್ ಅದು? ಜೀವಬಾಧ್ಯರ ಪುಸ್ತಕ. ಅದು ಹೆಂಗಿದೆ ಗೊತ್ತಾ ನೋಡೋಕ್ಕೆ? ಬುಕ್ ಯಾವ ಥರ ಇದೆ ನೋಡಿದ್ದೀರಾ? ಸ್ಪೈರಲ್ ಬೈಂಡಿಂಗಾ ಅಥವಾ ನಾರ್ಮಲ್ ಬೈಂಡಿಂಗಾ ಬುಕ್ಕು? ಓಕೆ, ಆ ಬುಕ್ ಸೈಜ್ ಎಷ್ಟು ದೊಡ್ಡದು ಗೊತ್ತಾ? ಎಷ್ಟು ದೊಡ್ಡದಿರಬೇಕು ಬುಕ್ಕು? ಎಷ್ಟು ದೊಡ್ಡದು ಬುಕ್ಕು? ಹಾಂ, ಎಷ್ಟು ದೊಡ್ಡ ಬುಕ್ ಇರುತ್ತೆ ಹೇಳಿ, ಯೋಚನೆ ಮಾಡಿ. ಸರಿ, ಓಕೆ, ನಿಮ್ಮ ಲೆಕ್ಕದಲ್ಲಿ ಎಷ್ಟು ದೊಡ್ಡ ಬುಕ್ ಇರುತ್ತೆ ನಿಮ್ಮ ಹೆಸರೆಲ್ಲ ಇರೋದು? ನೋಡಿ, ನಿಮ್ಮ ಲೈಫಲ್ಲೇ ಯೋಚನೆ ಮಾಡಿರಲ್ಲ ಈ ಥರ ಎಲ್ಲ ಅಲ್ವಾ? ನಾನೊಂದು ಪ್ರಸಂಗ ಮಾಡಿದ್ರೆ ನಿಮ್ಮನ್ನು ಯೋಚನೆ ಮಾಡೋ ಥರ ಇಡುತ್ತೆ ಖಂಡಿತವಾಗ್ಲೂ. ರೈಟ್, ಓಕೆ. ಬುಕ್ಕಲ್ಲಿ ನಿಮ್ಮ ಹೆಸರು ಇದೆಯಲ್ಲ, ಎಷ್ಟು ದೊಡ್ಡ ಬುಕ್ ಅದು ಪರಲೋಕದಲ್ಲಿ? ಫಸ್ಟ್ ಆಫ್ ಆಲ್ ಬುಕ್ ಇದೆಯಾ ಇಲ್ವಾ ಅಂತಲೇ ಗೊತ್ತಿಲ್ಲ. ಇವ್ರು ಬೇರೆ ಎಷ್ಟು ದೊಡ್ಡ ಬುಕ್ಕು, ಏನು ಸೈಜು? ಸರಿ, ಎಷ್ಟು ಪೇಜ್ ಇರ್ಬೋದು? 100 ಪೇಜಸ್ಸಾ, 50 ಪೇಜಸ್ಸಾ, 500 ಪೇಜಸ್ಸಾ, 1000 ಪೇಜಸ್ಸಾ? ನೋಡಿ, ಎಲ್ಲನೂ ನಾವು ಕೇಳಿದ ಪ್ರಸಂಗಗಳು ಆ ಥರ. ಯಾರು ರೆವಲೇಷನ್ ಬುಕ್ಕನ್ನು ಅರ್ಥ ಮಾಡಿಕೊಂಡು, ನೋಡಿ ಇದುವರೆಗೂ ಕರೆಕ್ಟಿಗೆ ರೆವಲೇಷನ್ ಬುಕ್ಕನ್ನು ಅರ್ಥ ಮಾಡ್ಕೊಂಡಿರೋರು ಕರೆಕ್ಟಿಗೆ ಒಬ್ಬರು ಇಲ್ಲ. ನಿಮಗೆ ಯಾವಾಗಾದ್ರೂ ದ ಬುಕ್ ಆಫ್ ರೆವಲೇಷನ್, ದ ಬುಕ್ ಆಫ್ ಎಸೆಕಿಯಲ್ ಅರ್ಥ ಆಗಿದೆಯಾ? ಎಲ್ಲರೂ ನಿದ್ದೆ ಮಾಡೋದೇ ದ ಬುಕ್ ಆಫ್ ರೆವಲೇಷನಲ್ಲೇ. ಓಕೆ, ರೈಟ್. ಈಗ ನಮ್ಗೆ ಅದೆಲ್ಲ ಪ್ರಶ್ನೆ. ಸಾಂಗ್ ಆಫ್ ಸಾಲಮನ್, ಪರಮಗೀತೆ 8ನೇ ಅಧ್ಯಾಯ 6ನೇ ವಾಕ್ಯ. ನಿನ್ನ ಹೃದಯದ ಮೇಲೆ ನಿನ್ನ ಕೈಯಲ್ಲಿ ನನ್ನನ್ನು ಮುದ್ರೆಯನ್ನಾಗಿ ಧರಿಸಿಕೋ. ಪ್ರೀತಿಯು ಮರಣದಷ್ಟು ಬಲವಾಗಿದೆ. ಪ್ರೀತಿ ದ್ರೋಹದಿಂದ ಹುಟ್ಟುವ ಮತ್ಸರವು ಪಾತಾಳದಷ್ಟು ಕ್ರೂರ. ಅದರ ಜ್ವಾಲೆಯು ಬೆಂಕಿಯ ಉರಿ, ಅದು ಯೆಹೋವನ ರೋಷಾಗ್ನಿಯು. ಓಕೆ, ಸೆಟ್ ಮೀ ಆಸ್ ಎ ಸೀಲ್ ಅಪಾನ್ ಯುವರ್ ಹಾರ್ಟ್. ನಿನ್ನ ಹೃದಯದ ಮೇಲೆ ನಿನ್ನ ಕೈಯಲ್ಲಿ ನನ್ನನ್ನು ಮುದ್ರೆಯನ್ನಾಗಿ ಧರಿಸಿಕೋ. ಸೊ ನನ್ನನ್ನು ನಿಮ್ಮನ್ನು ಸೀಲ್ ಮಾಡಿ ನಿಮ್ಮ ಹೆಸರು ಎಲ್ಲಿ ಬರೆದಿದ್ದಾರಂತೆ ದೇವರು? ಹೃದಯದ ಸಮುದ್ರ ಕಲಕಿ ಎಲೆ ಉಕ್ಕಿದ ರೋಷ ಬೆಂಕಿ. ಸೊ ನಂದು ನಿಮ್ಮದು ಹೆಸರು ಫಸ್ಟ್ ಪೇಜಲ್ಲ, ಲಾಸ್ಟ್ ಪೇಜಲ್ಲ, ಸೆಂಟ್ರ್ ಪೇಜಲ್ಲ, ಹೃದಯದಲ್ಲಿ. ನಿನ್ನ ಹೃದಯದ ಮೇಲೆ ನಿನ್ನ ಕೈಯಲ್ಲಿ ನನ್ನನ್ನು ಮುದ್ರೆಯನ್ನಾಗಿ ಧರಿಸಿಕೋ. ದೇವರು ನಿನ್ನನ್ನು ಮುದ್ರೆಯನ್ನಾಗಿ ಕೈಯಲ್ಲಿ, ತನ್ನ ಅಂಗೈಯಲ್ಲಿ, ತನ್ನ ಹೃದಯದಲ್ಲಿ ನಿನ್ನನ್ನು ಇಟ್ಟಿದ್ದಾರೆ. ವಾವ್! ಸೊ ಯಾವ ಬುಕ್ಕಲ್ಲಿ ಇದೆ ಅಂತ ಕನ್ಫ್ಯೂಸ್ ಆಗಬೇಡಿ. ನೀನು ದೇವರ ಹೃದಯದಲ್ಲೇ ಇದ್ದೀವಿ. ವಿ ಆರ್ ಇನ್ ದ ಹಾರ್ಟ್ ಆಫ್ ಗಾಡ್. ಐ ಮೀನ್ ಹಾರ್ಟ್ ಆಫ್ ದ ಸಿಟಿ. ಅದನ್ನು ನಾವು ದೇವರ ಹೃದಯದಲ್ಲಿ place me like a seal over your heart, like a seal on your arm. Thank you Holy Spirit. ಸರಿ, ಓಕೆ. ಈಗ ಇದನ್ನೆಲ್ಲ ನಾನು ಯಾಕೆ ಹೇಳಿದೆ ಅಂದರೆ, ಫಸ್ಟ್ ಆಫ್ ಆಲ್ ಸ್ಯಾಲ್ವೇಷನ್ನ ಅರ್ಥ ಮಾಡ್ಕೊಳ್ಳಿ. ಫೌಂಡೇಶನ್ ನೋಡಿ, ನಾನು ತುಂಬ ಕಟ್ಟಬೇಕು ಅಂತ ಇದ್ದೀನಿ ಬಿಲ್ಡಿಂಗು, ಆದರೆ ಫೌಂಡೇಶನ್ನೇ ಸರಿ ಇಲ್ಲ ಅಂದಮೇಲೆ 3ನೇ ಬಿಲ್ಡಿಂಗು 4ನೇ ಹಂತಕ್ಕೆಲ್ಲ ಹೋದರೆ ಬಿದ್ದೋಗುತ್ತೆ. ಫಸ್ಟ್ ಫೌಂಡೇಶನ್ ಹಾಕ್ಬಿಡ್ತೀನಿ. ನಂದು ನಿಮ್ಮದು ಹೆಸರು ಪರಲೋಕದಲ್ಲಿ ಇದೆ ಅನ್ನೋದರಲ್ಲಿ ಯಾವ ಡೌಟು ಇಲ್ಲ. ಆರ್ ಯು ರೆಡಿ? ತಿರ್ಗಾ ನೀವು ರೈಟ್, ಓಕೆ. ಸೊ ನನಗೂ ನಿಮಗೂ ಸಿಕ್ಕಿರೋ ರಕ್ಷಣೆ ಇಟ್ಸ್ ಎಟರ್ನಲ್. ಎಲ್ಲರೂ ಹೇಳಿ, ನಾನು ನೀವು ಪರಲೋಕಕ್ಕೆ ಹೋಗೋದ್ರಲ್ಲಿ ಯಾವ ವಿಧವಾದಂಥ ಡೌಟು ಇಲ್ಲವೇ ಇಲ್ಲ. ಸೊ ನನ್ನನ್ನು ನಿಮ್ಮನ್ನು ದೇವರು ಹುಟ್ಟೋದಕ್ಕಿಂತ ಮುಂಚೆನೇ
ರಕ್ಷಣೆ ಆಗೋದಕ್ಕೆ ನೇಮಿಸ್ಬಿಟ್ರು. ಆರ್ ಯು ಹ್ಯಾಪಿ? ಪ್ರೈಸ್ ದಿ ಲಾರ್ಡ್. ಆಮೆನ್. ಸೊ ನಿಮ್ಮನ್ನು ನೇಮಿಸಿದವರು ದೇವ್ರ ವಾಕ್ಯ ಹೇಳುತ್ತೆ, ನೀನು ರಕ್ಷಣೆ ಹೊಂದು ಆಗ ನಿನ್ನ ಮನೆಯವರು ರಕ್ಷಣೆ ಹೊಂದುವರು. ಸೊ ನೀವು ರಕ್ಷಣೆ ಹೊಂದಿರೋದು ನಿಜವಾದರೆ ಖಂಡಿತವಾಗ್ಲೂ ನಿಮ್ಮ ಮನೆಯವರು ರಕ್ಷಣೆ ಹೊಂದೇ ಹೊಂತಾರೆ. ಆಮೆನ್. ಸೊ ನೋ ಚೇಂಜಸ್. ಇವತ್ತು ನೀವೊಬ್ಬರೇ ಬರ್ತಾಯಿದ್ದೀರಾ, ದ ಡೇ ವಿಲ್ ಕಮ್ ಯುವರ್ ಹೋಲ್ ಫ್ಯಾಮಿಲಿ ವಿಲ್ ಕಮ್ ಆ್ಯಂಡ್ ಸಿಟ್ ಇನ್ ಎಲ್ರೋಯಿ. ಖಂಡಿತವಾಗಲೂ ನಡೆಯುತ್ತೆ. ಚರ್ಚಿಗೆ ಬರೋದಕ್ಕೆ ಒಂದು ಉದ್ದೇಶ ಬೇಕು ನೋಡಿ. ನಾನಿವತ್ತು ಬರ್ತಾಯಿದ್ದೀನಿ ಅಂದರೆ ಏನೋ ಇದೆ, ದೇವ್ರು ಏನೋ ಇಟ್ಟಿದ್ದಾರೆ, ಎಲ್ಲನೂ ಚೇಂಜಸ್ ಆಗುತ್ತೆ, ಬದಲಾವಣೆ ಆಗುತ್ತೆ. ಓಕೆ, ಗಾಡ್ ಈಸ್ ಆಲ್ಫಾ ಆ್ಯಂಡ್ ಒಮೆಗಾ. ವಾಟ್ ಗಾಡ್ ಸ್ಟಾರ್ಟೆಡ್ ಇನ್ ಯುವರ್ ಲೈಫ್, ಹಿ ವಿಲ್ ಓನ್ಲಿ ಫಿನಿಶ್ ಇಟ್. ದೇವರು ಯಾವುದನ್ನು ನಿನ್ನ ಲೈಫಲ್ಲಿ ಆರಂಭಿಸಿದರೋ ಅದು ಕಾಯಿಲೆ, ದರಿದ್ರ, ಸೋಲು ಮುಕ್ತಾಯ ಮಾಡೋದಿಲ್ಲ. ವಾಟ್ ಗಾಡ್ ಸ್ಟಾರ್ಟೆಡ್, ಸಿಕ್ನೆಸ್ ವಿಲ್ ನಾಟ್ ಎಂಡ್ ಇಟ್. ಈಗ ಒಂದು ಉದಾಹರಣೆ, ನಿಮ್ಮ ಮಗ ಅಥವಾ ನಿಮ್ಮ ಮಗಳು ದೊಡ್ಡ ಸೇವೆ ಮಾಡ್ತಾಳೆ ಅಂತ ಒಂದು ಪ್ರವಾದನೆ ಬಂದ್ಬಿಡ್ತು ಅಂತ ಇಟ್ಕೊಳ್ಳಿ. ಹಿ ವಿಲ್ ಡೂ ಎ ಮೈಟಿ ಮಿನಿಸ್ಟ್ರಿ. ಈಗ ಒಂದು 4-5 ವಯಸ್ಸಲ್ಲಿ ತುಂಬ ಸೀರಿಯಸ್ ಅಂತ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿಬಿಟ್ರು. ನಿಮಗೇನು ನಂಬಿಕೆ ಇರುತ್ತೆ? ಈಗ ಏನು ಫೀವರ್ ಆಗಿದೆ, ಈಗ ಏನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದೆ, ಇವಾಗ ಏನು ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀವಿ, ನೀವು ಯೋಚನೆ ಮಾಡಲ್ಲ. ನೀವೇನು ಯೋಚನೆ ಮಾಡ್ತೀರಾ ಗೊತ್ತಾ? ಇವನು ದೊಡ್ಡವನಾಗಿದ್ಮೇಲೆ ಸೇವೆ ಮಾಡ್ತಾನೆ, ಅದೇ ಇರುತ್ತೆ ಹೊರತು ಈಗ ಅಡ್ಮಿಟ್ ಆಗಿರೋದು, ಈಗ ಹಾಸ್ಪಿಟ್ಲಿಗೆ ಹೋಗ್ತಾ ಇರೋದೆಲ್ಲ ಟೆಂಪ್ರವರಿ, ದಟ್ ಈಸ್ ನಾಟ್ ಪರ್ಮನೆಂಟ್. ಸೊ ಸಿಕ್ನೆಸ್ ಈಸ್ ಟೆಂಪ್ರವರಿ ಇನ್ ಯುವರ್ ಲೈಫ್. Poverty is temporary in your life. Blessing, healing is eternal. ಅದು ನಿನ್ನ ಲೈಫಲ್ಲಿ ಬಂದೇ ಬರುತ್ತೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಓ ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಆಮೆನ್, ಆಮೆನ್. ಸೊ ಡಿವಿಯೇಷನ್ ಆಗ್ಬೋದು ಲೈಫಲ್ಲಿ. ನೋಡಿ, ಯೋಸೇಫನನ್ನು ದೇವರು ನೇಮಿಸ್ಬಿಟ್ರು, ಅವನೇ ನೆಕ್ಸ್ಟ್ ಗವರ್ನರ್, ಅವನೇ ಗವರ್ನರ್. ಇವಾಗ ಅವನು ಹೋಗಿಲ್ಲ ಅಂದರೆ ಏನು ಮಾಡಬೇಕು? ಇವಾಗ ಅವನು ಅಲ್ಲಿ ಹೋಗ್ಬೇಕು, ಹೆಂಗೆ ಹೋಗ್ಬೇಕು? ಇವನು ಹೋಗಿಲ್ಲ ಅಂದ್ರೂ ಒತ್ಕೊಂಡಾದರೂ ಹೋಗ್ಬೇಕು ಅವನಲ್ಲಿ. ಅದನ್ನೇ ಐಗುಪ್ತರು ಏನು ಮಾಡಿದ್ರು ಗೊತ್ತಾ? ಯೋಸೇಫನ್ನ ಹಳ್ಳದಿಂದ ಒತ್ಕೊಂಡು ಹೋದ್ರು. ಯಾಕೆ ಗೊತ್ತಾ? ಈಸ್ ರೀಚಿಂಗ್ ಟು ದ ಡೆಸ್ಟಿನಿ. ಒಂದು ವೇಳೆ ನಿನ್ನ ಲೈಫಲ್ಲಿ ಆಶೀರ್ವಾದ ತಡೆ ಆಗಿದ್ರು ದೇವ್ರು ನಿನ್ನನ್ನು ಒತ್ಕೊಂಡಾದರೂ ಎತ್ಕೊಂಡೋಗಿ ಅಲ್ಲಿ ಬಿಟ್ಟುಬಿಡ್ತಾರೆ ಅನ್ನೋದ್ರಲ್ಲಿ ಯಾವ ವಿಧವಾದಂಥ ಡೌಟೇ ಇಲ್ಲ. ಬಿಕಾಸ್ ಡೆಸ್ಟಿನಿ ನಡಿಬೇಕಲ್ವ, ನಿನ್ನ ಮುಖಾಂತರ ನಡಿಬೇಕಲ್ವ, ನಿನಗೆ ಅಂತ ಹೇಳಿದ್ದು ನಡಿಬೇಕಲ್ವ. ಸೊ ಪ್ರಾಫೆಸಿ ನೆರವೇರಬೇಕು ಅಂದರೆ ನಿನ್ನ ಒತ್ಕೊಂಡಾದರೆ ಎತ್ಕೊಂಡಾಗ ಅಲ್ಲಿ ಇಟ್ಬಿಡ್ತಾರೆ ಹೊರತು ಇಟ್ ವಿಲ್ ನಾಟ್ ಗೋ ಇನ್ ವೈನ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಳೆ ಒಡಂಬಡಿಕೆಗೂ ಹೊಸ ಒಡಂಬಡಿಕೆಗೆ ಏನು ವ್ಯತ್ಯಾಸ ನೋಡಿ. ಹಳೆ ಒಡಂಬಡಿಕೆಯಲ್ಲಿ ಒಬ್ಬೊಬ್ಬ ದೋಣಿಯಲ್ಲಿದ್ದ, ಬೋಟಲ್ಲಿ ಏನಾಯಿತು? ದೋಣಿಯೆಲ್ಲ ಅಲ್ಲೋಲ ಕಲ್ಲೋಲ ಆಯಿತು. ಯಾರದು? ಜೋನ. ಏನು ಮಾಡ್ತಾರೆ? ಅವನ್ನ ನೀರಲ್ಲಿ ಹಾಕ್ಬಿಡಿ, ಎತ್ತಾಕ್ಬಿಡಿ. ಇವನು ಎತ್ತಾಕ್ಬಿಟ್ರೆ ಬೋಟೆಲ್ಲ ಸರಿ ಹೋಗ್ತದೆ ಅಂತ. ಹೊಸ ಒಡಂಬಡಿಕೆಯಲ್ಲಿ ಪೌಲನು ಒಂದು ಬೋಟಲ್ಲಿ ಹೋಗ್ತಾನೆ, ಅಲ್ಲೂ ಬೋಟು ಎಲ್ಲ ನೀರಲ್ಲಿ ಅಲ್ಲೋಲ ಕಲ್ಲೋಲ ಆಗುತ್ತೆ. ಅವನೇನು ಹೇಳ್ತಾನೆ ಗೊತ್ತಾ? ನಾನಿಲ್ಲಿದ್ದೀನಿ, ನೀವೆಲ್ಲ ಸೇಫ್ಟಿಯಾಗಿರ್ತೀರ, ಡೋಂಟ್ ವರಿ. ಸೊ ನಾನು ನೀವು ಇರೋದ್ರಿಂದ ನಿಮ್ಮ ಫ್ಯಾಮ್ಲಿನೇ ಸೇಫ್ಟಿಯಾಗಿರುತ್ತೆ. ನಾನು ನೀವು ಇರೋದ್ರಿಂದ ಎಲ್ರೋಯಿನೇ ಸೇಫ್ಟಿ ಇರುತ್ತೆ. ನಾನು ನೀವು ಇರೋದ್ರಿಂದ ರಾಮಮೂರ್ತಿ ನಗರೇ ಸೇಫ್ಟಿಯಾಗಿರುತ್ತೆ. ಬಿಕಾಸ್ ಐ ಆಮ್ ಹಿಯರ್. ನಾನಿಲ್ಲಿರೋದ್ರಿಂದ. ಓ ಮೈ ಗಾಡ್, ನಾನಿದ್ದರೆ ಏನು ನಡೆಯುತ್ತೆ? ಪೌಲನು ಒಂದು ಮಾತು ಹೇಳ್ತಾನೆ, ನೀವು ಓದಿದ್ರೆ ಆಶ್ಚರ್ಯಪಟ್ಬಿಡ್ತೀರಾ. ಓದ್ತೀರಾ? ಅಪೊಸ್ತಲರ ಬರೆದ ಪುಸ್ತಕ 27:34. ಆಹಾರ ತೆಗೆದುಕೊಳ್ಳಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ, ಇದು ನಿಮ್ಮ ಪ್ರಾಣ ರಕ್ಷಣೆಗೆ ಅವಶ್ಯ. ನಿಮ್ಮಲ್ಲಿ ಯಾರ ತಲೆಯಿಂದಾದರೂ ಒಂದು ಕೂದಲು ಉದುರಿ ಹೋಗುವುದಿಲ್ಲವೆಂದು ಹೇಳಿ. ಒಂದು ತಲೆ ಕೂದಲು ಆದರೂ ಉದುರಿ ಹೋಗಿದೆ. ಸ್ಟೈಲಾಗಿ ಓದ್ತೀವಿ, ಆದರೆ ಏನು ಗೊತ್ತಾ ಅದರ್ಥ?
ಒಂದು ಕೂದಲನ್ನಾದರೂ ಸೈತಾನನೋ ಅಥವಾ ಸಿಕ್ನೆಸ್ಸೋ ಅಥವಾ ಪಾವರ್ಟಿನೋ ನಿನ್ನನ್ನು ಮುಟ್ಟಕ್ಕೆ ಸಾಧ್ಯ ಇಲ್ಲ ಅಂತ ಅಷ್ಟು ಸ್ಪಷ್ಟವಾಗಿ ಪೌಲನ್ ಹೇಳ್ತಾನೆ. ಅಷ್ಟು ಸ್ಪಷ್ಟವಾಗಿ ಪೌಲನ್ ಹೇಳ್ತಾನೆ. ಒಂದು ತಲೆ ಕೂದಲು ಬೀಳಲ್ಲ ದೇವರು ಹೇಳಿದ ಮೇಲೆ, ದೇವ್ರು ನನ್ನ ಜೊತೆ ಇದ್ದ ಮೇಲೆ, ದೇವ್ರು ನನ್ನ ಜೊತೆ ಇರೋದ್ರಿಂದ ಒಂದು ಕೂದಲು ಕೆಳಗಡೆ ಬೀಳೋದಿಲ್ಲ. ಎವ್ರಿಥಿಂಗ್ ವಿಲ್ ಹ್ಯಾಪನ್. ಹಾಗೆ ಆಗುತ್ತೆ. ಎವ್ರಿ ಸಿಚುವೇಶನ್ ಹ್ಯಾಸ್ ಟು ಬಿ ಚೇಂಜ್ಡ್ ಇನ್ ದ ನೇಮ್ ಆಫ್ ಜೀಸಸ್. ಎಷ್ಟು ಜನ ಗೊತ್ತು ನೀವು ನಂಬಿದ್ರೆ ಎಲ್ಲ ಆಗುತ್ತೆ ಅಂತ? ಎಷ್ಟು ಜನ ಗೊತ್ತು ನೀವು ನಂಬಿದ್ರೆ ಎಲ್ಲ ಆಗುತ್ತೆ ಅಂತ? ಇದುವರೆಗೂ ನೀವು ನಂಬಿದೆಲ್ಲ ಆಗಿದೆಯಾ? ಒಂದು ಕ್ವಶನ್. ನಿಮ್ಮ ನಂಬಿಕೆ ಪಾಸಿಟಿವ್ ಆಗಿರೋದೆಲ್ಲ ಆಗಿದೆ. ಎಷ್ಟು ಜನ ನಂಬಿದ್ದೀರಾ? ಎಷ್ಟು ಸತಿ ನೀವು ನೆಗೆಟಿವ್ ಆಗಿ ನಂಬಿದ್ದೀರಾ? ಇವಾಗ ಸಡನ್ನಾಗಿ ಏನೋ ಒಂದು ಕಾಯಿಲೆ ಬಂತು, ಎಷ್ಟು ಜನ ಯೋಚನೆ ಮಾಡಿದರೆ ಸತ್ತೋಗ್ತೀನೇನೋ ಅಂತ? ಬಹಳ ಕಷ್ಟ, ಬಹಳ ದರಿದ್ರ. ಎಷ್ಟು ಜನ ನಂಬಿದ್ರ ಎಲ್ಲಿ ನಾವು ರೋಡಿಗೆ ಬಂದ್ಬಿಡ್ತೀವೋ ಈ ಕಷ್ಟದಲ್ಲಿ ಅಂತ? ಎಷ್ಟು ಜನ ನಂಬಿದ್ರ? ಯೋಚನೆ ಮಾಡಿದ್ದೀರ? ಯಾವುದೋ ಒಂದು ಕಾಯಿಲೆಯಲ್ಲಿ ಒಂದು ವೇಳೆ ನಾನು ಇರ್ತೀನೋ ಇಲ್ವೋ, ಸತ್ತೋಗ್ತೀನೇನೋ ಅಂತ ಎಷ್ಟು ಜನ ಒಂದು ವೇಳೆ ಭಯಪಟ್ಟು ನನ್ನ ಲೈಫಲ್ಲಿ ಈ ಥರ ಆಗ್ಬಿಡುತ್ತೇನೋ ಅಂತ ನೀವು ಎಷ್ಟು ಜನ ಭಯಪಟ್ಟಿಲ್ಲ? ಪಟ್ಟಿದ್ದೀವಿ ತಾನೆ? ಎಷ್ಟು ಜನ ನೀವು ಭಯಪಟ್ಟರೋ, ಎಷ್ಟು ಜನ ಹಿಂಗೆ ಆಗ್ಬಿಡುತ್ತೋ ಅಂತ ನೀವು ಯೋಚನೆ ಮಾಡಿದ್ರೋ, ಅದು ನಿಮ್ಮ ಲೈಫಲ್ಲಿ ನಡೆಯೋಕ್ಕೆ ದೇವ್ರು ಬಿಟ್ಟೇ ಇಲ್ಲ. ಎಷ್ಟೋ ಸರಿ ನಾನು ಯೋಚನೆ ಮಾಡಿದ್ದೀನಿ ಮಿನಿಸ್ಟ್ರಿ ಸ್ಟಾಪ್ ಆಗಿಬಿಡುತ್ತೇನೋ ಅಂತ, ಬಟ್ ಸ್ಟಿಲ್ ಐ ಆಮ್ ರನ್ನಿಂಗ್. ಎಷ್ಟೋ ಸರಿ ಯೋಚನೆ ಮಾಡಿದ್ದೀನಿ ಏನಪ್ಪ ಈ ಕಾಯಿಲೆ ಹೋಗಲ್ವೇನೋ ಅಂತ, ಬಟ್ ಗಾಡ್ ಹ್ಯಾಸ್ ಹೀಲ್ಡ್. ಎಷ್ಟೋ ಸರಿ ಯೋಚನೆ ಮಾಡಿದ್ದೀನಿ ಸತ್ತೋಗ್ಬಿಡ್ತೀನಿ ಬೇನೋ ಅಂತ, ಇನ್ನೂ ಬದುಕಿದ್ದೀವಿ. ಬೈಬಲ್ ಏನು ಹೇಳುತ್ತೆ ಗೊತ್ತಾ? ನೀನು ನಂಬಿದ್ರೆ ಎಲ್ಲ ಆಗುತ್ತೆ, ನೀನು ಕೆಟ್ಟದ್ದನ್ನು ನಂಬಿದ್ರೆ ಅದು ಆಗಲ್ಲ ನಿನಗೆ. ಈ ರೀತಿ ಹೇಳ್ತೀನಿ. ಒಂದು ವೇಳೆ ನಾನು ಸತ್ತೋಗ್ತೀನೇನೋ ಅಂತ ನೀನು ನಂಬ್ದಲ್ಲ, ನೀನು ಸಾಯಲ್ಲ. ಒಂದು ವೇಳೆ ನೀನು ನಂಬಿದ್ದೆಲ್ಲ ಆಗ್ಬಿಟ್ಟಿದ್ರೆ ನೀನು ಸಾಯಬೇಕು ಅಂತ ಯೋಚನೆ ಮಾಡಿದ ತಕ್ಷಣ ಸತ್ತೋಗಿರ್ಬೇಕಾಗಿತ್ತು. ಅಯ್ಯೋ ನಾನು ರೋಡಿಗೆ ಬಂದ್ಬಿಡ್ತೀನೇನೋ ಅಂತ ಎಷ್ಟೋ ಸತಿ ಭಯಪಟ್ಟೆ. ನೋ ವೇ, ನೀನು ನಂಬೋದು ಮಾತ್ರ ಆಗೋದು. ವಾಟ್ ಎ ಮೈಟಿ ಗಾಡ್. ನೋಡಿ ಪೌಲನ್ ಸಹ ಇದನ್ನು ಹೇಳ್ತಾನೆ ನೋಡಿ. 2 ಕೊರಿಂಥಿಯನ್ಸ್ 1:8. 2 ಕೊರಿಂಥದವರು ಬರೋ ಪುಸ್ತಕ 1:8 ಓದಿ ಬೇಗ. ಸಹೋದರರೇ, ಆಸ್ಯಾ ಸೀಮೆಯಲ್ಲಿ ನಮಗೆ ಸಂಭವಿಸಿದ ಸಂಕಟವ ಕುರಿತು ವಿಚಾರಿಸುತ್ತೀರೋ? ಅದರಲ್ಲಿ ನಾವು ಬಲವನ್ನು ಮೀರಿದಂಥ ಅತ್ಯಧಿಕವಾದ ಭಾರದಿಂದ ಕುಗ್ಗಿ ಹೋಗಿ ಜೀವ ಉಳಿಯುವ ಮಾರ್ಗವನ್ನು ಕಾಣದವರಾದೆವು ಎಂಬುದನ್ನು ನೀವು ತಿಳಿಯಬೇಕೆಂದು ಅಪೇಕ್ಷಿಸುತ್ತೇವೆ. ಇಲ್ಲಿ ನೋಡಿ, ಜೀವ ಉಳಿಯುವ ಮಾರ್ಗವನ್ನು ಕಾಣದವರಾದವೆಂಬುದನ್ನು ನೀವು ತಿಳಿಯಬೇಕೆಂದು ಅಪೇಕ್ಷಿಸುತ್ತೇನೆ. ಪೌಲನ್ ಏನು ನಂಬದ್ನಂತೆ? ಜೀವ ಇನ್ಮೇಲೆ ಉಳಿಯಲ್ವೇನೋ? ಎಲ್ಲರೂ ಹೇಳಿ, ಜೀವ ಉಳಿಯಲ್ವೇನೋ ಅಂತ ಪೌಲನಿಗೆ ಅಷ್ಟು ನಂಬಿಕೆ ಇತ್ತಂತೆ. ಇವಾಗ ಎಲ್ಲರೂ ಹೇಳ್ತಾರೆ ಪೌಲನಾಗೆ ನಂಬಿಕೆ ಇರಬೇಕು. ಪೌಲನಿಗೆ ಏನು ಥರ ನಂಬಿಕೆ ಇತ್ತು ಗೊತ್ತಾ? ಒಂದು ವೇಳೆ ಜೀವ ಉಳಿಯಲ್ಲ, ನಾನು ಸತ್ತೋಗ್ತೀನೇನೋ ಅಂತ ಪೌಲನಿಗೆ ಅಂತ ಅನ್ಬಿಲೀಫ್ ಬಂದ್ಬಿಡ್ತು ಅಂತ ಸತ್ಯವೇದ ಹೇಳುತ್ತೆ. ಈವನ್ ಪಾಲ್ ಹ್ಯಾಡ್ ಅನ್ಬಿಲೀಫ್ ಇನ್ ಹಿಸ್ ಹಾರ್ಟ್. We want to remind you, friends, of the trouble we had in the province of Asia. The burdens laid upon us were so great and so heavy that we gave up all hope of staying alive. ಬದುಕ್ತೀವಿ ಅನ್ನೋ ನಂಬಿಕೆನೇ ಹೋಯ್ತು, ಎಲ್ಲನೂ ವಿ ಗೇವ್ ಅಪ್ ಅಂದರೆ ಅಷ್ಟೇ, ಸತ್ತೋದ್ವಿ ಅಂದ್ರಂತೆ. ಕಮಾನ್, ಯಾರಿಗಿದು? ಹೂಸ್ ಫೇತ್ ಇಸ್ ದಿಸ್? ಪಾಲ್ಸ್ ಫೇತ್. ನೆಕ್ಸ್ಟ್, in fact we expected to die. Come on, Paulan faith. Paul's faith was false faith. Paul expected to die, but as a result we stopped relying on ourselves and learned to rely only on God who raised the dead. ಮರಣವಾಗುತ್ತದೆಂಬ ನಿಶ್ಚಯವು ನಮ್ಮೊಳಗೆ ಉಂಟಾಯಿತು. ಒಂದು ವೇಳೆ ಪೌಲನು ಮರಣ ಬಂದ್ಬಿಡ್ತು, ಸತ್ತೋಗ್ತೀವಿ ಅಂತ ನಿಶ್ಚಯ ಬಂದಿದ ತಕ್ಷಣ ಸತ್ತೋಗ್ಬಿಟ್ಟಿದ್ರೆ? ನೋ. ಎಲ್ಲರೂ ಹೇಳಿ, ಸತ್ತೋಗ್ತೀವಿ ಅಂದರೆ ನೀವು ಸಾಯಲ್ಲ, ಬದುಕ್ತೀವಿ ಅಂದರೆ ಬದುಕ್ತೀರಾ. ದುಡ್ಡೆಲ್ಲ ಬರಲ್ಲಪ್ಪ ಅಂದರೆ ಸ್ಟಾಪ್ ಆಗಲ್ಲ, ಬರುತ್ತೆ ಅಂದರೆ ಬರುತ್ತೆ. ವಾಟ್ ಯು ಟಾಕ್ ನೆಗೆಟಿವ್ಲಿ ವಿಲ್ ನಾಟ್ ಕಮ್ ಟು ಪಾಸ್. What you speak positively will come to pass. What a mighty God we serve.
ನೀನು ಮಾತಾಡೋ ಎಲ್ಲ ನೆಗೆಟಿವ್ ನೆರವೇರೋದಿಲ್ಲ ರೀ. ನೀವು ಮಾತಾಡೋ ನೆಗೆಟಿವ್ ಯಾವುದೂ ನೆರವೇರಲ್ಲ. ಯಾಕೆ ಗೊತ್ತಾ, ಪೌಲನೇ ಹೇಳ್ಬಿಟ್ಟ ನಾನು ಸತ್ತೋಗ್ತೀನಿ ಅಂತ. ಆದರೆ ಸತ್ತಿಲ್ಲ. ಸತ್ಯವೇದ ಹೇಳುತ್ತೆ ಮರಣವಾಗುತ್ತದೆಂಬ ನಿಶ್ಚಯವು ನಮ್ಮೊಳಗೆ ಉಂಟಾಯಿತು. ನಾವು ನಮ್ಮ ಮೇಲೆ ಭರವಸೆವಿಟ್ಟುಕೊಳ್ಳದೆ ಸತ್ತವರನ್ನು ಎಬ್ಬಿಸುವ ದೇವರ ಮೇಲೆಯೇ ಭರವಸೆವಿಡುವವರಾಗಬೇಕೆಂದು ಹೀಗಾಯಿತು. ಆತನು ನಮ್ಮನ್ನು ಎಂಥ ಭಯಂಕರ ಮರಣದಿಂದ ತಪ್ಪಿಸಿದನು, ಮುಂದೆಯೂ ತಪ್ಪಿಸುವನು. ಆ್ಯಂಡ್ ಹೀ ಡಿಡ್ ರೆಸ್ಕ್ಯೂ ಅಸ್ ಫ್ರಮ್ ಮಾರ್ಟಲ್ ಡೇಂಜರ್ ಆ್ಯಂಡ್ ಹಿ ವಿಲ್ ರೆಸ್ಕ್ಯೂ ಅಸ್ ಅಗೇನ್. ವಿ ಹ್ಯಾವ್ ಪ್ಲೇಸ್ಡ್ ಅವರ್ ಕಾನ್ಫಿಡೆನ್ಸ್ ಇನ್ ಹಿಮ್ ಆ್ಯಂಡ್ ಹಿ ವಿಲ್ ಕಂಟಿನ್ಯೂ ಟು ರೆಸ್ಕ್ಯೂ ಅಸ್. ಸೊ ಇವನಿಗಿದ್ದ ನಂಬಿಕೆ ಏನು, ಸತ್ತೋಗ್ತೀವಿ ಅಂತ. ದೇವ್ರು ಏನು ಮಾಡಿದ್ರು, ಬದುಕಿಸಿದ್ರು. ನಾವು ಸತ್ತೋಗ್ತೀವಿ ಅಂತ ನಾವು ಅಂದ್ಕೊಳ್ತೀವಿ, ದೇವ್ರು ಮತ್ತೆ ನಿನಗೆ ಬದುಕಿಸೋದು ದೇವ್ರ ಪ್ಲ್ಯಾನು. ಪ್ಲ್ಯಾನ್ ಎ ಮಿಸ್ ಆದರೆ ಪ್ಲ್ಯಾನ್ ಬಿ. ಯೋಸೆಫನಿಗೆ ಹೋಗ್ಬೇಕಾಗಿತ್ತು ಪ್ಲ್ಯಾನ್ ಎ, ಬೇರೆ ಸ್ಟೈಲಲ್ಲಿ ಹೋಗ್ಬೇಕಾಗಿತ್ತು, ಆದರೆ ಮಿಸ್ ಮಾಡ್ದ. ಪೋತಿಫರ್ ಮನೇಲಿ ಆಶೀರ್ವಾದವಾಗಿರ್ಬೇಕಾಯಿತು, ಪ್ಲ್ಯಾನ್ ಎ ಮಿಸ್ ಆಯಿತು. ಪ್ಲ್ಯಾನ್ ಬಿ, ಸೆರೆಮನೆಗೆ ಹೋದ. ಸೆರೆಮನೆಗೆ ಹೋದ್ರೆ ಅಲ್ಲಿ ಬಟ್ಲರು ಅವನ್ನ ಆಚೆ ತೊಗೊಂಬರ್ಬೇಕಾಯ್ತು. ಪ್ಲ್ಯಾನ್ ಎ ಫೇಲ್ಯೂರ್ ಆಗಿತ್ತು. ಪ್ಲ್ಯಾನ್ ಬಿ ಮರ್ತೋದ. ಎರಡನೇ ಸತಿ ದೇವರು ಇವಾಗ ಪ್ಲ್ಯಾನ್ ದೇವರು ಯೋಚನೆ ಮಾಡ್ತಾರೆ, ಇವನ್ನ ಹೆಂಗಾದರೂ ಪ್ಯಾಲೇಸ್ ಕರ್ಕೊಂಡು ಹೋಗ್ಬೇಕಲ್ಲ, ಏನು ಮಾಡಬೇಕು? ಸೊ ಪ್ಯಾಲೇಸಲ್ಲಿ ಇರೋರ್ನೊಬ್ಬರನ್ನ ಒಳಗಡೆ ತೊಗೊಂಬಂದು ಹಾಕಿ. ಸೊ ಇವಾಗ ಪ್ರಿಸನ್ಗೆ ಯಾರು ಬರ್ತಾ ಇರೋದು? ಪ್ಯಾಲೇಸೇ ಬರ್ತಾಯಿತ್ತು ಒಳಗಡೆ. ಅಲ್ಲಿರೋನೊಬ್ಬ ಅಲ್ಲಿ ಬಂದ್ಬಿಟ್ಟು ಕನ್ಸು ಕಾಣ್ತಾನೆ, ಎಲ್ಲ ಆಗುತ್ತಲ್ವಾ. ಸೊ ಇವಾಗ ದೇವ್ರು ಯೋಚನೆ ಮಾಡಿದ್ರು, ಇವನ್ನ ಪ್ಯಾಲೇಸ್ ಕರ್ಕೊಂಡು ಹೋಗ್ಬೇಕಂದ್ರೆ ಪ್ಯಾಲೇಸಲ್ಲಿರೋರನ್ನ ಒಳಗಡೆ ತೊಗೊಂಬರ್ಬೇಕು. ಸೊ ಅಲ್ಲಿಂದ ಒಬ್ರು ಬಂದರು, ಅಲ್ಲೆಲ್ಲ ಯೋಚನೆ ಮಾಡ್ತಾರೆ. ಸೊ ಇವ್ನು ಮರ್ತೋದ. ಕರೆಕ್ಟಾಗಿ ರೈಟ್ ಟೈಮಲ್ಲಿ ದೇವ್ರು ಏನು ಮಾಡ್ತಾರೆ, ಇವನ್ನ ಕರ್ಕೊಂಡು. ನಾನೇನು ಹೇಳ್ತೀನಿ ಅಂದರೆ, ನಿನ್ನ ಲೈಫಲ್ಲಿ ಪ್ಲ್ಯಾನ್ ಎ ನೀನು ಕೆಡ್ಸ್ಕೊಂಡಿದ್ರು, ಪ್ಲ್ಯಾನ್ ಬಿ ಒಂದಿದೆ. ಇವಾಗ ಹಾಸನ್ಗೆ ಹೋಗ್ಬೇಕು, ನೆಲಮಂಗಲ ರೋಡ್ ಬ್ಲಾಕ್ ಆಗಿಬಿಟ್ಟಿದೆ, ರಿಪೇರಿ, ಟೇಕ್ ಡಿವಿಯೇಷನ್. ಗೂಗಲ್ಗೆ ಹಾಕಿ ನೋಡಿ, ಗೂಗಲ್ ಮ್ಯಾಪ್ಗೆ ಹಾಕಿ ನೋಡಿ, ಒಂದು ರೋಡ್ ಬ್ಲಾಕ್ ಆಗಿಬಿಟ್ರೆ ಏನು ಹೇಳುತ್ತೆ, ಪ್ಲೀಸ್ ಟೇಕ್ ಡಿವಿಯೇಷನ್. ಅಲ್ಲೂ ಬ್ಲಾಕ್ ಆಗಿಬಿಟ್ಟಿದ್ರೆ ಪ್ಲೀಸ್ ಟೇಕ್ ರೈಟ್. ಅಲ್ಲೂ ಕ್ಲೋಸ್ ಆಗಿಬಿಟ್ರೆ ಪ್ಲೀಸ್ ಟೇಕ್ ಲೆಫ್ಟ್. ಸೊ ಗೂಗಲ್ ಒಂದಿಲ್ಲ ಒಂದು ರೂಟ್ ಗೂಗಲ್ಗೆ ಇದೆ ಅಂದರೆ ಬೈಬಲ್ಗೆ ಎಷ್ಟಿರ್ಬೋದು? ಗೂಗಲೇ ಪ್ಲ್ಯಾನ್ ಎ ಮಿಸ್ ಮಾಡಿದ್ರೆ ಪ್ಲ್ಯಾನ್ ಬಿ ಕರ್ಕೊಂಡು ಹೋಗುತ್ತೆ ಅಂದರೆ ಬೈಬಲು ಪ್ಲ್ಯಾನ್ ಎ, ಪ್ಲ್ಯಾನ್ ಬಿ, ಪ್ಲ್ಯಾನ್ ಸಿ, ಪ್ಲ್ಯಾನ್ ಡಿ ಎಲ್ಲ ಕ್ಯಾನ್ಸಲ್ ಆದರೂ ನೆಕ್ಸ್ಟ್ ಇನ್ನೊಂದು ಪ್ಲ್ಯಾನ್ ಎಫ್ ಆದರೂ ದೇವ್ರು ಇಟ್ಟಿರ್ತಾರೆ. ಸೊ ನಿನ್ನ ಲೈಫಲ್ಲಿ ನೀನೇನೇ ಮಿಸ್ ಮಾಡಿದ್ರು, ದೇವ್ರು ನಿನ್ನ ಲೈಫಲ್ಲಿ ಯಾವುದೂ ಮಿಸ್ ಮಾಡಲ್ಲ. ಸೊ ಇವಾಗ ನಿಮ್ಮ ಮನೋನೇತ್ರಗಳು ತೆರೆಯಲ್ಪಡಬೇಕು, ನಿಮ್ಗೊಂದು ಲೈಟ್ ಬರಬೇಕು. ನಾನು ಆಶೀರ್ವಾದವಾಗಿ ಇದ್ದೀನಿ ಅನ್ನೋ ಒಂದು ಲೈಟ್ ಬರಬೇಕು. ಸೊ ಅಂಡರ್ಸ್ಟ್ಯಾಂಡಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಿಮ್ಮ ಮೈಂಡನ್ನು ಫಿಕ್ಸ್ ಮಾಡಿಬಿಡ್ಬೇಡಿ, ಇದೇ ನನ್ನ ಲೈಫು, ನಾನು ಒಂದು ಗ್ರಾಮದಲ್ಲಿದ್ದೀನಿ ಪಾಸ್ಟರ್, ನಾನು ಒಂದು ವಿಲೇಜಲ್ಲಿದ್ದೀನಿ ಪಾಸ್ಟರ್, ಇಲ್ಲಿ ಮನೆಗಳೇ ಇಲ್ಲ ಪಾಸ್ಟರ್, ಇಲ್ಲಿ ಬಿಸ್ನೆಸ್ ಇಲ್ಲ ಪಾಸ್ಟರ್, ಇಲ್ಲಿ ಕಾಲ್ ಸೆಂಟರ್ಸ್ ಇಲ್ಲ ಪಾಸ್ಟರ್, ಇಲ್ಲಿ ಸರಿಯಾದ ಕೆಲಸಗಳಿಲ್ಲ, ಸರಿಯಾದ ನನಗೆ ಯಾವ ಕಾಂಟ್ಯಾಕ್ಟು ಸಿಗ್ತಾ ಇಲ್ಲ. ಏನು ಯೋಚನೆ ಮಾಡಬೇಡಿ. ಸತ್ಯವೇದ ಹೇಳುತ್ತೆ, ನಿನಗೆ ಯಾವ ಕಾಂಟ್ಯಾಕ್ಟ್ ಇರಲಿ, ಯಾವ ಕಾಂಟ್ರಾಕ್ಟ್ ಇರಲಿ, ದೇವ್ರು ಕವನೆಂಟ್ ಮಾಡಿರೋದು ನೆರವೇರುತ್ತೆ. ಕವನೆಂಟು ಫ್ಯಾಮಿನಲ್ಲೇ ನೆರವೇರ್ತು. ಯಾವಾಗ ನೆರವೇರ್ತು? ಫ್ಯಾಮಿನ್. ಬರದಲ್ಲೇ ದೇವರ ಆಶೀರ್ವಾದಗಳನ್ನು ಬರ ಮಾಡಿದ್ರು. ಹೇಗೆ? ಬರದಲ್ಲೇ ಎಲ್ಲನೂ ಬರ ಮಾಡಿದ್ರು. ಸೊ ಇವತ್ತು ನೀನಿರೋ ಊರು, ನೀನಿರೋ ವಿಲೇಜು, ನೀನಿರುವಂಥ ಪಟ್ಟಣ ಫುಲ್ ಡ್ರೈ ಆಗಿರ್ಬೋದು, ಆದರೆ ನಿನ್ನ ಹತ್ರ ವಾಕ್ಯ ಇರೋದ್ರಿಂದ, ನಿನ್ನ ಹತ್ರ ಒಡಂಬಡಿಕೆ ಇರೋದ್ರಿಂದ you will never be the same again. Amen. So understanding financial prosperity is very very important. So ಎಲ್ಲರನ್ನೂ ದೇವರು ಆಶೀರ್ವದಿಸ್ತಾರೆ. ಹೇಗೆ ಆಶೀರ್ವದಿಸ್ತಾರೆ, ಯಾಕೆ ಆಶೀರ್ವದಿಸ್ತಾರೆ, ಏನಕ್ಕಾಗಿ ಆಶೀರ್ವದಿಸ್ತಾರೆ, ಹಂಗೆ ನನ್ನನ್ನು ಫಾಲೋ ಮಾಡಿಕೊಂಡೇ ಇರಿ. ಬರುವಂಥ ದಿನಗಳಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ. ಒಂದನ್ನು ಮಾತ್ರ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ನನ್ನನ್ನು ಫಾಲೋ ಮಾಡ್ತಾ ಇರೋರು, ಸಬ್ಸ್ಕ್ರೈಬ್ ಮಾಡೋರು, ಫಾಲೋ ಮಾಡ್ತಾ ಇರೋರು ನೀವು ಒಂದೇ ಥರ ಇರೋದಿಲ್ಲ. ನಿಮ್ಮ ಲೈಫಲ್ಲಿ ಟೆಸ್ಟಿಮನೀಸ್ ಮೇಲೆ ಬರ್ತಾನೆ ಇರುತ್ತೆ. ಪ್ರೈಸ್ ದಿ ಲಾರ್ಡ್. ಈಗಾಗಲೇ ಅನೇಕ ಕಡೆಗಳಿಂದ ಫೋನ್ ಮಾಡ್ತಾರೆ, ಪಾಸ್ಟರ್ ನಿಮ್ಮ ಮೆಸೇಜ್ ಕೇಳಿದಾಗಿಂದ ಎಲ್ಲ ಸಿಚುವೇಶನ್ಸು ಚೇಂಜ್ ಆಗಿದೆ. ಇವತ್ತು ನಾನು ಇನ್ನೂ 100% ಗ್ಯಾರಂಟಿಯಾಗಿ ನಾನು ಹೇಳೋಕ್ಕೆ ಸಾಧ್ಯ, ಈ ಮೆಸೇಜನ್ನು ಕೇಳ್ತಾ ಇರೋರ ಲೈಫಲ್ಲಿ ಎಲ್ಲನೂ ಚೇಂಜ್ ಆಗುತ್ತೆ. ನೋಡಿ, ಆ ಕಾಲದಲ್ಲಿ ಎಲ್ಲರೂ ಟ್ಯಾಕ್ಸ್ ಕೊಡ್ತಾಯಿದ್ರು. ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಕರಪತ್ರಿಕೆ ಕೊಡೋರು, ರಕ್ಷಣೆ ಒಂದು. ಈಗ ಕರಪತ್ರಿಕೆ ಕೊಡೋದು ಅಂತ ಕಾಲ ಇವಾಗಿಲ್ಲ, ಎಲ್ಲೂ ಟ್ಯಾಕ್ಸ್ ಕೊಡುವಂಥ ಕಾಲ ಇಲ್ಲ. ಈಗ ನೀವು ಸೇವೆ ಮಾಡಬೇಕಾಗಿರೋದು ಯಾವ ರೀತಿ ಅಂದರೆ, ಡೋಂಟ್ ಗಿವ್ ಟ್ಯಾಕ್ಸ್, ಯು ಕ್ಯಾನ್ ಶೇರ್ ಮೈ ಮೆಸೇಜಸ್. ಸೊ ಇವತ್ತು ನೀವು ಈಸಿಯಾಗಿ ನೀವು ಸೇವೆ ಮಾಡ್ಬೋದು. ಯಾವ ರೀತಿ ಅಂದರೆ,
ಕಡಿಮೆ ಅಂದರೆ ಈ ಮೆಸೇಜನ್ನು ಒಂದು 10-15 ಜನಕ್ಕಾದರೂ ಫಾರ್ವರ್ಡ್ ಮಾಡಿ. ಇಟ್ಸ್ ಲೈಕ್ ಗಿವಿಂಗ್ ಟ್ರ್ಯಾಕ್ಸ್, ಕರಪತ್ರಕ್ಕೆ ಕೊಡೋ ಥರ. ಒಬ್ಬೊಬ್ಬರು ಮೆಸೇಜ್ ಕೇಳಿದ ತಕ್ಷಣ ನೀವು ಈ ಮೆಸೇಜನ್ನು ನೀವೇನು ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಒಂದು. ಎರಡನೇದು, ಎಲ್ಲರ ಹತ್ರನೂ ನಾನು ಫೋನ್ ಮಾಡಿ ಮಾತಾಡೋದಕ್ಕೆ, ಸಾಕ್ಷಿಗಳನ್ನು ಕೇಳೋದಕ್ಕೆ ನನಗೆ ಒಂದೊಂದು ಸತಿ ಸಮಯ ಇಲ್ಲ ಅಂದ್ರೂ ನೀವೇನು ಮಾಡಿ, ಯೂಟ್ಯೂಬಲ್ಲೋ ಅಥವಾ ಫೇಸ್ಬುಕ್ಕಲ್ಲೋ ಕೆಳಗಡೆ ಕಮೆಂಟ್ಸಲ್ಲಿ ಬರುತ್ತಲ್ವ, ಕಮೆಂಟ್ಸಲ್ಲಿ ಈ ಪ್ರಸಂಗ ಕೇಳಿದ ಮೇಲೆ ಏನೆಲ್ಲ ಅದ್ಭುತ ಆಯಿತು, ಇವಾಗ ನಿಮ್ಮ ಫ್ಯಾಮಿಲಿ ಪರಿಸ್ಥಿತಿ ದೇವ್ರು ಎಷ್ಟು ಚೇಂಜ್ ಮಾಡಿದ್ದಾರೆ, ಹೇಗೆ ದೇವ್ರು ನಿಮ್ಮನ್ನು ಹೀಲಿಂಗ್ ಮಾಡಿದ್ದಾರೆ, ದೇವ್ರು ಹೇಗೆ ಗುಣಪಡಿಸಿದ್ರು, ಹೇಗೆ ದೇವ್ರು ಆಶ್ವಾಸಿದ್ರು, ಏನೆಲ್ಲ ಸಾಕ್ಷಿಗಳು ನಡೀತಾ ಇರ್ತೈತೋ ನೀವು ಕಮೆಂಟ್ಸಲ್ಲಿ ಆಗ್ತಾನೇ ಇರಿ. ಯಾರು ಹೊಸ್ದಾಗಿ ಬಂದು ಆ ಸಾಕ್ಷಿನ ನೋಡ್ತಾರೋ ಅವ್ರ ಲೈಫ್ಗೂ ಎಷ್ಟೋ ಜನಕ್ಕೆ ನಿಮ್ಮ ಸಾಕ್ಷಿಗಳು ಆಶೀರ್ವಾದವಾಗಿರೋದಕ್ಕೆ ಚಾನ್ಸಸ್ ಇದೆ. ಸೊ ಸುಮ್ಮನೆ ಏನೋ ಮೆಸೇಜ್ ಕೇಳಬೇಕು ಅಂತ ಕೇಳಬೇಡಿ, ಕೇಳಿ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲಸ್ ಕಮೆಂಟ್ ಮಾಡಿ. ಓಕೆ. ಸೊ ಇನ್ನೊಂದು ಮುಖ್ಯವಾದ ಅನೌನ್ಸ್ಮೆಂಟು ಏನಂದರೆ, ದೇವರು ಸಡನ್ನಿಗೆ ನಾನು ಪ್ರೇಯರ್ ಮಾಡ್ತಾ ಇರ್ಬೇಕಾದ್ರೆ ನನ್ನೊಳಗಡೆನೂ ಸಡನ್ನಾಗಿ ಒಂದು ಇನ್ಸ್ಪಿರೇಷನ್ ಆಯಿತು. ಯಾವಾಗಲೂ ವರ್ಡಲ್ಲಿ ಇದ್ದೀನಲ್ಲ, ಸೊ ಐ ಹ್ಯಾವ್ ಟು ಗೋ ಬ್ಯಾಕ್ ಅಗೈನ್ ಫಾರ್ ಸಿಂಗಿಂಗ್. ನೋಡಿ, ನಾನು ಫಸ್ಟ್ ವಾಲ್ಯೂಮ್ ರಿಲೀಸ್ ಮಾಡಿದ್ದೀನಿ, ಸೆಕೆಂಡ್ ವಾಲ್ಯೂಮ್ ರಿಲೀಸ್ ಮಾಡಿದ್ದೀನಿ. ಆವಾಗ ಯೂಟ್ಯೂಬ್, ಫೇಸ್ಬುಕ್ ಎಲ್ಲ ಅಷ್ಟು ಇರಲಿಲ್ಲ. ದ ಟೈಮ್ CD ಟೈಮ್, DVD CD ಇತ್ತು. ಆವಾಗ ಅಷ್ಟು ರೀಚ್ ಮಾಡೋಕ್ಕಾಗಿಲ್ಲ. ಈಗ ನಾನು ಮತ್ತೊಮ್ಮೆ ಏನು ಮಾಡಿದ್ದೀನಿ, ಯಾವುದೆಲ್ಲ ನಮ್ಮದು ಆಡಿಯೋ ಇದೆಯೋ ಅದನ್ನೆಲ್ಲ ಮತ್ತೆ ವೀಡಿಯೋವಾಗಿ ಮಾಡೋದಕ್ಕೆ ನಾನು ಅದನ್ನು ಮಾತಾಡಿದ್ದೀನಿ. ಲಾಸ್ಟ್ ವೀಕ್ ಐ ಮೆಟ್ ರೂಫಸ್, ಹೋಗಿ ಅವ್ರ ಹತ್ರ ಫೋನ್ ಮಾಡಿ ಮಾತಾಡಿ, ಆಮೇಲೆ ಬಂದ್ಬಿಟ್ಟು ವೀಡಿಯೋಗ್ರಾಫರ್ ಹತ್ರ ಮಾತಾಡಿದ್ದೀನಿ. ಲೊಕೇಶನ್ ಎಲ್ಲ ಸೆಟ್ ಮಾಡ್ತಾಯಿದ್ದೀವಿ, ಚೆಕ್ ಮಾಡ್ತಾಯಿದ್ದೀವಿ. ಮತ್ತು ಈ ಹಾಡು ನಿನ್ನ ಪ್ರಸನ್ನತೆ ಎಲ್ಲದೆ. ಸೊ ಯಾವಾಗಲೂ ಈ ಹಾಡು ಎಷ್ಟು ಜನ್ರೇಷನ್ ಬಂದರೂ, ಎಷ್ಟೇ ವರ್ಷ ಆದ್ರೂ ಇದು ಹಾಗೇ ಯೂಟ್ಯೂಬಲ್ಲಿ ಇರಲಿ. ಈ ಹಾಡುಗಳು ಎಲ್ಲ ಕರ್ನಾಟಕದಲ್ಲೂ, ಎಲ್ಲ ಲೋಕದ ಎಲ್ಲ ಮೂಲೆಗಳಲ್ಲೂ, ಸಭೆಗಳಲ್ಲೂ ಈಗಾಗಲೇ ಹಾಡ್ತಾ ಇದ್ದಾರೆ. ಸೊ ಇದನ್ನೆಲ್ಲ ನಾವೇ ಹಾಡಿದ್ದೀವಿ, ಇದು ನಮ್ಮದೇ ಹಾಡು ಅಂತ ಅನೇಕರಿಗೆ ಗೊತ್ತಿಲ್ಲ. ಕೆಲವರು ಕೇಳಿದ್ರು, ಪಾಸ್ಟರ್ ಈ ಹಾಡೆಲ್ಲ ನಿಮ್ಮದೇನಾ, ನಮ್ಗೆ ಗೊತ್ತೇ ಇಲ್ಲ ಅಂತ. ಸೊ ಇದನ್ನು ಮತ್ತೆ ಯೂಟ್ಯೂಬ್ ಇನ್ನೂ ಹೊಸ ಬರುವಂಥ ನೆಕ್ಸ್ಟ್ ಜನ್ರೇಷನ್ಗೆ ಈ ಹಾಡೆಲ್ಲ ಗೊತ್ತಿರಲ್ಲ. ಸೊ ಈಗಲೇ ನಾವು ಅಪ್ಲೋಡ್ ಮಾಡಿ ನೆಕ್ಸ್ಟ್ ಜನ್ರೇಷನ್ಗೆ ಈಗಲೇ ನಾವು ಹಾಕಿಟ್ಟಿರ್ತೀವಿ. ಅದು ಎಷ್ಟು ಜನ್ರೇಷನ್ ಆದರೂ ಈ ಹಾಡುಗಳು, ನಮ್ಮ ಮೆಸೇಜಸ್ಗಳು ಮಾತಾಡ್ತಾನೆ ಇರಬೇಕು, ಆಡ್ತಾನೆ ಇರಬೇಕು. ಪ್ರೈಸ್ ಅಲಾಟ್. ಸೊ ಒಂದು ಆಡಿಯೋ ಮ್ಯೂಸಿಕ್ ಮಾಡೋದಕ್ಕೆ 25,000 ಬೇರೆ ಮ್ಯೂಸಿಕ್ಗೆ, ಸಿಂಪಲ್ ಲೈವ್ ಮ್ಯೂಸಿಕ್ ಬಿಟ್ಟು. ನೆಕ್ಸ್ಟ್ ವೀಡಿಯೋಗೆ ಬಂದುಬಿಟ್ಟು 25,000. ಸೊ ಒಂದೇ ಒಂದು ಹಾಡಿಗೆ 50,000. ಪ್ರೈಸ್ ಅಲಾಟ್. ಒಂದು ಹಾಡು 50,000. ಸೊ ಒಂದು ವೇಳೆ ನಿಮಗೆ ಪಾಸ್ಟರ್ ನನ್ನ ಹೆಸರಲ್ಲಿ ಯೂಟ್ಯೂಬಲ್ಲಿ ಫಾರ್ ಎವರ್ ಜನ್ರೇಷನ್ಗೆ ಇದು ಆಶೀರ್ವಾದವಾಗಿರಲಿ, ಇದು ನಂದು ಸ್ಪಾನ್ಸರ್ ಆಗಿರಲಿ ಅಂತ ಒಂದು ವೇಳೆ ನೀವು ಯೋಚನೆ ಮಾಡಿದ್ರೆ, ನೀವು ಒಂದು ಹಾಡಿಗೆ ನೀವು ಸ್ಪಾನ್ಸರ್ ಮಾಡ್ಬೋದು. ನೋಡಿ, ನೀವು ಮಾಡಿಲ್ಲ ಅಂದರೂ ನಾನೇ ಮಾಡ್ತೀನಿ. ಆದರೆ ಎಲ್ಲರೂ ಇದರಲ್ಲಿ ಕೈ ಹಾಕಿ ಭಾಗವಹಿಸಿದರೆ ನಿಮ್ಮ ಆಶೀರ್ವಾದ ನಿಮಗೆ ಬರಬೇಕು ಅನ್ನೋದನ್ನು, ನಿಮಗೊಂದು ಆಪರ್ಚುನಿಟಿನ ನಾನು ಕೊಡ್ತಾಯಿದ್ದೀನಿ, ನಿಮಗೊಂದು ಚಾನ್ಸ್ ಕೊಡ್ತಾಯಿದ್ದೀನಿ. ಇದು ಫೇಸ್ಬುಕ್, ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಮಾತ್ರ ಅಲ್ಲ, ಎಲ್ಲರೂ ಈ ಚರ್ಚ್ಗೂ ಮತ್ತೊಮ್ಮೆ ಹೇಳ್ತಾಯಿದ್ದೀನಿ. ಸೊ ಫಸ್ಟ್ ಸಾಂಗ್ ನೋಡಿ, ಆವಾಗ ಫಸ್ಟು ಉಸಿರಿರುವ ದಿನವೆಲ್ಲ ನಮ್ಮ ಸುಧಾಕರ್ ಬ್ರದರ್ ಅದನ್ನು ಅವರೇ ಡೈರೆಕ್ಟ್ರನ್ನ ಕರ್ಕೊಂಬಂದು ಅದು ಅವ್ರ ಸ್ಪಾನ್ಸರ್ಶಿಪ್ಪಲ್ಲಿ ಮಾಡಿದ್ರು. ಇವಾಗ ಎಷ್ಟು ವರ್ಷ ಆದರೂ ಇನ್ನೂ ಯೂಟ್ಯೂಬಲ್ಲಿ ಇದೆ ಬ್ರದರ್. ಉಸಿರಿರೋ ದಿನವರೆಗೂ ಉಸಿರಿರುವ ದಿನ ಆಡಿದ್ದೇ ಇರುತ್ತೆ. ಸೊ ಆ ಆಶೀರ್ವಾದ ನೆಕ್ಸ್ಟ್ ಜನ್ರೇಷನ್ಗೂ ಇದ್ದೇ ಇರುತ್ತೆ. ಐ ಮೀನ್ ಈ ರೀತಿ ಇನ್ನೊಂದು ಹಾಡು ಪಾಸ್ಟರ್, ನೆಕ್ಸ್ಟ್ ಹಾಡನ್ನು ನಾನು ತೊಗೊಳ್ತೀನಿ, ಅಥವಾ ಪಾಸ್ಟರ್ ಬೇರೆ ಮ್ಯೂಸಿಕ್ಕಿಗೆ ಮಾತ್ರ ಕಂಪೋಸ್ ಮಾಡೋದಕ್ಕೆ 25,000 ನಾನು ತೊಗೊಳ್ತೀನಿ ಅಂದ್ರೂ ಓಕೆ. ಪಾಸ್ಟರ್ ಒಂದು ಆಡಿಯೋ ವಿಡಿಯೋ ಎರಡೂ ಸೇರಿ ನಾನೇ ತೊಗೊಳ್ತೀನಿ ಅಂದರೆ ಫಾರ್ ಒನ್ ಸಾಂಗ್ 50,000. ಪಾಸ್ಟರ್ ಇದನ್ನು ನಾನು ಮಾಡ್ತೀನಿ, ಎಷ್ಟು ಜನ್ರೇಷನ್ ಆದರೂ ಅದು ಇರಲಿ. ನೋಡಿ, ಆಡಿಯೋ ವಿಡಿಯೋ ಎರಡೂ ನೀವೇ ತೊಗೊಂಬಿಟ್ರೆ ಆ ಹಾಡು ಮುಗಿಯುವಾಗ ಸ್ಪೆಷಲ್ ಥ್ಯಾಂಕ್ಸ್ ಟು ಅಂತ ನಿಮ್ಮ ಹೆಸರು ಹಾಕ್ಬಿಡ್ತೀನಿ. ಓಕೆ, ಒಂದು ಆಡಿಯೋ ಒಂದು ವಿಡಿಯೋ ಮಾಡಿದ್ರೆ. ಸೊ ನಿಮ್ಮ ಹೆಸರು ಯಾಕೆ ಇರುತ್ತೆ ಅಂದರೆ, ಹೇಗೆ ಜೀವಬಾಧ್ಯರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರ್ತಿತ್ತೋ ಯೂಟ್ಯೂಬಲ್ಲಿ ನಿಮ್ಮ ಹೆಸರು ಇರುತ್ತೆ. ಸೊ ಒಂದು ವೇಳೆ ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಸಹ
ಪಾಸ್ಟರ್ ಒಂದು ಹಾಡು ಸ್ಪಾನ್ಸರ್ ನಾನು ತೊಗೊಳ್ತೀನಿ, ಮ್ಯೂಸಿಕ್ಕು ಪ್ಲಸ್ ವೀಡಿಯೋ 50,000 ಒಂದು ಹಾಡಿಗೆ ನಾನು ತೊಗೊಳ್ತೀನಿ ಅಂದರೆ ನೀವು ಕೊಡ್ಬೋದು. ಇದು ಹಳೆ ಹಾಡನ್ನು ಮಾತ್ರ ಹೊಸದಾಗಿ ಮಾಡ್ತಾಯಿಲ್ಲ, ಬೇಗನೆ ಹೊಸ ಹೊಸ ಹಾಡುಗಳನ್ನು ಸಹ ನಾವು ತೊಗೊಂಬರ್ತಾಯಿದ್ದೀವಿ ಬೇಗ. ಆಮೇನ್. ಪಾಸ್ಟರ್ ಇವಾಗ ನನ್ನ ಪರಿಸ್ಥಿತಿ ಈ ರೀತಿ ಕೊಡೋ ಥರ ಇಲ್ಲೂ ಅಲ್ಲ ಅಂದ್ರೂ ತೀರ್ಮಾನ ಮಾಡಿ ಪಾಸ್ಟರ್ ಒಂದು ಹಾಡಿಗೆ ನಾನು ಸ್ಪಾನ್ಸರ್ ಮಾಡ್ತೀನಿ ಅಂತ ಸೂಪರ್ ನ್ಯಾಚುರಲಾಗಿ ದುಡ್ಡು ಬರುತ್ತೆ, ನಿಮಗೆ ಒಂದು ಫ್ಲೋ ಬರುತ್ತೆ. ಪ್ರೈಸ್ ದಿ ಲಾರ್ಡ್. ಆಮೆನ್. ಸೊ ಕರ್ನಾಟಕದಲ್ಲಿ ಪಾಸ್ಟರ್ ನನ್ನ ಹೆಸರಲ್ಲಿ ಒಂದು ಹಾಡು ಇರಲಿ. ಇವಾಗ ನಾವು ಮಾಡೋ ಹಾಡು ನೋಡಿ ಎಷ್ಟೋ ದೇಶಗಳಲ್ಲಿ ಹಾಡ್ತಾರೆ. ಉಸಿರಿರುವ ದಿನವೆಲ್ಲ ನಿನ್ನ ಪ್ರಸನ್ನತೆ ಇಲ್ಲದೆ ನಿನ್ನ ನಾನು ನೋಡಬೇಕು, ಯೇಸು ನನ್ನೊಂದಿಗಿರುವಾಗ ನಾನು ಇರುವುದು ನಿನ್ನಿಂದಲೇ. ಇಷ್ಟು ಹಾಡುಗಳು ನೋಡಿ ಎಷ್ಟೋ ಚರ್ಚ್ಗಳಲ್ಲಿ ಹಾಡ್ತಾನೆ ಇದ್ದಾರೆ. ನೆಕ್ಸ್ಟ್ ಅನದರ್ 2 ವೀಕ್ಸಲ್ಲಿ ನಾವು ಈ ಹಾಡಿಗೆ ವಿಡಿಯೋಗ್ರಫಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಹೊಸ ಹಾಡು ಎಲ್ಲನೂ ರಿಲೀಸ್ ಆಗ್ತೈತೆ. ನೀವು ದುಡ್ಡನ್ನು ರಿಲೀಸ್ ಮಾಡಿದ ತಕ್ಷಣ ನನಗೆ ಹೊಸ ಹಾಡು ರಿಲೀಸ್ ಆಗಿಬಿಡುತ್ತೆ. ಸೊ ಹೀಗೆ ಹೆಂಗೆ ಮೆಸೇಜಸ್ ಎಲ್ಲ ಫುಲ್ ಯೂಟ್ಯೂಬಲ್ಲಿ ಸ್ಟಾಕ್ ಇದೆಯೋ ಆ ರೀತಿ ಎಲ್ಲರೂ ಇದು ಪಾಸ್ಟರ್ ಫಿಲಿಪ್ ಬಾಬುದು ಹಾಡು ಸಾಂಗ್ಸ್ ಫುಲ್ ಸ್ಟಾಕ್ ಮಾಡೋಣ. ಎಲ್ಲ ಚರ್ಚ್ಗಳಲ್ಲೂ ಹಾಡಿ ಪ್ರೈಸ್ ಮಾಡಿದಾಗಲ್ಲ ಎಲ್ಲರೂ ಈ ಚರ್ಚಿಗೆ ಅದು ಆಶೀರ್ವಾದ ಬರುತ್ತೆ. ಪ್ಲಸ್ ಯಾರೆಲ್ಲ ಇದಕ್ಕೆ ಬಿತ್ತುತ್ತಾರೋ, ಯಾರೆಲ್ಲ ಇದಕ್ಕಾಗಿ ಕೊಡ್ತಾರೋ ಅವ್ರನ್ನೆಲ್ಲರನ್ನೂ ದೇವರು ಆಶೀರ್ವದಿಸಲಿ. ಆಮೆನ್. ರೈಟ್. ಇದು ಕೊಡುವಂಥ ಸಮಯ. ದೇವ್ರಿಗಾಗಿ ಕೊಡೋರು, ದೇವ್ರ ರಾಜ್ಯಕ್ಕೆ ಬಿತ್ತೋರು ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ. ಆ ರೀತಿ ನೀವು ಕೊಡ್ಬೋದು. ಈಗಾಗಲೇ ಅನೇಕರು ಈ ಮಿನಿಸ್ಟ್ರಿಯಲ್ಲಿ ಬಿತ್ತುತ್ತಾ ಇದ್ದಾರೆ. ಸೊ ವಾಕ್ಯನೇ ಕೇಳೋರಾಗಿರಬಾರ್ದು. ನೀವು ಈ ಮಿನಿಸ್ಟ್ರಿಗೆ ಒಂದು ಪಾರ್ಟ್ನರ್ ಆಗಿರಬೇಕು ಅನ್ನೋದು ನನ್ನ ಇಷ್ಟ, ದೇವರ ಇಷ್ಟನು. ಸೊ ಯು ಆರ್ ನಾಟ್ ಓನ್ಲಿ ಎ ಫಾಲೋವರ್, ಯು ಶುಡ್ ಬಿ ಎ ಪಾರ್ಟ್ನರ್. ಪಾರ್ಟ್ನರ್ ಅಂದರೆ ತಿಂಗಳು ಕಮಿಟ್ಮೆಂಟ್ಸ್. ಪಾಸ್ಟರ್ ತಿಂಗಳಿಗೆ ನಾನು ನಿಮ್ಮ ಮಿನಿಸ್ಟ್ರಿಗೆ 2,000 3,000 ಈ ರೀತಿ ನಿಮ್ಗೆ ಎಷ್ಟು ದೇವ್ರ ಮೈಂಡಲ್ಲಿ ಇರ್ತಾರೋ. ಒಬ್ಬೊಬ್ಬರು ನೋಡಿ, ನೀವು ಎಷ್ಟು ವಾಕ್ಯನ ಕೇಳಿದ್ರು ಆ ವಾಕ್ಯಕ್ಕೆ ಬೆಲೆ ಕೊಡ್ತಾ ಇದ್ರೆ ಮಾತ್ರ ಆ ವಾಕ್ಯ ನಿಮ್ಮೊಳಗಡೆ ಕೆಲಸ ಮಾಡೋದು. ಆಮೆನ್. ಸೊ ನಾವೆಲ್ಲಿ ಊಟ ಮಾಡ್ತೀವೋ ಅಲ್ಲಿ ಆ ಊಟ ಚೆನ್ನಾಗಿದ್ದ ಮೇಲೆ ಅಲ್ಲಿ ಬಿಲ್ ಕೊಡಲೇಬೇಕಲ್ವಾ ಅಲ್ವಾ. ಸೊ ಇಲ್ಲಿ ಊಟ ಮಾಡಿ ಅಲ್ಲಿ ಪಕ್ಕದ ಹೋಟ್ಲ್ ಕೊಡ್ತೀನಿ ಅನ್ನೋದಿಲ್ಲ. ಸೊ ಒಂದು ವೇಳೆ ಈ ನಾ ಮಾಡುವಂಥ ಪ್ರಸಂಗಗಳು, ಹಾಡುಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಡೋಂಟ್ ಬಿ ಎ ಫಾಲೋವರ್, ಬಿ ಎ ಪಾರ್ಟ್ನರ್. ಆಮೇನ್. ಸೊ ಎಲ್ಲರೂ ಪಾರ್ಟ್ನರ್ ಆಗಿ ಎಲ್ಲರೂ ದೇವ್ರ ರಾಜ್ಯಕ್ಕಾಗಿ ಸೇರೋದಾದರೆ ವಿ ಕ್ಯಾನ್ ಬಿಲ್ಡ್ ದ ಕಿಂಗ್ಡಮ್ ಆಫ್ ಗಾಡ್, ವಿ ಕ್ಯಾನ್ ರೀಚ್ ಮೆನಿ ಪೀಪಲ್. ಆಮೇನ್. ತುಂಬ ಅನೇಕ ಕುಟುಂಬಗಳಿಗೆ ಕರ್ನಾಟಕದಲ್ಲಿ ಅನೇಕ ಮೂಲೆ ಭಾಗಗಳಲ್ಲಿ ಎಲ್ಲರೂ ಈ ಚರ್ಚ್ ಆಶೀರ್ವಾದವಾಗಿರುತ್ತೆ. ಆಮೇನ್. ಅದಕ್ಕೆ ಯಾರೆಲ್ಲ ಪಾರ್ಟ್ನರ್ ಇದ್ದಾರೋ ಅವ್ರನ್ನೆಲ್ಲರನ್ನೂ ದೇವರು ಆಶೀರ್ವದಿಸ್ತಾರೆ. ಆಮೇನ್. ದೇವ್ರ ವಾಕ್ಯ ಹೇಳುತ್ತೆ, ಗಾಡ್ ಶಾಲ್ ಸಪ್ಲೈ ಆಲ್ ಯುವರ್ ನೀಡ್ಸ್ ಅಕಾರ್ಡಿಂಗ್ ಟು ಹಿಸ್ ರಿಚಸ್ ಇನ್ ಗ್ಲೋರಿ. ಫಿಲಿಪಿಯನ್ಸ್ 4:19 ಅದರಲ್ಲಿ ಸತ್ಯವೇದ ಹೇಳುತ್ತೆ, ಆತನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಪೋಷಿಸ್ತಾರೆ ಅಂತ. ಸೊ ಆ ವಾಕ್ಯ ಯಾರು ಗೊತ್ತಾ? ಅಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಇರೋರಿಗೆ ಮಾತ್ರನೇ. ಸೊ ನೀವು ಆ 4ನೇ ಅಧ್ಯಾಯ ಫುಲ್ಲಾಗಿ ಓದಿದ್ರೆ ದೋಸ್ ಹೂ ವೇರ್ ಪಾರ್ಟ್ನರ್ ವಿತ್ ಪಾಲ್, ಅವ್ರಿಗೆ ಪೌಲನ್ನು ಹೇಳ್ತಾನೆ ಗಾಡ್ ಶಾಲ್ ಸಪ್ಲೈ ಆಲ್ ಯುವರ್ ನೀಡ್ಸ್. ಯಾರಿಗೆ ಸಪ್ಲೈ ಆಗುತ್ತೆ ಅಂದರೆ ಯಾರು ಪಾರ್ಟ್ನರ್ ಆಗಿದ್ರೋ ಅವ್ರಿಗೆ. ಸೊ ಒಂದೊಂದು ವಾಕ್ಯನ ಎತ್ಬಿಟ್ಟು ದೇವರೇ ಯಾಕೆ ಇನ್ನೂ ನೆರವೇರಿಲ್ಲ ಅಂತ ಕೇಳಬೇಡಿ. ಫಸ್ಟ್ ಯು ಬಿಕಮ್ ಎ ಪಾರ್ಟ್ನರ್, ಆವಾಗಲೇ ನಿಮಗೆ ಸಪ್ಲೈ ಸ್ಟಾರ್ಟ್ ಆಗೋದು. ಸೊ ಯಾವಾಗ ನಿಮ್ಗೆ ಸಪ್ಲೈ ಸ್ಟಾರ್ಟ್ ಆಗುತ್ತೆ ಅಂದರೆ ವೆನ್ ಯು ಬಿಕಮ್ ಎ ಪಾರ್ಟ್ನರ್. ಸೊ ಆನ್ಲೈನಲ್ಲಿ ನೋಡ್ತಾ ಇರೋರು, ಡೋಂಟ್ ಬಿ ಎ ಫಾಲೋವರ್, ಬಿ ಎ ಪಾರ್ಟ್ನರ್. ಪಾಸ್ಟರ್ ಇನ್ನು ಮೇಲೆ ನಾನು ನಿಮ್ಮ ಮಿನಿಸ್ಟ್ರಿಗೆ ಒಂದು ಪಾರ್ಟ್ನರ್ ಆಗಿರ್ತೀನಿ ಅಂದರೆ ನೀವು ಹೇಗೆ ಕೊಡಬೇಕು ಅನ್ನೋದನ್ನು ಅದರಲ್ಲಿದೆ. ಸೊ ಒಂದು ವೇಳೆ ನೀವು ಫೋನ್ಪೇಯಲ್ಲೋ ಅಥವಾ ಗೂಗಲ್ ಪೇಯಲ್ಲೋ ನೀವು ಆಫರಿಂಗ್ ಕಳಿಸೋದಾದರೆ ಕೆಳಗಡೆ ಹಾಕಿ, ಪಾಸ್ಟರ್ ಐ ವಿಲ್ ಬಿ ಎ ಪಾರ್ಟ್ನರ್ ಇನ್ ಎಲ್ರೋಯಿ ಚರ್ಚ್ ಅಂತ ನೀವು ಹಾಕ್ಬೋದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್. ದೇವರೇ, ಈ ವಾಕ್ಯವನ್ನು ಕೇಳಿದಂಥ ಎಲ್ಲರ ಜೀವಿತಗಳಲ್ಲಿ ಒಂದು ವ್ಯತ್ಯಾಸ, ಬದಲಾವಣೆ ಉಂಟಾಗುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ದೇವರೇ, ಎಲ್ಲರನ್ನ ನೀನು ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿಗನ ಮಹಿಮೆ ನಿನಗೆ ಸಲ್ಲಿಸಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯೇ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದಂಥ ಉಪಕಾರಗಳಲ್ಲಿ ಒಂದನ್ನಾದರೂ ಮರೆಯಬೇಡ. ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್.
ಆಮೇಲೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಯಾವಾಗಲೂ ಎಂದೆಂದಿಗೂ ನಮ್ಮೊಂದಿಗೆ ಇರಲಿ. ಆಮೇನ್.